ಎಲ್ಲ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಹಿರಿಯರಾದ ಶ್ರೀನಿವಾಸ್ ಗುಪ್ತರವರೇ, ಎಲ್ಲ ಶಿಕ್ಷಕರೇ, ನಾನು ಚೇತನ್ ರಾಮ್ ಅಂತ. 40 ವರ್ಷದಿಂದ ಒಂದೇ ಕೆಲಸ ಮಾಡಿರೋದು, ಮಾತಾಡ್ರಿ. ನನಗೆ ಸಮಯ ಜಾಸ್ತಿ ಕೊಟ್ಟಿಲ್ಲ, ಅವ್ರಿಗೆ ಗೊತ್ತಿಲ್ಲ ನಾನು ಯಾರು ಅಂತ. ನಾನು ಟೀಚರಲ್ಲ, ಶಾಲೆ ನಡೆಸ್ತೀನಿ. ನಾನು ಟೀಚರಲ್ಲ, ಮಕ್ಕಳಿಗೆ ಪಾಠ ಮಾಡ್ತೀನಿ. ನಾನು ಟೀಚರಲ್ಲ, ಟೀಚರ್ಸ್ಗೆ ಪಾಠ ಮಾಡ್ತೀನಿ. ನಾನು ಟೀಚರಲ್ಲ, ನಮ್ಮ ಅಪ್ಪ ಟೀಚರು. ನಾನು ಟೀಚರಲ್ಲ, ನಮ್ಮ ಅಮ್ಮ ಟೀಚರು. ನಾನೊಬ್ಬ ತರಬೇತುದಾರ 40 ವರ್ಷದಿಂದ. ಟೀಚರು 40 ನಿಮಿಷಕ್ಕೆ, 50 ನಿಮಿಷಕ್ಕೆ, 60 ನಿಮಿಷಕ್ಕೆ ನಿಲ್ಲಿಸ್ತಾರೆ. ತರಬೇತುದಾರರು 8ರಿಂದ 10 ಗಂಟೆ ಒಂದೇ ಸಮ ಮಾತಾಡ್ತಾರೆ. ನಾನು ಆ ಗುಂಪಿಗೆ ಸೇರಿರೋನು. ನನ್ನನ್ನು ಕರ್ಕೊಂಬಂದು 1 ಗಂಟೆ ಕೊಟ್ಟಿದ್ದಾರೆ. ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, 60 ನಿಮಿಷ ಆದಮೇಲೆ ಮೈಕ್ ಕಿತ್ಕೊಂಡ್ಬಿಡ್ತೀವಿ ಅಂತ. ಅದರಿಂದ ಕಟ್ ಮಾತಾಡ್ತೀನಿ. ಇನ್ನೊಮ್ಮೆ ಯಾವಾಗಲಾರು ಸೇರೋಣ. ನನಗೆ ಫುಲ್ ಡೇ ಕೊಡಿ ಮುಂದೆ. ಇವರು ಸಾಮಾನ್ಯರಲ್ಲ, ಅದರಿಂದ ಅಸಾಮಾನ್ಯವಾಗೇ ಹೊಡಿಬೇಕು, ಬಡಿಬೇಕು ಅಥವಾ ಹೇಳಬೇಕು, ಏನಾರು ಆಗಿ. ಆಯಿತು, ತಗೊಂಡಿದ್ದೀನಿ. ಈ ಡಾಕ್ಟ್ರ್ ಇದ್ದಾರಲ್ಲ, ಶಿಕ್ಷಕ, ವೈದ್ಯರು, ಇವ್ರಿಗೆ ವೈದ್ಯೋ ನಾರಾಯಣೋ ಹರಿಹಿ ಅಂತಾರೆ. ಅಂದರೆ ಒಬ್ಬ ದೇವರನ್ನು ಮಾತ್ರ ಡಾಕ್ಟ್ರಿಗೆ ಕೊಟ್ಟಿರೋದು, ಹರಿ. ಆದರೆ ಅದು ಗೌರವದಿಂದಲ್ಲ, ಆಪ್ರೇಷನ್ ಟೇಬಲ್ನಲ್ಲಿ ಸಾಯಿಸ್ಬಿಟ್ಟಾರು ಅಂತ ಹೆದರಿಕೆಗೆ. ಈ ಟೀಚರ್ ಇದ್ದಾರಲ್ಲ, ಶಿಕ್ಷಕರು, ಇವ್ರದ್ದು ಮಜಾ. 3 ಅವರೇ: ಸೃಷ್ಟಿ, ಸ್ತುತಿ, ಲಯ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇನ್ ನಮಃ ಅಂತ ಇತ್ತು ನಮ್ಮ ಕಾಲದಲ್ಲಿ, 70-80ರ ದಶಕದಲ್ಲಿ. ಈಗ ಗುರುವೇನ್ ಮಹಾ. ಶಾಲೆಗಳಲ್ಲಿ ನೋಡ್ತಿಲ್ಲ, ನಾನೊಂದು 1000 ಶಾಲೆಗೆ ಹೋಗಿದ್ದೀನಿ. ಟೀಚರ್ ಹೋಗ್ತಿರ್ತಾರೆ, ಟೀಚರ್ ಪಾಪ ಸ್ವಲ್ಪ ಬೆಂಡಾಗಿ ಹೋಗ್ತಿರ್ತಾರೆ ಪಿರಿಯಡ್ ಟು ಪಿರಿಯಡು. ಇವು ಹೊರಗಡೆ ಬರ್ತಾವಲ್ಲ, ಹಿಂಗೆ ಹೋಗ್ತಿರ್ತವೆ. ಒಳ್ಳೆ ಗುರು ಸಿಗೋದು ಎಷ್ಟು ಕಷ್ಟ ಮುಖ್ಯವೋ, ಒಳ್ಳೆ ಶಿಷ್ಯ ಸಿಗೋದು ಅಷ್ಟೇ ಕಷ್ಟ ಮುಖ್ಯ. ರಾಮಕೃಷ್ಣ ಪರಮಹಂಸರು ಸ್ವಲ್ಪ ಹುಷಾರಿರಲ್ಲ, ಆಲ್ಮೋಸ್ಟ್ ಮಲಗಿರ್ತಾರೆ. ಯಾರೋ ಈ ನರೇಂದ್ರರಿಗೆ ಹೇಳ್ತಾನೆ, ಹುಡುಗಂಗೆ, ರಾಮಕೃಷ್ಣನ ಅಂತ ಒಬ್ಬರಿದ್ದಾರೆ, ನೀನು ಅವ್ರ ಹತ್ರ ಹೋಗ್ಬೇಕು, ಭಾಳ ಒಳ್ಳೊಳ್ಳೆ ವಿಚಾರಗಳು ಸಿಗುತ್ತೆ, ಗುರು ಅಂತಿದ್ರೆ ಅವರೇ ಅಂತ. ಇವನು ಹುಡುಕ್ತಾ ಇರ್ತಾನೆ, ಹೋಗ್ತಾನೆ. ಇವನಿಗೆ ಅವ್ರ ಪರಿಚಯ ಇಲ್ಲ, ಅವ್ರಿಗೆ ಇವ್ರ ಪರಿಚಯ ಇಲ್ಲ. ಅವ್ರಿಗೆ ಆ ವಯಸ್ಸು, ಇವನಿಗೆ ಈ ವಯಸ್ಸು. ಅವ್ರು ಮಲ್ಕೊಂಡಿದ್ರು. ಏನು ಹೇಳಿ, ಇಲ್ಲಿ ಬಿಡಿ. ಮಲ್ಕೊಂಡಿದ್ರು. ಇವನು ಎಂಟ್ರಿ ಆದ, ಕೂತ್ಕೊಂಡ. ಅವ್ರು ನೋಡ್ತಾರೆ, ಅವ್ರು ಇವನು ನೋಡ್ತಿದ್ದಾರೆ. 3-4-5-6 ನಿಮಿಷ ಸುಮ್ಮನೆ ನೋಡ್ತಾನೆ ಇದ್ದಾರೆ. ಯಾರು ನೀನು, ಯಾಕೆ ಬಂದೆ ಅಂತ ಇವನಾರ ಆಗ್ಲಾರ ಯಾರ ಕೇಳ್ಬೇಕಾ? ಏನಿಲ್ಲ. ಇದ್ದಕ್ಕಿದ್ದಂಗೆ ರಾಮಕೃಷ್ಣ ಪರಮಹಂಸರು ಸ್ಟಾರ್ಟೆಡ್ ಕ್ರೈಯಿಂಗ್. ಒಳೋ ಅಂತ ಹೇಳ್ತೀಯ. ಹುಡುಗರೇ ಸುಮ್ಮನೆ ಒಬ್ರು ದೊಡ್ಡವ್ರು ನೋಡೋಕೆ ಹೋದ್ರೆ ಅಳಗೆ ಶುರು ಮಾಡ್ಬಿಡ್ರವ್ರ. ಇವನು ತತ್ತರಸಲ್ವಾ, ಭಾಳ ಇವನಿಗೆ ಒಂಥರ ಪರ್ಪ್ಲೆಕ್ಸ್ಡ್ ಅಂತಾರೆ ಇಂಗ್ಲೀಷಲ್ಲಿ. ಏನು ಹಿಂಗಾಗ್ಬಿಡು, ಯಾಕೆ ಹೇಳ್ತೀಯಾರ ಅವರು? ಆಮೇಲೆ ಸ್ವಲ್ಪ ಹೊತ್ತಾಯಿತು, ಇವನು ಸುಮ್ಮನೆ ಕೂತಿದ್ದ, ಕಣ್ಣೀರು ಒರೆಸ್ಕೊಂಡ್ರು, ಮುಗೀತು. ಆಮೇಲೆ ಮಾತಿಲ್ಲ, ಮಾತೇ ಶುರುವಾಗಿಲ್ಲ ಇನ್ನು. ಮತ್ತೊಂದು 4-5 ನಿಮಿಷ ಆಯಿತು, ಇವನು ಹೇಳೋಕ್ಕೆ ಶುರು ಮಾಡ್ಬಿಟ್ಟ. ಅವರು ಸುಮ್ಮನೆ ನೋಡ್ತಾಯಿದ್ರು. ಆಮೇಲೆ 3-4 ನಿಮಿಷ ಮೇಲೆ ಕಣ್ಣೀರು ಒರೆಸ್ಕೊಂಡ. ಇವನು ಅವ್ರನ್ನ ಕೇಳ್ದ, ನೀವೇ ಕತ್ರಿ? ಅದಕ್ಕೆ ಅವ್ರು ಹೇಳಿದ್ರು, ಒಬ್ಬ ಒಳ್ಳೆ ಶಿಷ್ಯನ ಹುಡುಕ್ತಾ ಇದ್ದೆ, ನೀ ಬಂದ್ಬಿಟ್ಟೆ, ಆನಂದ ಆಯಿತು, ಆನಂದ ಭಾಷ್ಪ ಕಣೋ ಇದು ಅಂತ. ಅದಕ್ಕೆ ಅವ್ರು ಕೇಳಿದ್ರು, ನೀನ್ಯಾಕತ್ತೆ ಅಂತ. ನಾನು ಒಬ್ಬ ಒಳ್ಳೆ ಗುರುನ ಹುಡುಕ್ತಾ ಇದ್ದೆ, ನೀವು ಸಿಕ್ಬಿಟ್ರಿ, ನಂದು ಆನಂದ ಭಾಷ್ಪವೇ. ಗುರು ಶಿಷ್ಯರ ಮಿಲನ ಅದೊಂದು ಧನ್ಯತೆಯ ಪರಿಸಮಾಪ್ತಿ. ನಿಮಗೆಲ್ಲ ಸಿಕ್ಕಿದ್ರೆ ಸಂತೋಷ,
ಅವ್ರಿಗೆ ನೀವು ಸಿಕ್ಕಿದ್ರೆ ಸಂತೋಷ. ನಾನೇನು ಹೇಳಿ ಮಧ್ಯ 4 ಜ್ಞಾನ: ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಸುಜ್ಞಾನ. 4 ಜ್ಞಾನಗಳನ್ನು ಕೊಡಬೇಕು. ಕಟ್. ಪ್ರಾಣಿಗೂ ಮನುಷ್ಯಂಗೂ 2 ವ್ಯತ್ಯಾಸ. ಒಂದು ಇದು ನೋಡಿ, ಇದು 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 ಈ ಬೆನ್ಮೂಳೆ ಇದೆ ಮೊದಲನೇ ವ್ಯತ್ಯಾಸ. ಮ್ಯಾನ್ ಈಸ್ ದ ಓನ್ಲಿ ವರ್ಟಿಕಲ್ ಅನಿಮಲ್ ಆನ್ ದ ಅರ್ತ್. ಆಲ್ ಅದರ್ಸ್ ಮಿಲಿಯನ್ಸ್ ಆರ್ ಹಾರಿಜಾಂಟಲ್ ಟು ದ ಅರ್ತ್. ಯು ಕ್ಯಾನ್ ಚೆಕ್ ಇಟ್ ಅಪ್. ನಿಂತ ಮೊದಲ ಪ್ರಾಣಿ ಮನುಷ್ಯ. ಇದಕ್ಕೊಂದು ಕಥೆ ಇದೆ, ಅವೆಲ್ಲ ಈಗ ಬೇಡ, ಟೈಮ್ ಇಲ್ಲ ನನಗೆ. ನಿಂತಿದ್ದು ಯಾರು? ಎಷ್ಟು ವರ್ಷಗಳ ಹಿಂದೆ? 20 ಲಕ್ಷ. ನಿಮ್ಗೊಂದು ಸಣ್ಣದಾಗಿ ಟೈಮ್ ಇಲ್ಲದೆ ಇದ್ರೆ 30 ಸೆಕೆಂಡ್ನಲ್ಲಿ ಇಡೀ ಎವಲ್ಯೂಷನ್ ಹೇಳ್ಬಿಡ್ತೀನಿ ನಿಮಗೆ. 500 ಕೋಟಿ ವರ್ಷಗಳ ಹಿಂದೆ ಸೂರ್ಯ ಇಲ್ಲ. 300 ಕೋಟಿ ವರ್ಷಗಳ ಹಿಂದೆ ಭೂಮಿ ಇಲ್ಲ. 100 ಕೋಟಿ ವರ್ಷಗಳ ಹಿಂದೆ ಏಕಜೀವಿ ಕೋಶ, 100 ಕೋಟಿ ವರ್ಷಗಳ ಹಿಂದೆ ಏಕಜೀವಿ ಕೋಶ ಅಮೀಬ ಇಲ್ಲ. 200 ಕೋಟಿ ವರ್ಷಗಳ ಹಿಂದೆ ಸಸ್ಯಗಳಿಲ್ಲ. 100 ಕೋಟಿ ವರ್ಷದಿಂದ ಏಕಜೀವಿ ಕೋಶ ಅಮೀಬ ಇಲ್ಲ. 20 ಲಕ್ಷ ವರ್ಷಗಳ ಹಿಂದೆ ಮಂಗ ಇಲ್ಲ. 12 ಲಕ್ಷ ವರ್ಷಗಳ ಹಿಂದೆ ಈ ಮಂಗಕ್ಕೂ ಮನುಷ್ಯಂಗೂ ಮಧ್ಯ ಏಪ್ ಅಂತ ಒಂದಿತ್ತು. ಏಪ್ ಇಲ್ಲ. 4 ಲಕ್ಷ ವರ್ಷಗಳ ಹಿಂದೆ ಮನುಷ್ಯ ಇಲ್ಲ. 45,000 ವರ್ಷಗಳ ಹಿಂದೆ ಮನುಷ್ಯಂಗೆ ಏನು ಮಾಡಬೇಕು ಅಂತ ನಾಗರಿಕ ಭಾವವೇ ಇಲ್ಲ. ಕಟ್. ಈ ಕಡೆ ಬರ್ತೀನಿ. 45,000 ವರ್ಷದಿಂದ 3,000 ವರ್ಷದೊಳಗೆ ಹಿಂದಿನವ್ರಿಗೆ 45 ನಾಗರಿಕತೆಗಳು ಬಂದವು. ಈಜಿಪ್ಟ್, ಮೆಸೊಪೊಟೇಮಿಯಾ, ಗ್ರೀಕ್, ರೋಮ್, ಆಫ್ರಿಕಾ, ಚೈನಾ, ನಮ್ಮದೊಂದು ಇಂಡಸ್ ವ್ಯಾಲಿ, ಸಿಂಧು ಕಣಿವೆ. ಇವತ್ತು ಯಾವುದೂ ಉಳಿದಿಲ್ಲ, ಎಲ್ಲ ಹೋಯ್ತು. ನೋಡೋಕ್ಕೆ 2 ಇದೆ. 2 ನಾನು ನೋಡ್ಕೊಂಬಂದಿದ್ದೀನಿ ನೀವೇ. ಒಂದು ಚೈನಾದ ಗೋಡೆ, ಇನ್ನೊಂದು ಈಜಿಪ್ಟಿನ ಪಿರಮಿಡ್ಡು. ಓಕೆ, ಅದು ನೋಡೋದಷ್ಟೇ. ಆದರೆ ಆಡೋಕ್ಕೆ, ಜೊತೆಲಿರೋಕ್ಕೆ, ಪಾರ್ಟಿಸಿಪೇಟ್ ಮಾಡೋಕ್ಕೆ, ನಮ್ಮಲ್ಲೇ ಸೇರಿಕೊಂಡು ಇವತ್ತಿಗೂ ಜೀವಂತವಾಗಿರೋದು ಥ್ಯಾಂಕ್ಸ್ ಟು ಅವರ್ ಫೋರ್ ಫಾದರ್ಸ್, ನಮ್ಮದೇ ಸಿಂಧು ಕಣಿವೆ ನಾಗರಿಕತೆ. ಈ STP ಅಂತಾರಲ್ಲ, ಸೂವೇಜ್ ಒಳಚರಂಡಿ, 6,500 ವರ್ಷದಿಂದ ನಮ್ಮ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅವ್ರು ಕೊಟ್ಟವರು. ಇವತ್ತಿಗೂ ನಾವು ನೋಡಿ ಏನೂ ಬದಲು ಮಾಡಿಲ್ಲ, ಅದನ್ನೇ ಇಟ್ಕೊಂಡಿದ್ವಿ. ಇನ್ನೂ ನಾವು ಜಾಂಡ್ರು ಅಂತೀವಿ, ಅದೇ ಇನ್ನೂ ಕಂಟಿನ್ಯೂ ಆಗಿರೋದು. ಕಟ್. 3,000 ವರ್ಷದವರೆಗೆ ತಂದಿದ್ದೆ. ಈಗ ಇವತ್ತಿಗೆ ತೊಗೊಂಬರ್ತೀನಿ ಇನ್ನೊಂದು ನಿಮಿಷದಲ್ಲಿ. 2,560 ವರ್ಷಗಳ ಹಿಂದಿನ ಮಾತು. ಅಲ್ಲಿವರೆಗೂ ನಾಗರಿಕತೆಗಳು ಬಂದಿದ್ದು, ಆಯಿತು, ಅದಾಯಿತು, ಇದಾಯಿತು, ಕಾಡಿನಲ್ಲಿದ್ದವನು ಊರಿಗೆ ಬಂದ, ಎಲ್ಲ ಆಗ್ತಿತ್ತು, ನಡೀತಿತ್ತು. ಆದರೆ ಯಾರೂ ಒಂದು ಪ್ರಶ್ನೆ ಕೇಳಿರಲಿಲ್ಲ. ವೈ ಮ್ಯಾನ್, ಯಾಕೆ ಬಂದ್ರಿ ನೀವು? ಈಗ ನಾನು ಕತ್ತೆಯಾಗಿ, ನಾಯಿಯಾಗಿ, ಹಂದಿಯಾಗಿ, ಕರೋನಾ ವೈರಸ್ ಆಗಿ, ನೊಣವಾಗಿ, ಸೊಳ್ಳೆಯಾಗಿ, ಎಮ್ಮೆಯಾಗಿ ಹುಟ್ಟಬೋದಾಗಿತ್ತು. ಮನುಷ್ಯನೇ ಯಾಕೆ ಆಗಿಬಿಟ್ಟಿದೆ? ಕ್ವಶನ್ ಟು ಬಿ ಆಸ್ಕ್ಡ್. ನಾನು ಆರು. ಭಕ್ತ ಪ್ರಹ್ಲಾದದಲ್ಲಿ ಅಣ್ಣಾರದ್ದೊಂದು ಡೈಲಾಗ್ ಇದೆ, ನಾನು ಆರು ಅಂತ, ಗೊತ್ತಾ? ಈ ಪ್ರಶ್ನೆ ಕೇಳಿದವನು ಮೊದಲು 2,560 ವರ್ಷಗಳ ಹಿಂದೆ 24ನೇ ತೀರ್ಥಂಕರ ಮಹಾವೀರ. ಅವನು ಯಾಕೆ ನಾನು ಆರು? ಆವಾಗ ಅವನಿಗೆ ಒಂದು ಉತ್ತರನೂ ಕೊಟ್ಟ. ನಾನು ಯಾಕೆ ಬಂದಿದ್ದೀನಿ, ನಾನು ಯಾರು ಅಂತ ಕೇಳಿದೆ. ನೀನು ಬದುಕು, ಇರು. ಹಾಗೆ ಅವರು ಪಕ್ಕದಲ್ಲಿ ಕೂತಿಯಾರಲ್ಲ, ಎಷ್ಟೊತ್ತು ಕೂತಿರ್ತೀರ, ಅವ್ರನ್ನೂ ಇರಕ್ಕೆ ಬಿಡಿ. ಆಟ ಅಷ್ಟು ನೋಡಿ. ದೊಡ್ಡವರು ಯಾವಾಗಲೂ ಸರಳವಾಗಿ ಹೇಳೋದು, ನಾವೇ ಸರಿ ಇಲ್ಲ, ಕಾಂಪ್ಲೆಕ್ಸ್ ಮಾಡಿ, ಕಾಂಪೌಂಡ್ ಮಾಡಿ, ಪಾಠ ನೆಟ್ಟಿಗಿರುತ್ತೆ. ಈ ಮೇಸ್ಟ್ರುಗಳು ಮೇಡಮ್ಗಳು ಹೇಳೋ ರೀತಿಲಿ ಅವನಿಗೆ ನಮ್ಮ ಪ್ರಾಣೆ ಓದಲ್ಲ ಅಂತ ಅವನೇ ಡಿಸೈಡ್ ಮಾಡಿಬಿಡ್ತಾನೆ. ಕಠಿಣಗೊಳಿಸ್ಬಿಡ್ತೀವಿ. ಸರಳಗೊಳಿಸ್ಬೇಕು, ಕಠಿಣಗೊಳಿಸ್. ದಾಂಪತ್ಯ ಎಷ್ಟು ಸರಳ. ಗಂಡ ಹೆಂಡ್ತಿ, ಚೆನ್ನಾಗಿದೆಯಾ, ಆರಾಮಿದೆಯಾ, ಐ ಲವ್ ಯು ಕಣೆ ಅಂತ ಇವನೊಂದ್ಸಲಿ ಹೇಳ್ಬಿಟ್ಟು ಅವಳು ಅದಕ್ಕೆ ತಿರುಗಿ ಐ ಲವ್ ಯು ಟು ಅಂತ 30 ವರ್ಷ ಮದುವೆ ಆದಮೇಲೂ ದಿನಕ್ಕೊಂದ್ಸಲಿ ಹೇಳ್ತಾ ಹೋಗ್ಬಿಟ್ರೆ ಮುಗಿದೋಯ್ತು ಲೈಫು. ನಮ್ಮ ಕರ್ಮ ಏನು ಹೇಳಿ, ಹೇಳಲ್ಲ. ಆಮೇಲೆ ನನ್ನ ಹೆಂಡ್ತಿಗೆ ಹೇಳ್ಬಾರ್ದು, ಅದೊಂದು ಬೇರೆ ಹೊಸ ಆಟ ಏನ್ರಿ. ನೋಡಿ, ನಾನು ಯಾವಾಗಲಾರು ಮಾತಾಡಿದ ಮೇಲೆ ಅದಕ್ಕೆ ಹಿಂದಿದ್ದು ತಗೊಳ್ಳಲ್ಲ. ಉಳಿದಿದ್ದು ನಿಮಗೆ ಬಿಟ್ಬಿಡ್ತೀನಿ, ಏನಾರ ಮಾಡ್ಕೊಳ್ಳಿ, ನನಗೇನಾಗಬೇಕು. ಲೀವ್ ಆ್ಯಂಡ್ ಲೆಟ್ ಲೀವ್ ಮಹಾವೀರ. ಅಲ್ಲಿಂದ 60 ವರ್ಷ ಆಗಿತ್ತು. ಇನ್ನೊಬ್ಬ ಬಂದ ನೋಡಿ, ದೊಡ್ಡವ್ರು ಹೆಂಗೆ ಹೇಳ್ತಾ ಬಂದರು ಅಂತ. ಅವನು ಬಂದ, ಇನ್ನೊಬ್ಬ. ನೀನೇನು ಹೇಳಿದೆ, ಬದುಕಲ್ಲ ಬಿಡು. ಅವ್ರು ನೋಡಿ ಹೇಗೆ ಇಂಪ್ರೂವೈಸ್ ಮಾಡಿದ್ರು ಅವರು.
ಅವನು ಹೇಳ್ದ, ಅವನೇ ಸಿದ್ಧಾರ್ಥ ಬುದ್ಧ. ಅವನು ಹೇಳ್ದ, ಬದುಕಲ್ಲ ಬಿಡು, ಆಯಿತು, ಬಟ್ ಹೆಂಗೆ ಬದುಕೋದು, ಹೌ ಟು ಲೀವ್. ಅವ್ನು ನೋಡಿ ಅದಕ್ಕೆ ಒಂದು ಪ್ರಮೋಷನ್ ಕೊಟ್ಟ. ಅವನು ಹೇಳ್ದ, ಬಿ ಹ್ಯಾಪಿ, ಅಲೋ ಅದರ್ಸ್ ಟು ಬಿ ಹ್ಯಾಪಿ. ಸಂತೋಷವಾಗಿರೋ, ಇತರನೂ ಸಂತೋಷವಾಗಿರಲ್ಲ ಬಿಡು. ಎಂಥ ಮಾತ್ರಿ. ಹೆಚ್ಚಿನ ಮಾಹಿತಿಗೆ ಗುಪ್ತರನ್ನ ಕಾಂಟ್ಯಾಕ್ಟ್ ಮಾಡಿ. ಅವರು ಬದುಕಿಸ್ತಾರೆ, ಸಂತೋಷ ಬದುಕಿದ್ದಾರೆ. ಕೊಡುತ್ತಾ ನಗುತ್ತಾ ಕೊಡು. ಅವ್ರಿಗೆ ಕೊಟ್ಟು ನಗ್ನಗ್ತಾ ಖುಷಿಯಾಗಿದ್ದಾರೆ. ಅವ್ರಿಗೆ ನಿಮ್ಮ ಸಂತೋಷದ ಗುಟ್ಟೇನು ಅಂದರೆ, ನಾನು ಇರೋದು ಕೊಡ್ತೀನಲ್ಲ ಅಂತಾರೆ. ಇರೋನು ಇಟ್ಕೊಂಡಿದ್ದಾನೆ, ಅವನಿಗೆ ಸಂತೋಷವಿಲ್ಲ. ಇವ್ರಿಗೆ ಕೊಟ್ಟರೆ ಸಂತೋಷ. ಮಜಾ ನೋಡಿ ಇವ್ರದ್ದು ಅಲ್ವಾ. ಅವನು ಹೇಳ್ದ, ಸಂತೋಷವಾಗಿ ಇರು, ಸಂತೋಷವನ್ನು ಇತರರಿಗೂ ಸಂತೋಷ ಪಡ. ಅಲ್ಲಿಂದ 400 ವರ್ಷ 500 ವರ್ಷ ಇನ್ನೊಬ್ಬ ಬಂದ್ಬಿಟ್ಟ. ಅವನು ಹೇಳ್ದ, ನೀನೇನಂದೆ, ಬದುಕಲ್ಲ ಬಿಡು. ನೀನೇನಂದೆ, ಸಂತೋಷವಾಗಿ ಬದುಕಲು ಬಿಡು. ಅವನು ಕ್ವಶನ್ ಕೇಳ್ದ, ಸಂತೋಷ ಅಂದ್ರೇನು, ಹೌ ಟು ಬಿ ಹ್ಯಾಪಿ, ಹ್ಯಾಪಿನೆಸ್, ವಾಟ್ ಯು ಮೀನ್ ಬೈ ಹ್ಯಾಪಿನೆಸ್. ಅವನು ಹೇಳ್ದ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸ. ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆನ್ನೆ ತೋರಿಸು. ಜೀಸಸ್ ಕ್ರೈಸ್ಟ್. ಎಂಥ ಮಾತು. ನಾನು ನಿಮ್ಗೆ ಹೊಡೆದ್ರೆ ನೀವು ಸುಮ್ಮನೆ ಇಡ್ತೀರೇನ್ರಿ? ವಾಪಸ್ ಹೊಡಿದೇ ಇದ್ರು ಪಾಪ ಇರಲಿ, ಅತಿಥಿಯಾಗಿ ಕರೆದಿದ್ದೀವಿ, ಹಾಳಾಗೋಲಿ ಅವನು ಅಂತ ಬಿಡ್ಬೋದು. ಬಟ್ ಹಬ್ಬ ಬಂದ್ರು ಅಟ್ಲೀಸ್ಟು ನೀವೊಬ್ಬರೇ ಹೊಡೆಯೋದು, ನಾನು ಕರ್ಕೊಂಬರ್ತೀನಿ 10 ಜನ ಅಂತ ನಾರು ಅನ್ಬೋದು ಕಡೆ ಪಕ್ಷ. ನಿಮಗೆ ಈ ವಾಕ್ಯ ಅರ್ಥನೇ ಆಗಲ್ರಿ. ನನಗೊಬ್ಬ ಹೊಡೆದ್ರೆ ಇನ್ನೊಂದು ಕೆನ್ನತ್ತು, ಹೌ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಇಟ್? ಅರ್ಥನೇ ಆಗಲ್ಲ ಇದು. ಯಾರಿಗೂ ಅರ್ಥ ಮಾಡ್ಕೊಂಡು ಅವನು ಒಬ್ಬನೇ. ಗಾಂಧೀಜಿ ಸತ್ಯಾಗ್ರಹ ಇಲ್ಲ ಇದಾರಲ್ಲ, ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನೀನು ಸ್ವಾತಂತ್ರ್ಯ ಕೊಡ್ತೀಯಾ? ಏನ್ರಿ ಕಾನ್ಸೆಪ್ಟ್ ಇದು? ಇದು ಜೀಸಸ್ ಹೇಳಿದ್ದು, ಮಾಡಿದ್ದು ಗಾಂಧಿ. ನೋಡ್ರಿ, ಅಹಿಂಸೆ ಸತ್ಯಾಗ್ರಹ ಜೀಸಸ್ ಹೇಳ್ದ. ಅವ್ನು ನೋಡ್ರಿ, ಅವ್ನು ಶಿಲ್ಬೆಗೆ ಸಾಯಿಸ್ತೀಯಾರೆ, ಪಾರ್ಡನ್ ದೆಮ್ ಅಂತಾನೆ, ಅವ್ರನ್ನ ಕ್ಷಮಿಸಿಬಿಡು ಅಂತಾನೆ, ಎದುರಿಗಿರೋರನ್ನ ಸಾಯಿಸ್ತಾರವ್ರನ್ನ. ಎಂಥದ್ರಿ ಇದು? ಅಲ್ಲಿಂದ ಗುರುನಾನಕರು ಬರ್ತಾರೆ, ಮಹಮ್ಮದ್ ಪೈಗಂಬರ್ ಬರ್ತಾರೆ. ಬಟ್ ನಾನು ನಿಲ್ಲೋದು 12 ಶತಮಾನಗಳ ಹಿಂದೆ, 8ನೇ ಶತಮಾನದ ಪಕ್ಕದ ರಾಜ್ಯದ ಶಂಕರರು, ಕಾಲಟಿ, ಕೇರಳ. ಅವರಂತೂ ಮಹಾ ಅದ್ಭುತ. ಅವ್ರು ಹೇಳ್ತಾರೆ, ನೀನು ಸಾಮಾನ್ಯ ಅಲ್ಲ, ಮನುಷ್ಯ ಹುಡ್ಬಿಟ್ಟಿದ್ಯಾ, ಬಟ್ ಸಾಮಾನ್ಯ ಅಲ್ಲ ನೀನು ಯಾರು ಅನ್ಕಂಡೆ, ನೀನೇ ದೇವರು. ಅಹಂ ಬ್ರಹ್ಮಾಸ್ಮೆ. ಏನಾರು ಮಾಡ್ತಾ ಇರೋ, ದೊಡ್ಡ ಕೆಲಸ ಮಾಡು. ಇವ್ ಡ್ರೀಮ್ ಬಿಗ್, ಯು ಥಿಂಕ್ ಬಿಗ್. ಇಫ್ ಯು ಥಿಂಕ್ ಬಿಗ್, ಯು ಆ್ಯಕ್ಟ್ ಬಿಗ್. ಇಫ್ ಯು ಆ್ಯಕ್ಟ್ ಬಿಗ್, ಯು ಬಿಕಮ್ ಬಿಗ್. ಎಂತ ಮಾತ್ರಿ, ದೊಡ್ಡ ಕನ್ಸು ಕಾಣ. 100 ಹುಡುಗ ಎಕ್ಸಾಮ್ ಬರ್ತಾ ಇದ್ದೀಗಲ್ವಾ, ಎಲ್ರೂ 100 ಫೇಲ್ ಆಗೋ ಗುರಿ 100. ಇಟ್ಗ ದೊಡ್ಡ ಕನಸು ಇಟ್ಟರೆ ದೊಡ್ಡ ಗುರಿ ಇದ್ದರೆ ದೊಡ್ಡ ಆಲೋಚನೆ ಬಂದರೆ ದೊಡ್ಡ ಕೆಲಸ ಮಾಡಿದರೆ ದೊಡ್ಡ ಮನುಷ್ಯ. ಶಂಕರ್, ಅಹಂ ಬ್ರಹ್ಮಾಸ್ಮಿ. ಅಲ್ಲಿಂದ 400 ವರ್ಷ, 800 ವರ್ಷಗಳ ಹಿಂದೆ, 12ನೇ ಶತಮಾನ, ನಮ್ಮವನೇ ಅಣ್ಣ ಬಸವಣ್ಣ. ಸುಮ್ಕೂರ್ಬಿಡ, ಮಾಡೋದೇ ಕಾಯಕ ಮಾಡಿದ್ಮೇಲೆ ಏನು ಸಿಗುತ್ತೆ? ಅದೇ ದೇವರು, ಅದೇ ಸ್ವರ್ಗ, ಅದೇ ಕೈಲಾಸ. ಕಾಯಕವೇ ಕೈಲಾಸ, ವರ್ಕ್ ಇಸ್ ವರ್ಷಿಪ್ ಅಂತ ಮಾತ್ರೆ. ಸುಮ್ಕೂರ್ಬೇಡ ಅಂತ. ಎಂಥ ಅಲ್ಲಿಂದ 700 ವರ್ಷಗಳ ನಂತರ, ಈಗ 140 ವರ್ಷದಿಂದ ಒಬ್ಬ ಬಂದ್ಬಿಟ್ಟು ಅವನು ಹೇಳ್ದ, ಮನುಷ್ಯ ಸಾಮಾನ್ಯನಲ್ಲ, ನೀವೆಲ್ಲ ಮಹಾಪುರುಷರು. ಸುಮ್ಕೂರ್ಬೇಡ, ಎದಳೋ, ಗುರಿ ಇಡೋ, ಮಾಡೋ, ಮುಗಿತಾ, ಇನ್ನೊಂದು ಗುರಿ ಇಡೋ, ಮತ್ತೆ ಮಾಡೋ, ಸಾಯತಂಕ ಮಾಡ್ತಾನೆ ಇರೋ. ಸ್ವಾಮಿ ವಿವೇಕಾನಂದ. ಮಹಾವೀರನಿಂದ ವಿವೇಕಾನಂದರವರೆಗೆ ಈ ದಾರಿ ಹರಿದು ಬಂತಲ್ಲ, ಎಲ್ಲರೂ ಹೇಳಿದ್ದು ಒಂದೇ ಮಾತು. ಅದನ್ನು ನನ್ನ 25ನೇ ಪುಸ್ತಕ ನಿಮಗೆಲ್ಲ ಕೊಡ್ತಾ ಇದ್ದಾರೆ. ಆ ಪುಸ್ತಕ ಮಾತ್ರ ದಿನಕ್ಕೊಂದು ಚಾಪ್ಟರ್ ಓದಬೇಕು, 108 ದಿನ ಅದನ್ನು ಓದಲೇಬೇಕು, ಮಲ್ಕೋಬೇಕು. ನನ್ನ ಶಾಪ ನಿಮಗೆ. ಪುಸ್ತಕ ಬರೆದು ವರ ಕೊಟ್ಟಿದ್ದೀನಿ, ಬಟ್ ಶಾಪ ದಿನಕ್ಕೊಂದು ಚಾಪ್ಟರ್ ಓದೋಕ್ಕೆ. ದಯವಿಟ್ಟು ಓದಿ, ತುಂಬ ಚೆನ್ನಾಗಿದೆ. ಅದ್ರ ಜೊತೆ ಪರೀಕ್ಷೆದು ಕೊಡ್ತಾ ಇದ್ದಾರಲ್ಲ, ಓಕೆ, ಅದನ್ನು ಕೊಡ್ತಾರೆ. ಇನ್ನೊಂದು ಬುಕ್ಕು, ಅದನ್ನು ಓದಬೇಕು. ಇರಲಿ, ಅದ್ರಲ್ಲಿ ಬರೆದಿದ್ದೀನಿ, ಮನುಷ್ಯ ಅಂದರೆ ಯಾರು ಅಂತ ಡೆಫಿನೇಷನ್ ಬರೆದಿದ್ದೀನಿ, ಕೇಳಿಸ್ಕೊಳ್ಳಿ. ಮನುಷ್ಯ ಅಂದರೆ ಯಾರು ಅಂತ. ಮನುಷ್ಯ ಅಂದರೆ ಏನನ್ನಾದರೂ ಅಂದುಕೊಳ್ಳುವ, ಏನನ್ನಾದರೂ ಮಾಡುವ, ಏನಾದರೂ ಆಗುವ ಜಗತ್ತಿನ ಏಕೈಕ ಜೀವಿ ಮನುಷ್ಯ. ಮ್ಯಾನ್ ಕ್ಯಾನ್ ಥಿಂಕ್ ಎನಿಥಿಂಗ್, ಡೂ ಎನಿಥಿಂಗ್, ಬಿಕಮ್ ಎನಿಥಿಂಗ್. ನಾನು 25 ವರ್ಷದಿಂದ ರ್ಯಾಂಕ್ ಬರೋ ಹುಡುಗರದ್ದೆಲ್ಲ ಇಂಟರ್ವ್ಯೂ ಮಾಡ್ತೀನಿ, ಅವ್ರದ್ದೆಲ್ಲ ಬರ್ಕೊಂಡು ಇಟ್ಕೋತೀನಿ, ಫೋಟೋ ತಗೋತೀನಿ. ನಾನು ಎಷ್ಟು ಜನ ಮಾತಾಡ್ಸಿದ್ದೀನಿ ರ್ಯಾಂಕ್ ಬರೋರ್ನೆಲ್ಲ. ಯಾರೂ ಇದುವರೆಗೆ
ಹೆಂಗೆ ಬಂತು ಅಂತ ಗೊತ್ತಿಲ್ಲ ಸರ್ ಅಂತ ಯಾವನೂ ಅಂದಿಲ್ಲ, ಯಾರೂ ಅಂದಿಲ್ಲ. ಅಬ್ಬಬ್ಬ ಅಂದರೆ ಫಸ್ಟ್ ರ್ಯಾಂಕ್ ಬರುತ್ತೆ ಅಂತ ಗೊತ್ತಿರಲಿಲ್ಲ ಸರ್, ರ್ಯಾಂಕ್ ಬರುತ್ತೆ ಅಂತ ಗೊತ್ತಿತ್ತು ಅಂತಾರೆ ಹೊರತುವೆ ಹೆಂಗೆ ಬಂತು. ಹಲೋ, ಜೂನ್ 1ನೇ ತಾರೀಕು ಸ್ಕೂಲ್ ಶುರು ಆಯ್ತಲ್ಲ, ಆವಾಗಲೇ ದೇ ನೋ ದಟ್ ದೇ ಆರ್ ಗೋಯಿಂಗ್ ಟು ಬಿ ಎ ರ್ಯಾಂಕ್ ಹೋಲ್ಡರ್. ಬಲಂ ಬಲಂ ಆತ್ಮಬಲಂ, ಬಲಂ ಬಲಂ ತೇಜೋಬಲಂ. ನಮ್ಮ ಬಲದ ಮುಂದೆ ಇನ್ಯಾವುದಿದೆ ರೀ? 40 ವರ್ಷಗಳ ಹಿಂದೆ 18 ತಾಸು ಪ್ರಯಾಣ ಮಾಡಿ ಟ್ರೈನರ್ ಆಗಿಬಿಟ್ಟೆ. ನಾನು 21ನೇ ವಯಸ್ಸಿಗೆ ಟ್ರೈನರು ಹುಡುಗ, ಇನ್ನೂ ಕೆಲಸ ಸಿಕ್ಕಿಲ್ಲ, ಟ್ರೈನರ್ ಆಗ್ಬಿಟ್ಟೆ. 18 ಗಂಟೆ ಪ್ರಯಾಣ ಮಾಡಿ ಒಂದು ಕಡೆಗೆ ಹೋದೆ ಮೊದಲನೇ ಟ್ರೈನಿಂಗ್ ಮಾಡೋಕ್ಕೆ. ಒಂದು ಊರಿಂದ ಇನ್ನೊಂದು ಊರಿಗೆ. ಆ ಕಾಲದ ಕೆಂಪು ಬಸ್ಸು, ಆ ಕಾಲದ ರಸ್ತೆಗಳು, ಆ ಕಾಲದಲ್ಲಿ ಬಸ್ಗಳಲ್ಲಿ ಓಡಾಡಿ ಕೆಂಪು ಬಸ್ಸಲ್ಲಿ KSRTC ಬಸ್ಸಲ್ಲಿ. ಇವತ್ತು ಸಿದ್ದರಾಮಯ್ಯ ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡಿದ್ದಾನೆ. ನನ್ನ ದುಡ್ಡದು, ನಾನು ಕೊಟ್ಟಿರೋದು ವರ್ಷಗಳಿಗೆ ದಶಕಗಳಗಟ್ಟಲೆ ಕೊಟ್ಟಿದ್ದೀನಿ. ಹಾಂ, ನೆನೆಸ್ಕೊಳ್ಳಿ ನನ್ನ, ಸಿದ್ದರಾಮಯ್ಯನಲ್ಲ. ಇರಲಿ ಬಿಡ್ರಿ, ಓಲಿ ಬಿಡ್ರಿ, ಏನೋ ಹೇಳ್ತಿರ್ತೀನಿ ಬಿಡ್ರಿ, ಸ್ವಲ್ಪ ಸತ್ಯ ಇರುತ್ತಲ್ಲ, ಬಿಟ್ಬಿಡಿ. ಹೋದ್ರೆ ಅದು ಯಾವನೋ, ಅವಾಗೆಲ್ಲ ಫೋನ್ ಇಲ್ಲ, ಅವನು ಫಿಕ್ಸ್ ಮಾಡಿದ್ದ ಅಧ್ಯಕ್ಷ. ಹೋದ್ಮೇಲೆ ಹೇಳ್ತಾನೆ, ಬೆಳಗ್ಗೆ ಅಷ್ಟು ಕಷ್ಟಪಟ್ಟು 18 ಗಂಟೆ ಮಾಡಿ ಪ್ರಯಾಣ ಮಾಡಿ ಇಳಿದ್ರೆ ತಿಂಡಿಲ್ಲ, ಏನಿಲ್ಲ, ಸ್ನಾನವಿಲ್ಲ, ಒಂದು ಹೋಟ್ಲಿಲ್ಲ. ಅವ್ನು ಹೋದ್ರೆ ಸಿಕ್ಕದ, ಸಾರ್ ನೆನ್ನೆ ರಾತ್ರಿ 8 ಗಂಟೆಯಲ್ಲಿ ಮೀಟಿಂಗ್ ಮಾಡಿಬಿಟ್ಟು ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡ್ಕೊಂಬಿಟ್ವಿ ಸಾರ್ ಅಂತಾನೆ. ನಾನು ಅದಕ್ಕೆ ಮುಂಚೆ 8 ಗಂಟೆ ಮುಂಚೆನೇ ಹೊರಟುಬಿಟ್ಟಿದ್ದೀನಿ. ಅಯ್ಯೋ ನೀನು ಮನ್ಕಾಯೋಗ ಕರೆದ್ಬಿಟ್ಟು ಪ್ರೋಗ್ರಾಮ್ ಇಲ್ಲ ಅಂತಿಲ್ಲ, ಮೊದಲನೇ ಟ್ರೈನಿಂಗ್ ಪ್ರೋಗ್ರಾಮು. ನಾನಂತೆ ಬಾಯ್ಲೆ ನಿಂಗೆ ಎಷ್ಟು ಜನ ಪರಿಚಯ ಅಂದೆ, ಈಗ ಕ್ಷಣ 10 ನಿಮಿಷದಲ್ಲಿ ಕರ್ಕೊಂಬರ್ಬೇಕು, ಎಷ್ಟು ಜನ ಕರ್ಕೊಂಬರ್ತೀಯ ಅಂದೆ. 3 ಜನ ಇಟ್ಕೊಂಬರ್ತೀನಿ ಸರ್. ಹೋಗು ಅಂದೆ. 3 ಜನ ಇಟ್ಕೊಂಬಂದ. 4 ಜನ ಆದ್ರಲ್ಲ, ಅವ್ರಿಗೆ ಕೇಳಿದೆ, ಇನ್ನು 10 ನಿಮಿಷ ಟೈಮು, ಎಷ್ಟು ಜನ ಇಟ್ಕೊಂಬರ್ತೀನಿ ಹಿಂದೆ. 4 ಜನ, ಒಬ್ಬೊಬ್ರು ಈಚ್ ಒನ್ ಕ್ಯಾಚ್ ಒನ್ ಅಂದರು. ಇಟ್ಕೊಂಬಂದ್ರೆ 25 ನಿಮಿಷದಲ್ಲಿ 8 ಜನ ಆದರು. ರಾಮ ಮಂದಿರ ಇತ್ತಲ್ಲೊಂದು, ರಾಮ ಮಂದಿರದ ಡೋರ್ನ ಲಾಕ್ ಮಾಡಿಬಿಟ್ಟೆ. ಈ ನನ್ನ ಮಕ್ಕಳು ಓಡಾಡ್ಬಿಡ್ಬಾರ್ದಲ್ಲ, ಶಿಷ್ಯರನ್ನ ಹಿಡಿಯೋದು ಹೆಂಗೆ ಅನ್ನೋದು ಹೇಳ್ಕೊಡ್ತೀವಿ. 8 ಜನಕ್ಕೆ ಕೇಳಿಸ್ಕೊಳ್ಳಿ. ಹುಡುಗ, ಯೌವನ, ಟ್ರೈನರು, ಮೊದಲನೇ ಪ್ರೋಗ್ರಾಮು ಬಿಡ್ತೀವ ಆಯ್ತಾ. 3.5 ಗಂಟೆ ಚೆಚ್ಚ ಬಿಸಾಕ್ಬಿಟ್ಟೆ. ಬಿಡ್ರಿ, ಪಿಟೀಲೆ ತಂತಿ ಇದ್ರೆ ತಾನೇ, ನೀವು ಒಳ್ಳೆ ಪಿಟೀಲ್ ಅಂತಾರೆ, ತಂತಿನೇ ಇಲ್ಲ. ಆ ವಯಸ್ಸಲ್ಲೇ ನಮಗೆ ಆ ಥರದ ಜಾಣ್ಮೆ ಕಲೆ ಇತ್ತು. ಬಿಡಿ, ಕೇಳಿಸ್ಕೊಳ್ಳಿ, ಕೆಲಸ ಹೇಗೆ ಶುರುವಾಗುತ್ತೆ ಅನ್ನೋಕ್ಕೆ. ಅಬ್ದುಲ್ ಕಲಾಮು ಸೈಕಲ್ನಲ್ಲಿ ಪಾರ್ಟನ್ನು ಎತ್ಕೊಂಡು ಹೋಗ್ತಾರೆ. ಗಾಂಧೀಜಿ ಮೊದಲನೇ ಸಲ ಕರೆದಾಗ, ಬರ್ರಪ್ಪ ಸ್ವಾತಂತ್ರ್ಯ ಅಹಿಂಸೆ ಕೊರೋಣ ಕೂತ್ಬೋಣ. ಯಾವನು ಬಂದ? ಯಾರ್ರೀ ಬಂದರು? ಆಮೇಲೆ ಕೋಟಿ ಮೊದಲೇಳಿ, ಇವರೊಬ್ಬರೇ ಕೋತಿ ಕೂತ್ಕೊಳ್ಳೋಕ್ಕೆ, ಯಾವನೂ ಇಲ್ಲ, ಜೊತೆಗೂ ಯಾರೂ ಇಲ್ಲ. ಇವತ್ತು ಕೇಳಿಸ್ಕೊಳ್ಳಿ, 10 ಲಕ್ಷ ಮಕ್ಕಳಿಗೆ ಓದೋದು, 10 ಲಕ್ಷ ಇತರೆ ಜನಗಳು, 20 ದೇಶ, ಈ ದೇಶದ ಪ್ರತಿ ಊರು, ಕರ್ನಾಟಕದ 240 ತಾಲೂಕಿಗೂ ಹೋಗಿ ಅವರೊಂದು 10 ಲಕ್ಷ, ಇವರೊಂದು 10 ಲಕ್ಷ, ಒಂದು 15-20 ಲಕ್ಷ ಜನ 40 ವರ್ಷ ಇನ್ನೂ ನಿಲ್ಲಿಸಿಲ್ಲ. ದೇವ್ರು ನಾನು ಇನ್ನೂ ಬದುಕಿಸಿದ್ದಾನೆ. ಇವತ್ತು ಮತ್ತೊಂದು 100 ಜನ, ನನ್ನ ಹಾಗೆ 15-20 ಲಕ್ಷ ಜನಕ್ಕೆ ಮಾತನಾಡಿರುವ ಇನ್ನೊಬ್ಬ ಕನ್ನಡಿಗ ಇಲ್ಲ. 240 ತಾಲೂಕಿಗೂ ಹೋಗಿರೋ ಇನ್ನೊಬ್ಬ ಕನ್ನಡಿಗ ಇಲ್ಲ. ಯಾಕೆ? ಕ್ರಿಯೆ ಅನಂತವಾಗೋದಿಕ್ಕೆ ಒಂದೇ ದಾರಿ, ನಿರಂತರತೆ. ನಿರಂತರತೆಯಿಂದ ಅನಂತತೆಯೆಡೆಗೆ ಹೋಗುವುದೇ ಮನುಷ್ಯನ ಕೆಲಸ. ಬುದ್ಧ 32 ಮನೆ ಬಿಟ್ಟಾಗ ಸುಂದರವಾದ ಹೆಂಡತಿ ನಾನು ನೋಡಿಲ್ಲ. ಅವನ ಹೆಸರು ಸಿದ್ಧಾರ್ಥ ಅಂತ. ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ. ಎಷ್ಟು ತೊಂದರೆ ಇತ್ತು ಹೆಂಡತಿಯಿಂದ ನನಗೇನು ಗೊತ್ತು. ನಾವು ನೋಡಿ, ನಾವು ಅವನಿಗಿಂತ ಬಿಟ್ಟರು. ಇಷ್ಟು ತೊಂದರೆ ಕೊಟ್ಟರು ಈ ಹೆಂಡ್ತಿರು, ನಾವು ಹೋಗ್ತಾ ಇಲ್ಲ, ಅವ್ರ ಜೊತೆನೇ ಇದ್ದೀವಿ, ಅದೇ ಮನೇಲಿದ್ದೀವಿ. ನಾವೆಲ್ಲ ದೊಡ್ಡ ಮನುಷ್ಯರು ಬಿಡಿ. ನಾವೆಲ್ಲ ಈಗಿನ ಕಾಲದ ಗಂಡಸರ ಬಗ್ಗೆ ಯಾಕೆ ಮಾತು? ಹೆಂಡತಿಯನ್ನು ರಾಮಕೃಷ್ಣ ಪರಮಹಂಸರ ಹೆಂಡ್ತಿನ ಬಹುವಚನದಲ್ಲಿ ಕರಿತಿದ್ರು. 5 ವರ್ಷದಿಂದ ನಾನು ನನ್ನ ಹೆಂಡ್ತಿನ ಬಹುವಚನದಲ್ಲಿ ಕರಿತೀನಿ. ನಮ್ಮ ಪ್ರಾಣ ಭಯದಿಂದ ಬಹುವಚನದಲ್ಲಿ ಕರೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ಬಿಡಿ ಓಲೆ, ಎಲ್ಲಿದ್ದೆ? ದಾರಿ ತಪ್ಪಿಸ್ತೀರಲ್ರಿ. ಅಲ್ಲ, ಏನೋ ವಿಷಯ ಹೇಳ್ತಾ ಇದ್ದೆ ಹೇಳ್ರಿ. ಇಲ್ಲಿ ವಿಷಯ 32ಕ್ಕೆ ಮನೆ ಬಿಟ್ಟ, 35 ತನಕ ಓಡಾಡ್ದ.
37ಕ್ಕೆ 2 ವರ್ಷ ದೀರ್ಘಕಾಲಿಕ ಮೌನ. ಯಾರು ಇದುವರೆಗೂ 2,500 ವರ್ಷ ಆಯಿತು, ಇವತ್ತಿಗೂ ಅಷ್ಟು ಲಾಂಗೆಸ್ಟ್ ಮೆಡಿಟೇಷನ್ ಯಾರೂ ಮಾಡಿಲ್ಲ. 37ಕ್ಕೆ ಎನ್ಲೈಟನ್ಮೆಂಟು ಅವನಿಗೆ ಇದು ಸಿಕ್ತು. ಅಲ್ಲಿಂದ ವಾಪಸ್ ಏನು ಬೇಕಾಗಿತ್ತೋ ಸಿಕ್ತಲ್ಲ. ಈಗೇನು ಮಾಡಬೇಕಾಗಿತ್ತಾಳೆ? ಮನೆಗೆ ಹೋಗ್ಬೇಕಾಗಿತ್ತು. ಹೆಂಡತಿ ಕಾಯ್ತಾ ಇದ್ಲು, ಮಗ ಕಾಯ್ತಾ ಇದ್ದ, ನಾಗರಿಕರು ಕಾಯ್ತಾ ಇದ್ರು, ಸಿಟಿಸನ್ಸ್ ಹೋಗ್ಬೇಕಾಯ್ತಲ್ವ. ಇಟ್ ಗೋ. ಅವನು ಸತ್ತಿದ್ದು 87. 50 ವರ್ಷ ನನಗೇನು ಸಿಕ್ತೋ ಈ ಸತ್ಯ, ನನಗೇನು ಸಿಕ್ತೋ ಈ ಎನ್ಲೈಟನ್ಮೆಂಟ್, ಜನರಿಗೆ ಕೊಡು. ಹೋಗೋದು ತಿರ್ಗೋದು ಮಾತಾಡೋದು, ಹೋಗೋದು ತಿರ್ಗೋದು ಮಾತಾಡೋದು. ಇತಿಹಾಸಕಾರರು 3 ವಾಕ್ಯ ಬರೀತಾರೆ ಬುದ್ಧನ ಮೇಲೆ. ಬುದ್ಧನಷ್ಟು ತಿರುಗಿರೋರು ಯಾರೂ ಇಲ್ವಂತ. ಇವತ್ತು ನೀವು ಹೆಲಿಕಾಪ್ಟರ್ ಬಂದರು, ವಿಮಾನ ಬಂದರು, ಅವನಷ್ಟು ತಿರ್ಗೋಕ್ಕಾಗಲ್ಲ, ಅಷ್ಟು ತಿರುಗದಂತ 50 ವರ್ಷ. ಎರಡನೇದು, ಅವನಷ್ಟು ಮಾತಾಡಿರೋರು ಯಾರೂ ಇಲ್ಲಂತ. ಆದರೆ 3ನೇ ವಾಕ್ಯ ಹೇಳ್ತೀನಲ್ಲ, ಶಿಕ್ಷಕರು ಅರ್ಥ ಮಾಡ್ಕೋಬೇಕು, ಎಲ್ಲರೂ ಜಗತ್ತಿನಲ್ಲಿ ಅರ್ಥ ಮಾಡ್ಕೋಬೇಕು. ಅವನಷ್ಟು ಮಾತಾಡ್ರೋರು ಇವತ್ತಿಗೂ ಯಾರೂ ಇಲ್ಲ. 3ನೇ ವಾಕ್ಯ ಕೇಳಿ ಶಾಕ್ ಆಗಿಬಿಡ್ತೀರಿ ನೀವು. ಶಾಕ್ ಆಗಲಿ ಅಂತಲೇ ಹೇಳ್ತಾ ಇದ್ದೀನಿ. 3ನೇ ವಾಕ್ಯ ಕೇಳಿಸ್ಕೊಳ್ಳಿ, ಬುದ್ಧನಷ್ಟು ಮೌನವಾಗಿದ್ದವರು ಯಾರೂ ಇಲ್ಲ ಅಂತ. ಈ ವಾಕ್ಯ ಅರ್ಥ ಆಗಲ್ಲ. ಬುದ್ಧನಷ್ಟು ಮಾತಾಡ್ರೋರು ಯಾರೂ ಇಲ್ಲ, ಬುದ್ಧನಷ್ಟು ಮೌನ. ಇದು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಹೇಳಿ? ಇದು ಆದಮೇಲೆ ನಾನು ಭಾಷಣ ಮಾಡೋದು ಹೇಗೆ ಅಂತ ಟ್ರೈನರು ಲಕ್ಷಾಂತರ ಜನಕ್ಕೆ ಭಾಷಣ ಮಾತಾಡೋದು ಹೇಳ್ಕೊಟ್ಟಿದ್ದೀನಿ. ಆವಾಗ ಇದು ಕೇಳಿದ್ದು 12 ವರ್ಷಗಳ ಹಿಂದೆ. 12 ವರ್ಷದಿಂದ ನನ್ನ ಭಾಷಣ ಕಾಲಿನಲ್ಲಿ ಒಂದು ವಾಕ್ಯ ವಾಪಸ್ ತಗೊಂಡೆ. ಏನು ಮಾತನಾಡಬೇಕು ಎನ್ನುವುದು ಮುಖ್ಯ ಅಲ್ಲ, ಏನು ಮಾತನಾಡಬಾರದು ಎನ್ನುವುದು ಮುಖ್ಯ. ಹೇಗೆ ಮಾತನಾಡಬೇಕು ಎನ್ನುವುದು ಮುಖ್ಯವಲ್ಲ, ಹೇಗೆ ಮಾತನಾಡಬಾರದು. ಎಲ್ಲಿ ಮಾತನಾಡಬೇಕು ಎನ್ನುವುದು ಮುಖ್ಯವಲ್ಲ, ಎಲ್ಲಿ ಡೂಸ್ ಅಲ್ಲ ಮುಖ್ಯ, ಡೋಂಟ್ಸ್ ಮುಖ್ಯ. ಮಕ್ಕಳಿಗೆ ಪಾಠ ಮಾಡ್ಬೇಕಾದ್ರೆ ಏನು ಹೇಳಬೇಕು ಅದು ಅಲ್ಲೇ. ನೀವು ಸುತ್ಕೊಂಡು ಎಲ್ಗೋ ಹೋಗಿ. ನಾನು ಕೌನ್ಸಿಲಿಂಗ್ ನಡೆಸ್ತೀನಿ. 1000 ಜನ ಬರ್ತಾರೆ, 10,000 ಜನ ಬರ್ತಾರೆ. ಪ್ರತಿ ಒಂದು ದಿನಕ್ಕೆ 2-3 ಇಡೀ ರಾಜ್ಯದಿಂದ ಕೇಸ್, ಸ್ಟಡಿ ಸ್ಕಿಲ್ಸ್ಗೆ ಮತ್ತು ಬಿಹೇವಿಯರಲ್ ಆಸ್ಪೆಕ್ಟ್ಸ್ಗೆ ಮಕ್ಕಳಿಗೆ ಪೇರೆಂಟ್ಸ್ ಕರ್ಕೊಂಬರ್ತಾರೆ. ನನ್ನ ಅನುಭವಗಳದೆಲ್ಲ ಈಗ ಬರೆಯೋಕ್ಕೆ ಶುರು ಮಾಡಿದ್ದೀನಿ. ಈಗ ಆ ವಿಚಾರಗಳು ಅಬ್ಬಬ್ಬ ಭಾಳ ತೊಂದರೆಲಿದೆ, ಸಮಾಜ ಭಾಳ ತೊಂದರೆಲಿದೆ. ನಾನು ಚಿಕ್ಕವನಾಗಿದ್ದಾಗ 5ನೇ ಕ್ಲಾಸಲ್ಲಿ ನನಗಿನ್ನೂ ಜ್ಞಾಪಕ ಇದೆ. ಶಿವಮೊಗ್ಗ ಭದ್ರಾವತಿ ಪೇಪರ್ ಮಿಲ್ಸ್ ಅಂತ ಇತ್ತು, ಪೇಪರ್ ಟೌನ್. ಅಲ್ಲಿ ಪೇಪರ್ ಮಿಲ್ಸಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ಬರು ಟೀಚರ್ಸು. ನಾವು 5ನೇ ಕ್ಲಾಸು. ನಮಗೆ ಮಾರಲ್ ಸೈನ್ಸ್ ಅಂತ ಒಂದು ಪೀರಿಯಡ್ ಇತ್ತು, ನೀತಿ ಪಾಠ. ವಾರಕ್ಕೊಂದು ದಿನ ಬಾದ್ರಾಣಾಚಾರ ಅಂತ ಇನ್ನೂ ಜ್ಞಾಪಕ ಇದೆ. ಅವ್ರು ಬಂದು ನಚಿಕೇತಂದು, ಧ್ರುವಂದು, ಪ್ರಹ್ಲಾದಂದು, ಶ್ರವಣಕುಮಾರನ ಕಥೆ ಹೇಳೋರು. ಮನೆಗೆ ಹೋದರೆ ನಮ್ಮ ಅಮ್ಮನಮ್ಮ ಅಜ್ಜಿ, ನಮ್ಮ ಅಪ್ಪನಮ್ಮ ಅಜ್ಜಿ ಇಬ್ಬಿಬ್ಬರು ಕಾಂಪಿಟೇಷನ್ ಮೇಲೆ ಕತೆ ಹೇಳೋರು. ಆಮೇಲೆ ಅವಾಗ ಟಿ ವಿಗೆ ಏನೂ ಇಲ್ವಲ್ಲ ಸರ್, ಚಂದ್ರನ ತೋರಿಸ್ಕೊಂಡು, ಚಂದಕ್ಕಿ ಮಮ್ಮನ್ನ ತೋರಿಸ್ಕೊಂಡು ಬಾಯಿಗೆ ಹಾಕೋರು, ಕತೆ ಹೇಳ್ಕೊಂಡು ಆಯಿತಾ. ನಾವು ಓದ್ತಿದ್ದ ಪುಸ್ತಕ ಬಾಲಮಿತ್ರ, ಚಂದಮಾಮ, ಭಾರತಿ ಅಂತ ಚಿಕ್ಕ ಚಿಕ್ಕ ಪುಸ್ತಕಗಳು ಸಿಕ್ತು. ಹೀಗೆ ಬೆಳೆದವರು ನಾವು. ನನ್ನ ಮಗ ನಿಮ್ಮ ಮಕ್ಕಳನ್ನ ಹೇಗೆ ಬೆಳೆಸ್ತಾ ಇದ್ದೀವಿ? ಕಾರ್ಟೂನ್ ನೆಟ್ವರ್ಕು, ಕಂಪ್ಯೂಟರ್ ಗೇಮು, ಕ್ರಿಕೆಟ್ ಬ್ಯಾಟು, ರಾತ್ರಿ 10 ಗಂಟೆಗೆ ಕ್ರೈಮ್ ಡೈರಿ, ಕ್ರೈಮ್ ಸ್ಟೋರಿ. ಅದ್ಭುತ ಅಲ್ವಾ? ಅದ್ಭುತ ಅಲ್ಲ, ಅದು ಭೂತ. ಅವನು ಆಗ್ತಿರೋದೇ ಅದಲ್ವ ಮಗ, ಈಗ ಭೂತಾನೇ ಅವನು ಅಲ್ವಾ? ಸಂಜೆ ಮನೆಗೆ ಬಂದರೆ ಮಾತು ಇಲ್ಲಂತ, ಏನೂ ಇಲ್ಲಂತೆ. ಬಾಗಿಲು ಹಚ್ಕೊಂಡು ರೂಮೊಳಗೆ ಹೋಗ್ಬಿಡ್ತಾನೆ. ಅಣ್ಣ ಲಾಕೋ, ಒಳಗೆ ಏನು ಮಾಡ್ತಾನೆ ಅಂತ ಬ್ರಹ್ಮಂಗೂ ಗೊತ್ತಿಲ್ಲ. ಅಪ್ಪ ಅಮ್ಮಂಗೆ ಮಾತಾಡ್ಸೋದು ಹಿಂಗಂತೆ, ಜೋರಂತೆ ವಾಯ್ಸು. ಅಲ್ಲೇನು ಹಿತ ಮಿತ ಇಲ್ಲ. ಅಮ್ಮಂಗೆ ಹೊಡಿತಾನೆ. 7ನೇ ಕ್ಲಾಸ್ ಹುಡುಗ. ಅಮ್ಮ ದುಡಿಯುವ ಮಹಿಳೆ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್. ನನ್ನ ಹತ್ರ ಒಂದು ಕರ್ಸು, ಹಿಂಗಿದ್ದಾಳೆ ಅಮ್ಮ. ಇವನು ಹಿಂಗೆ 7ನೇ ಕ್ಲಾಸು ಕರ್ಕೊಂಬಂದಿದ್ರು. ಅಮ್ಮ ಅರಿ ಅಳಂದಿಲ್ಲ ಶ್ರೀ, ಏನು ವಿಷಯ ಹೇಳ್ರಿ ಹಿಂದೆ. ಹೊಡಿತಾನೆ ಸರ್ ಅಂದರು. ನಾನೇನು ಅನ್ಕೊಂಬಿಟ್ಟೆ, ಗಂಡ ಹೊಡಿತಾನೆ ಅನ್ಕೊಂಬಿಟ್ಟೆ. ನಾನು ಅದು ಕೌನ್ಸಿಲಿಂಗ್ ಮಾಡ್ತೀನಿ ದಂಪತಿಗಳದು. ಗಂಡು ಹೊಡಿತಾನೆ ಅನ್ಕೊಂಬಿಟ್ಟೆ. ಅವ್ರನ್ನೂ ಕರ್ಕೊಂಬಂದಿದ್ರೆ ಒಟ್ಟಿಗೆ ಕೌನ್ಸಿಲಿಂಗ್ ಮಾಡ್ತಿದ್ನಲ್ಲಮ್ಮ ಅಂದೆ. ಅವರು ಅಂದ್ರೆ ಯಾರು ಸಾರ್ ಅಂದರು. ಅದೇ ಹೊಡಿತಾರಲ್ಲ ನಿಮ್ಮ ಯಜಮಾನರು. ಸಾರ್ ಅವರಲ್ಲ ಸಾರ್, ಇವನು ಅಂತಾರೆ. ಸಾರ್ ನಿಮ್ಗೆ ಮೊದಲು ಹೇಳಿದ್ದು ಅರ್ಥ ಆಯ್ತಾ? ಅಷ್ಟು ಎತ್ತರ ಇವಮ್ಮ, ಇಷ್ಟು ಅಗಲ, ದುಡಿಯುವ ಮಹಿಳೆ. ಅವನು ಹಿಂಗೆ 7ನೇ ಕ್ಲಾಸು ಹೊಡಿತಾನೆ. ಸಿಕ್ಕಿ ತಗೊಂಡು ಹೊಡಿತು. ನನಗೆ ಶಾಕು. ಎಷ್ಟು ದಿವಸದಿಂದ ಅಂದೆ? 8-10 ತಿಂಗಳಾಯಿತು ಅಂದರು. ನಾನಂದೆ ಅಭ್ಯಾಸ ಆಗಿದೆ, ಒಡ್ಸ್ಕೊ ಹೋಗಿ. ಮೊದಲನೇ ದಿನ ಕೈ ಎದ್ದಾಗ 4 ಬಿಟ್ಟಿದ್ದಿದ್ರೆ ಇವತ್ತು ನನ್ನ ಹತ್ರ ಬರೋ ಸ್ಥಿತಿ ಇತ್ತ? ನಾಚಿಕೆ ಆಗಬೇಕು, ಶೇಮ್. ಚಿತ್ರದುರ್ಗದಲ್ಲೊಬ್ಬರು ರೆಡ್ಡಿಗಾರು, 100 ಕೋಟಿ ದುಡ್ಡು, ಒಬ್ಬನೇ ಮಗ, 10 ಕಾರಿದೆ. ಅವನ್ನ ಗೋಣಿಕೊಪ್ಪದಲ್ಲಿ ಕೂರ್ಗ್ ಪಬ್ಲಿಕ್ ಸ್ಕೂಲ್ ಅಂತಿದೆ, ಕಾಪ್ಸ್ ಅಂತ, ಅಲ್ಲಿಗೆ ಸೇರಿಸಿದ್ರು 8ನೇ ಕ್ಲಾಸು.
ಅವನು ಓಡ್ ಬಂದ್ಬಿಟ್ಟ, ಸ್ಕೂಲ್ ಬಿಟ್ಬಿಟ್ಟು ಮತ್ತೆ ಕರ್ಕೊಂಡೋಗಿ ಸೇರಿಸಿದ್ರು, ಮತ್ತೆ ಓಡ್ ಬಂದ್ಬಿಟ್ಟ. ಈ ಸಲ ಮತ್ತೆ ಕರ್ಕೊಂಡೋಗ್ಬಿಟ್ರು, ಅಣ್ಣ ಈ ಸಲ ಓಡ್ ಹೋಗ್ಬಿಟ್ಟ. ಬಿಡ್ತಾರ ಇವರು, ದುಡ್ಡಿರೋರು ಹುಡುಕಿಸಿದ್ರು, ಪೂನಾದಲ್ಲಿ ಸಿಕ್ಕಾಕೊಂಬಿಟ್ಟ. ಹಿಡ್ಕೊಂಬಂದ್ರು, ನನ್ನ ಹತ್ರ ಬರೋಕ್ಕೆ ಮುಂಚೆ ನಡೆದ ಘಟನೆ ಹೇಳಿದ್ರು, ಕರ್ಕೊಂಬಂದ್ರು. ಅವನ್ನ ಕುರ್ಚಿ ಹಾಕಿ ಕೂರಿಸಿದ್ರು. ಅಮ್ಮ ಇಲ್ಲಿ ನಿಂತ್ಕೊಂಡ್ಲು, ಅಪ್ಪ ಇಲ್ಲಿ ನಿಂತ್ಕೊಂಡ. ತಾವು ಎಲ್ಲೂ ಹೋಗಬೇಡಿ, ಏನೂ ಓದಬೇಡಿ, ನಮ್ಮಲ್ಲಿ ಇಷ್ಟೊಂದು ಕಾರ್ ಇದೆ, ಕಾರ್ ಡ್ರೈವರ್ ಆಗಾದರೂ ಸರಿನೇ, ನಮ್ಮ ಕಣ್ಣು ಮುಂದೆ ತಾವು ಇದ್ದು ಬಿಟ್ರೆ ಸಾಕು. ಮಗನ ಹತ್ರ ಈ ಥರ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದಿದ್ದಾರೆ ಅಂದರೆ ಯಾವ ಸೀಮೆ ಪೋಷಕರು, ಯಾವ ಸೀಮೆ ಶಿಕ್ಷಣ, ಯಾವ ಕಟ್. ಈ ಥರ 1000 ಇದೆ, ಬೇಡ. 22 ವರ್ಷ MSc, MTech, ಎಂಜಿನಿಯರಿಂಗು, ಮೆಡಿಕಲ್ಲು, BSc, BCom, BA ಏನೇನು ಓದಿಸಿಲ್ರಿ, MBA. ಅವನು ರಸ್ತೆಗೆ ಬಂದರೆ ಮಾಡೋಕ್ಕೆ ಒಂದು ಕೆಲಸ ಬರಲ್ಲ, ಒಂದು ಕೆಲಸ ಮಿನಿಮಮ್ ಇಂಟರ್ವ್ಯೂಗೆ ಹೋಗ್ತಾನೆ ರೀ ಆ ವಯಸ್ಸಲ್ಲಿ, ಆ ಕಾಲದಲ್ಲಿ 2 ನಿಮಿಷ ಮಾತಾಡೋಕ್ಕೆ ಬರಲ್ವಲ್ಲ ಸರ್. 22 ವರ್ಷ ನಿಮ್ಮ ಹತ್ರ ಇಟ್ಕೊಂಡು ಅವನಿಗೆ 3 ನಿಮಿಷ ಮಾತಾಡೋದನ್ನು ಕಲಿಸ್ತಿಲ್ವಲ್ಲಮ್ಮ. ಯಾವ ಸೀಮೆ ಶಿಕ್ಷಣ ನಮ್ಮ ಇದು? ಅವನಿಗೆ ಬದುಕಕ್ಕೆ ಬೇಕಾದ ಒಂದು ವಿದ್ಯೆನೂ ಬರಲ್ವಲ್ರಿ. ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ಗೆ ಅವ್ರ ಮನೆ ಫ್ಯೂಸ್ ಹಾಕಕ್ಕೆ ಬರಲ್ವಲ್ರಿ. ಯಾವ ಸೀಮೆ ಶಿಕ್ಷಣ ರೀ? ಕೌಶಲಗಳೇ ಇಲ್ವಲ್ರಿ. ಬರೀ ಜ್ಞಾನ ತಗೊಂಡು ರೋಟೋ ಮೆಥಡ್ನಲ್ಲಿ ಕಲಿಸಿ ಎಕ್ಸಾಮಲ್ಲಿ ಒಂದು ಬರೆದು ಒಂದು 50, 60, 70 ತಗೊಂಡು ಆ ಮಾರ್ಕ್ಸ್ ಗೊತ್ತಾ ನಿಮಗೆ? ಇತ್ತೀಚಿನ ಒಂದು ಸರ್ವೆ ಬಂದಿದೆ, ಭಾಳ ಮಜಾ ಇದೆ. ನೀವೆಲ್ಲ ಅನ್ಕೊಂಡಿದ್ದೀರಲ್ಲ ನಿಮ್ಮಲ್ಲಿ ಒಬ್ರು ಡಾಕ್ಟ್ರು, ಒಬ್ಬರು ಇಂಜಿನಿಯರು, ರ್ಯಾಂಕು, ಅಮೆರಿಕಕ್ಕೆ ಹೋದ ಎಲ್ಲ ಕೇಳ್ತಿರಲ್ಲ, ನಿಮ್ಮಲ್ಲಿ ಸ್ವಲ್ಪ ಜಾಸ್ತಿ ಹಂಗೆ ಅಂತ ಇಟ್ಕೊಳ್ಳಿ. ನೀವು ಕೇಳೋದೆಲ್ಲ ಅಂಥದ್ದೇ ಕೇಳ್ತಿರೋದು. ಎಲ್ಲರ ಮನಲ್ಲೂ ಒಬ್ಬ ಅಮೆರಿಕದಲ್ಲಿದ್ದವ್ರಂತೂ ಯಾರು ಹೇಳಿದ್ರು ನಿಮಗೆ? ಗೊತ್ತಾ ಸ್ಟ್ಯಾಟಿಸ್ಟಿಕ್ಸು? ಸುಮ್ಮನೆ ಹೊಡೆದು ಬಿಡೋದು ಒಂದು ಡೈಲಾಗು ಇರಲಿ ಅಂತ. ಈ ಓದ್ತಿದ್ದಾರೆ, ಜಾಂಡ್ರಾಗ್ತೀರಿ, ಇವೆಲ್ಲ ಹೇಳ್ತಿರಲ್ಲ, ಈ ಪರ್ಸೆಂಟ್ ಎಷ್ಟು ಗೊತ್ತಾ? 15% ಅಷ್ಟೇ. ರಾಜ್ಯ ದೇಶ ಎರಡು ಒಂದೇ ರೀತಿಯಲ್ಲಿದೆ ಪ್ಯಾಟ್ರನ್. 15%. ಇನ್ನು 25% 50ರಿಂದ 70 ಮಾರ್ಕ್ಸ್ ತಗೋತಾರೆ. ನ ಘರ್ಕ ನ ಘಾಟ್ಕ. ಅವ್ರು ಮುಂದೇನಾದ್ರೂ ಒಂದು ಗೊತ್ತಿಲ್ಲ, ಪಾಪ ಅವರು ಒದ್ದಾಡ್ತಿದ್ದಾರೆ, ಅದು 25%. ಬಿಡಿ, ಇದು ಎರಡು ನನಗೆ ಮುಖ್ಯ ಅಲ್ಲ, ಮುಂದಿನ ವಾಕ್ಯ ಹೇಳ್ತೀನಿಲ್ಲ, ಇದು ಶಾಕಿಂಗು. 15, 25, 40 ಅಲ್ವಾ? ಇನ್ನು 60%. ಕೇಳಿಸ್ಕೊಳ್ಳಿ 60% ಇನ್ ಇಂಡಿಯಾ ಆ್ಯಂಡ್ ಇನ್ ಕರ್ನಾಟಕ ಬೋತ ಸೇಮ್. ಕೇಳಿಸ್ಕೊಳ್ಳಿ, ಓದ್ತಾ ಇಲ್ಲ, ಶಾಲೆಗೆ ಬರ್ತಾ ಇಲ್ಲ. ಈ ಸರ್ಕಾರದಲ್ಲೊಂದು ಯೋಜನೆ ಇದೆ ಗೊತ್ತಾ? ಗೌರ್ಮೆಂಟ್ ಶಾಲೆಯಲ್ಲಿ ಗೌರ್ಮೆಂಟ್ ಟೀಚರ್ಸ್ ಮಾತ್ರ ಮಾಡೋದು, ನೀವು ಮಾಡಲ್ಲ, ಪ್ರೈವೇಟ್ನವರು. ಮರಳಿ ಬಾ ಶಾಲೆಗಂತ ಒಂದು ಯೋಜನೆ ಇದೆ. ಇವು ರಜಾ ಆಗ್ತಿದ್ದಂಗೆ ಓಡೋಗ್ಬಿಡ್ತವೆ. ಈ ಟೀಚರ್ಗೆ ಸಂಬಳ ಕೊಡ್ತಾರೆ 2 ತಿಂಗಳು ಸರ್ಕಾರದಲ್ಲಿ, ಆಯ್ತೆ? ಇವ್ರಿಗೊಂದು ಕೆಲಸ, ಅವ್ನೋಗಿ ಮತ್ತೆ ಹಿಡ್ಕೊಂಬರ್ಬೇಕು, ಹಿಡ್ಕೊಂಡು ಬಾ ಅಂತ ಹೇಳಬೇಕು. ಅದಕ್ಕೆ ಮರಳಿ ಬಾ ಶಾಲೆಗೆ ಅಂತ ಹೇಳಿದ್ದಾರೆ. ಇರಲಿ, ಓಕೆ. ಓದಲ್ಲ, ಶಾಲೆಗೆ ಬರಲ್ಲ, ಫೇಲು, ಮಾರ್ಜಿನಲ್ ಪಾಸು, ಹೆಂಗೋ, ಆಸಕ್ತಿ ಇಲ್ಲ, ಕ್ಲಾಸಲ್ಲಿ ಬಂದು ನಿದ್ದೆ ಮಾಡ್ತವೆ. ಈ ಥರದ್ದು 60% ಜನನ್ನ ಈ ರೀತಿ ಇಟ್ಕೊಂಡು ದೇಶ ಕಟ್ತೀರಾ? ಶಿಕ್ಷಣ ಕೊಡ್ತೀರಾ? ಪಾಠ ಮಾಡ್ತೀರಾ? ಏನು ಹೇಳ್ತೀರಿ? ಅಲ್ಲ, ಮೊದಲು ಯಾಕೇನದನ್ನು ಹೇಳ್ರಿ. ಭೂಮಿಗೆ ಎಳಕಳತ್ತೆ, ಯಾಕೆ ಎಳ್ಕಂತು? ಈಗ ಅದನ್ನು ಕಂಡಿಡ್ದಾಗಲೇ ಅವನು ಯಾಕೆ ಅಂತ ಕೇಳ್ದ. ವೈ? ಅವನು ಕೂತಿದ್ದ, ಆ್ಯಪಲ್ ತೋಟ, ಮೇಲಿಂದ ಒಂದು ಆ್ಯಪಲ್ ಬಿತ್ತು. ಅವನು ನಿಮ್ಗೆ ಗೊತ್ತಾ, ಈಸ್ ದ ಮೋಸ್ಟ್ ಡಲೆಸ್ಟ್ ಆಫ್ ದ ಡಲ್ ಬಾಯ್, ನ್ಯೂಟನ್. ಅವನಿಗೆ ಮ್ಯಾಥಮೆಟಿಕ್ಸ್ ಬರಲ್ಲ ಅಂತ ಒದ್ದೋಡಿಸಿದ್ರು ಮೇಷ್ಟ್ರು, ಮೇಡಮ್ಮು. ಅವ್ರ ಅಮ್ಮ ಮ್ಯಾಥಮೆಟಿಕ್ಸ್ ಹೇಳ್ಕೊಟ್ಟಿದ್ದು. ಅವ್ರ ಅಮ್ಮ ಹೇಳ್ಕೊಟ್ಟು ಮ್ಯಾಥಮೆಟಿಕ್ಸ್ಲೇ ಇವತ್ತು ಅವ್ನು ಬರೆದಿರೋ ಮ್ಯಾಥಮೆಟಿಕ್ಸ್ನ ಯಾವ ದೊಡ್ಡ ಫಿಸಿಕ್ಸ್ ಇಟ್ಗೂ ಅರ್ಥ ಆಗಲ್ಲ. ಇನ್ನು ನಿಜವಾಗಿ ಟೀಚರ್ ಹೇಳ್ಕೊಟ್ಟಿದ್ರೆ ಅಣ್ಣ ಇನ್ನೇನಾಗ್ಬಿಡೋನು ಬಿಡ್ರಿ. ಕೂತಿದ್ದಂತೆ ಮೇಲಿಂದ ಒಂದು ಆ್ಯಪಲ್ ಬಿದ್ದುಬಿಡ್ದಂಥ ಸೇಬು. ಇವನು ಕ್ವಶನು, ಇದು ಕೆಳಗೆ ಯಾಕೆ ಬಿತ್ತು, ಮೇಲಕ್ಕೆ ಯಾಕೆ ಹೋಗಲಿಲ್ಲ, ಎಡಕ್ಕೆ ಯಾಕೆ ಹೋಗಿಲ್ಲ, ಬಲಕ್ಕೆ ಯಾಕೆ ಹೋಗಿಲ್ಲ, ಕೆಳಗೆ ಯಾಕೆ ಬಿತ್ತು ಅಂತಿದ್ದಾಗೇ ಮಳೆ ಬಿತ್ತು, ಕೆಳಗಡೆ ಬಿತ್ತು, ಕಲ್ಲೆಸ್ದ ಕೆಳಗೆ ಬಿತ್ತು, ಇವನು ಅರ್ಧ ಕೆಳಗೆ ಬಿದ್ದು. ಈ ಭೂಮಿಗೆ ಎಲ್ಲವನ್ನು ಎಳಕಳ ಶಕ್ತಿ ಇದೆ, ಅದೇ ಕ್ಯಾಪಿಟಲ್ G. ನೋಡ್ರಿ, ವೈ. ನಮ್ಮ ಮಕ್ಕಳುಗಳು ಯಾರು ವೈ ಅಂತ ನೀವು ಪಾಠ ಮಾಡಿದ್ರು ದೇವ್ ಕೂತು ನೀವು ಎನಿ ಕ್ವಶನ್, ಒಂದು ಕ್ವಶನ್ ಕೇಳ, ಒಬ್ರು ಕ್ವಶನ್ ಕೇಳ. ನಾನು ಇತ್ತೀಚೆಗೆ ಈಗ ಕೊರೋನಾ ಬಂತಲ್ಲ, ಅವಾಗ ಮನೇಲೇ ಇದ್ವಲ್ಲ ಸರ್, ನನಗೆ ಇಷ್ಟೆಲ್ಲ ಹೇಳ್ಕೊಡ್ತೀವಿ, ಮಾಡ್ತೀವಿ, ಜಾಣರಾಗ್ತಿಲ್ಲ, ಇದೆಂಥ ಕತೆ ಇದು, ಈ ಜಾಣತನ ಎಲ್ಲಿದೆ? ಇದೇ IQ ಅಂತೀವಿ ನಾವು. ಅದಕ್ಕೆ ಕೈ ಹಾಕ್ಬಿಟ್ರೆ 0.00001% IQ ಜಾಸ್ತಿ ಮಾಡಿಬಿಟ್ರೆ ಇವ್ರದ್ದನ್ನು 3 ವರ್ಷದಲ್ಲಿ ಕತೆನೇ ಮುಗ್ದೋಯ್ತು. ನೀವು ಪಾಠ ಯಾಕೆ, ಅವನೇ ಆಗ್ಬೋದು ಅಂತ ಇದಕ್ಕೆ ಕೈ ಹಾಕೋಣ ಅಂತ ಸಿಲೆಬಸ್ ಬರೆಯೋಣ ಅಂತ ಕೂತೆ. IQ ಎನ್ಹಾನ್ಸ್ಮೆಂಟಿಗೆ ಸಿಲೆಬಸ್ ಬರೆದೆ ಕೂತ್ಕೊಂಡು.
ಅಲ್ಲ ಬೇಕಾದಷ್ಟು ಓದಿ ಮಾಡಿ ಅಲ್ಲಿ ಇಲ್ಲಿ ತೆಗೆದು ಮಾಡಿ ಯೂಟ್ಯೂಬ್ಗಳು ಇತ್ತು ಎಲ್ಲ ತೆಗೆದು ಮಾಡಿದಾಗ ಅಲ್ಲಿ ಒಂದು ವಿಷಯ ಗೊತ್ತಾಯ್ತು. ಬೇಕಾದಷ್ಟು ಸಿಲೆಬಸ್ ಬರೆದಿಟ್ಟಿದ್ದೀನಿ ಈಗ, ಓಕೆ ಇರಲಿ. ಅದ್ರಲ್ಲಿ ಒಂದು ಪಾಯಿಂಟ್ ಇತ್ತು, ಆಸ್ಕಿಂಗ್ ಕ್ವಶನ್ ಈಸ್ ಆಲ್ಸೋ ಎ ವೇ ಟು ಎನ್ಹ್ಯಾನ್ಸ್ ಯುವರ್ IQ. ಪ್ರಶ್ನೆ ಕೇಳೋದು ಒಂದು IQ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಕಾರಣೀಭೂತ. ಕೇಳಬೇಕು ಮಕ್ಕಳಿಗೆ, ಇವನು ಕ್ವಶನ್ ಕೇಳಲೇಬೇಕಣ, ನಾನೀಗ ಮುಂದಿನ 5 ನಿಮಿಷ ಮಾತಾಡಿದ್ಮೇಲೆ ಇವನು ಕ್ವಶನ್ ಕೇಳಬೇಕಣ ಅಂತ ಪಠ ಮಾಡಿ ಅವ್ನಿಗೆ ಒತ್ತಡ ಬರುತ್ತೆ. ಕೇಳ್ತೀನಿ, ಏನೋ ಅವ್ನು ಕೇಳ್ತೀನಿ, ಕೇಳಿ ಏನಾರು ಕೇಳಿ, ನೀವು ಯಾಕೆ ಇದನ್ನ ಹೇಳಿದ್ರಿ ಅಂತಲಾರು ಕೇಳ್ಕೊಳ್ಳಿ. ಸುಮ್ಮನೆ ಕೂತಿದ್ದೆ ನೆಟ್ಗಿದ್ದೆ ಯಾಕೆ ಹೇಳಿದ್ರಿ ಅಂತನಾರು ಕೇಳಿ. ಶಿಕ್ಷಕನಿಗೆ ಜವಾಬ್ದಾರಿ ಭಾಳ ಇದೆ. 3 ಥರ. ಒಂದು ನೀವು ಒಬ್ಬರೇ ಇದ್ದಾಗ, ಹುಡುಗ ಸ್ಟೂಡೆಂಟ್ ನಿಮ್ಮ ಎದುರಿಗಿಲ್ಲದೆ ಇದ್ದಾಗ ನೀವು ಹೇಗೆ ಬೆಳೆಯುತ್ತೀರಿ, ಕಲಿಯುತ್ತೀರಿ, ಬೆಳೆಯುತ್ತೀರಿ, ಬೆಳೆಸಲು ಉಪಕ್ರಮಿಸುತ್ತೀರಿ. ಇದೊಂದು ದಾರಿ, ಇದೊಂದು ಆಟ. ಎರಡನೇದು, ಸ್ಟೂಡೆಂಟ್ ಇರ್ತಾರೆ, ನೀವು ಎಲ್ಲೆಲ್ಲೋ ಓಡಾಡ್ತಿರ್ತೀರಿ, ಇಲ್ಲಿರ್ತೀರಿ, ಸ್ಟಾಫ್ ರೂಮ್ ಇರ್ತೀರಿ, ಇರ್ತೀರಿ, ನೀವು ಕಾರಿಡಾರ್ ಓಡಾಡ್ತೀರಿ, ಅದೊಂದು ಆಟ. ಕ್ಲಾಸ್ ರೂಮೆಲ್ಲ ಬಂದು ಅವನ ಎದುರಿಗೆ ನಿಂತು ಬಿಡ್ತೀರಿ, ಇದು 3ನೇ ಆಟ. ಈ 3 ಆಟದಲ್ಲೂ ಅವ್ನು ಗೆಲ್ಲಬೇಕು, ಆವಾಗಲೇ ಪರಿಪೂರ್ಣತೆ. ತುಂಬ ಶಾಲೆಗಳಲ್ಲಿ ಶಿಕ್ಷಕರು ಬೈ ಚಾನ್ಸ್ ನೀವು ಟೀಚರ್ ಆಗಿದ್ದು ಎಲ್ಲ ಓದ್ತಾರೆ ಮಕ್ಕಳು. BSc ಆಯಿತು, ಇನ್ನೇನು ಮಾಡೋದು, ಅಲ್ಲಿಗೆ ಹಾಕು ಇಲ್ಲಿಗೆ ಹಾಕು, BA ಏನು MSc ಆಯಿತು, ಏನು B.Ed ಮಾಡು, ಇರಲಿ ಏನೋ ಅಂತ ಸಿಗುತ್ತೆ. ಇದು ಬೈ ಚಾನ್ಸ್. ಕೆಲವರು ಟೀಚರ್ಸ್ ಆಗಲೇಬೇಕು. ನಾನೊಂದು 2-3 ಲಕ್ಷ ಮಕ್ಕಳಿಗೆ ಕೇಳಿದ್ದೀನಿ, ಗುರುಗಳೇ ಏನಾಗಬೇಕು, ಈ 30 ವರ್ಷದಿಂದ ಕೇಳ್ಕೊಂಬಂದಿದ್ದೀನಿ. ಆವಾಗೆಲ್ಲ ಡಾಕ್ಟರ್ ಆಗಬೇಕು, ಇಂಜಿನಿಯರ್. ಈಗ ಡಾಕ್ಟ್ರಿಗೂ ಬೆಲೆ ಇಲ್ಲ, ಇಂಜಿನಿಯರ್ಗೂ ಬೆಲೆ ಇಲ್ಲ. 40% ಇಂಜಿನಿಯರಿಂಗ್ ಸೀಟ್ಸ್ ಖಾಲಿ ಈ ರಾಜ್ಯದಲ್ಲಿ. 40% ಆಫ್ ದ ಇಂಜಿನಿಯರಿಂಗ್ ಸೀಟ್ಸ್ ಆರ್ ವೇಕೆಂಟ್. ಯಾರಿಗೆ ಬೇಕು ಇಂಜಿನಿಯರಿಂಗ್ ಸೀಟು ಕೇಳಿ, ನನ್ನ ಫ್ರೀಯಾಗಿ ಕೊಡಿಸ್ಕೊಡ್ತೀನಿ. ತಗೊಂಡು ಏನು ಮಾಡ್ತೀರಿ? ಈ ವರ್ಷದ ಹೊಸ ಕೌನ್ಸಿಲಿಂಗ್ 8 ಜನದ ಮಾಡಿದ್ದೀನಿ. ಇವರೆಲ್ಲ ಎಂಥ ಕೇಸು, ಈ ಕೇಸು ಭಯಂಕರ, ಇದೊಂದು ರೋಗ ಹರಡ್ತಾ ಇದೆ. ಬೆಂಗಳೂರಿನಲ್ಲೂ ಹರಡಿದೆ ಇದು. ಬೆಂಗಳೂರ್ದು 2 ಕೇಸು, ಮೈಸೂರ್ದು 6 ಕೇಸು. ನಾನು ಅಲ್ಲೇ ಇರೋದ್ರಿಂದ ಇದು ಭಾಳ ಮಜಾ ಇದೆ ಸರ್. ಇದು 8ನೇ ಕ್ಲಾಸು. ನೆಕ್ಸ್ಟ್ ರಜೆ ಬಿಟ್ಟರೆ 9ಕ್ಕೆ ಹೋಗಬೇಕು. ಅಪ್ಪ HR ಮ್ಯಾನೇಜರು ಒಂದು ದೊಡ್ಡ ಕಂಪ್ನಿ, ಅಮ್ಮ ಮಹಾರಾಣಿ ಕಾಲೇಜ್ ಪ್ರೊಫೆಸರು, ಒಬ್ಬನೇ ಮಗ, ಅದ್ಭುತವಾದ ಮನೆ. ಇವನು 96% 8ಲ್ಲಿ ರಜಾ ಮುಗೀತು. ಎಲ್ಲರದ್ದು ಇದೆ ರೋಗ, 8 ಕೇಸುವೆ. ಇವೊಂದು ಹೇಳ್ತಿದ್ದೀನಿ, ಹೋಗಲ್ಲ. 9ಕ್ಕೆ ಹೋಗ್ಬೇಕಲ್ಲ ರಜಾ ಆದಮೇಲೆ, ಹೋಗಲ್ಲ. ಯಾಕೆ ಹೋಗಲ್ಲ, ಎಷ್ಟು ಚೆನ್ನಾಗಿದ್ಯಲ್ಲ, ನೀನೇ ಫಸ್ಟ್ ಸ್ಕೂಲ್ಗೆ, ಹೋಗಲ್ಲ. ಸರಿ, ನಾನು ಕೌನ್ಸಿಲಿಂಗ್ ಹೊರಟೆ. ಎಲ್ಲ ಪರಿಚಯದವ್ರು, ಅವ್ರ ಅಪ್ಪ ಅಮ್ಮ ಎಲ್ಲ ನನ್ನ ಅಕ್ಕ ಕಾಲ್ದಾರಲ್ಲ ಪರಿಚಯ. ಸಾರ್ ಒಂಚೂರು ಏನೋ ಮಾಡಿ, ಸಾರ್ ನಮ್ಗೆ ಹಿಂಗಾಗ್ಬಿಟ್ಟಿದೆ, ಕರ್ಕೊಂಬರ್ರಿ ಹಿಂದೆ. ಅವ್ನು ಬರಲ್ಲ, ನಾನೇ ಬರ್ತೀನಿ ಬಿಡ್ರಿ ಹಿಂದೆ, ಒಂದು ಕಾಪಿ ಕುಡಿಬೋದಲ್ಲ ಅವ್ರ ಮನೆಗೆ ಹೋಗಿ, ತುಂಬ ವರ್ಷ ಆಗಿತ್ತು. ಹೋದೆ. ಅವನು ನಾನು ಬರೋದು ಕೇಳ್ಕೊಂಡು ಅವ್ನಿಗೆ ಹೇಳಿರಲಿಲ್ಲ, ಅಣ್ಣ ರೂಮ್ ಒಳಗೆ ಹೋಗ್ಬಿಟ್ಟ. ನಾವು ಬಿಡ್ತೀವ ಆಯಿತಾ, ಕೌನ್ಸಿಲಿಂಗ್ ಮಾಡಿಸ್ಕೊಳ್ಳೋನ್ಗೆ ಅಷ್ಟಿರ್ಬೇಕಾರೆ ಮಾಡೋರಿಗೆ ಅಷ್ಟಿರಬೇಕು. ನಾವು ರೂಮ್ಗೆ ನುಗ್ಗಿದೆ. ರೂಮಿಗೆ ನಿಕ್ಕಿದ್ರೆ ಸೋಫಾ ಇತ್ತು ಅವ್ನ ರೂಮಲ್ಲಿ. ನಾನು ಅವ್ನ ಕಡೆಗೆ ತಿರ್ಕೊಂಡು ಹಿಂಗೆ ಕೂತ್ರೆ ಅಣ್ಣ ಆ ಕಡೆ ತಿರ್ಕೊಂಬಿಟ್ಟ. ಅವ್ನಿಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಆದರೂ ಒಂದು 10 ನಿಮಿಷ ಅದು ಇದು ನಾನು ಏನೇನೋ ಹೇಳಿ, ಯಾಕೋ ಬೇಡ ಕಣ, 10ನೇ ಕ್ಲಾಸ್ ಮುಗಿಸೋ ಸಾಕು, ಆಮೇಲೆ ಬೇಡ ಕಣ, 10 ಓದಿದ್ರೆ ನಿಮ್ಮ ಅಪ್ಪ ಅಮ್ಮನ ಗೌರವಕ್ಕೆ ಏನಾಗಬೇಕು, ನಿನ್ನ ಇದಕ್ಕೆ ಇನ್ನೊಂದು 2 ವರ್ಷ ಮುಗಿಸ್ಬಿಡು. ಅವನೇನು ಹೇಳ್ತಾನೆ, ಯಾವುದೋ ಒಂದು ಚಾಪ್ಟರ್ ಎತ್ಕೊಂಬಿಟ್ಟ. ಹೆಂಗೆ ಮನಸ್ಸು ಹೆಂಗೆ ಹೋಗ್ತಾ ಇದೆ ನೋಡಿ, ಹೊಸ ಕಾಲದ ಹುಡುಗರು. ಯಾವುದೋ ಒಂದು ಚಾಪ್ಟರ್ ಎತ್ಕೊಂಬಿಟ್ಟ. ಉದಾಹರಣೆಗೆ ನಿಮ್ಗೆ ಅರ್ಥ ಆಗಲಿ, ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಕ್ವಾಡ್ರಾಟಿಕ್ ಯಾಕೆ ಓದ್ಬೇಕು ಸೋ? ಯಾವುದೋ ಸೋಷಿಯಲ್ ಒಂದು 2nd ವರ್ಲ್ಡ್ ವಾರ್ ಯಾಕೆ ತಿಳ್ಕೊಬೇಕು ಸೋ? ಹಿಂಗೆ ಎಲ್ಲನೂ ಎತ್ತಾನಣ್ಣ. ಇದು ಬೇಡ ಬಿಡೋ, ಅದು ಬೇಡ ಬಿಡಂದ್ರೆ ಅಲ್ಲಿಗೆ ಎಲ್ಲ ಬಿಟ್ಟಂಗೆ. ಇದೊಳ್ಳೆ ಕತೆ ಆಗೋಯ್ತಲ್ಲ ಇವೊಂದು. ನನಗೆ ಆವತ್ತು ಟೀಚರ್ಸಿಗೆ ಮಾತಾಡಬೇಕಾದ್ರೆ ಒಂದು ವಿಷಯ ಹೇಳಬೇಕು ಅಂತ. ಏನು ಹೇಳಿ, ಏನೇ ಶುರು ಮಾಡಿ, ಇದು ಏಕೆ ಮುಖ್ಯ. 2nd ವರ್ಲ್ಡ್ ವಾರ್ನ ಅರ್ಥ ಮಾಡ್ಕೊಂಡ್ರೆ ನೀನು 3rd ವರ್ಲ್ಡ್ ವಾರ್ನ ನೀನು ಇರೋ ತನಕ ಯೋಗ್ಯ ಅಯೋಗ್ಯ ಮಾಡಲ್ಲ ಅಥವಾ ಮಾಡಕ್ಕೆ ಬಿಡಲ್ಲ. ಅದರಿಂದ 2nd ವರ್ಲ್ಡ್ ವಾರ್ ತಿಳ್ಕ ಅಂತ ಹೇಳ್ಬೇಕು ನೀವು. ಈ ಕುರ್ಚಿ ಬಗ್ಗೆ ತಿಳ್ಕೋಬೇಕು. ಯಾಕೆ ತಿಳ್ಕೋಬೇಕು? ಇದು ಇರಲಿಲ್ಲ ನನ್ನ ಕಾಲದಲ್ಲಿ. ಯಾವನೋ ಆ ಕುರ್ಚಿ ತಿಳ್ಕೊಂಡಿದ್ದ, ನನ್ನ ಕಾಲದಲ್ಲಿ ಇತ್ತಲ್ಲ, ತಿಳ್ಕೊಂಡವನು ಹಂಗೆ ಇಂಪ್ರವೈಸ್ ಮಾಡ್ಕೊಂಡು ಉತ್ತಮಗೊಳಿಸಿ ಈ ಥರ ತಂದೇನೆ. ನೀನು ಇದನ್ನು ತಿಳ್ಕೊ, ಇದನ್ನು ಉತ್ತಮಗೊಳಿಸೋದನ್ನು ನೀನು ಮಾಡು. ಜಗತ್ತು ಅಂದ್ರೇನು? ಜ್ಞಾನ ಇದೆ ತಿಳ್ಕೊ, ಬ್ರೈನ್ ಇದೆ ತಿಳ್ಕೊ, ಇರೋದನ್ನು ಉತ್ತಮಗೊಳಿಸ್ಬೇಕು ತಿಳ್ಕೊ. ಇದನ್ನು ಯಾಕೆ ತಿಳ್ಕೋಬೇಕು? ಕ್ವಾಡ್ರಾಟಿಕ್ ಈಕ್ವೇಷನ್ ಹಿಂಗೆ ಯಾಕೆ ಬೇಕು? ಪ್ಯಾರಾಬೋಲಾಸ್ ಯಾಕೆ ಬೇಕು? ಜಿ ಯಾಕೆ ತಿಳ್ಕೋಬೇಕು? ಜಿ ತಿಳ್ಕೊಳ್ಳೋ ಹೊತ್ತಿಗೆ ಸುನೀತಾ ವಿಲಿಯಮ್ಸ್ ಅಲ್ಲೋದ್ದು ಹೋಗಿ ಸಿಕ್ಕಾಕೊಂಡಿದ್ದು, ಮೂಳೆ ಆಗ್ಬಿಟ್ಟಿದ್ದಾಳೆ ಪಾಪ. ಬೋನಿ ನೋಡಿದ್ರೆ ನೀವು ಹೊಟ್ಟೆ ಅವ್ರಿಗಿತ್ತು, ಇನ್ನೂ ಹೊರಟಿಲ್ಲ.
ಹೋಗಿದ್ಯಂತೆ, ಅಲ್ಲಿಂದ ಯಾಕೆ ಹೊರಟಿಲ್ಲ ಅಂತ ನಮಗೂ ಗೊತ್ತಿಲ್ಲ. ಯಾಕೆ ಅಂತ ಹೇಳ್ರಿ, ವೈ ಅಂತ. ವಾಟ್ ಆಮೇಲೆ ರೀ, ಮೊದಲು ವೈ ಹೇಳ್ರಿ, ಆಮೇಲೆ ವಾಟ್ ಹೇಳ್ರಿ. ಆದರೆ ವೈನ ಹೇಳ್ತಾ ವಾಟ್ ಹೇಳ್ತಾ ನಿಮ್ಮದೇ ಆದ ಹೌ ನಿಮ್ದಾಗಿರಲಿ, ನಿಮ್ಮ ರೂಪ ಅದು. ನೀವು ಹೇಳ್ದಂಗೆ ಅವ್ರು ಹೇಳ್ಬಿಡಿ, ಅವ್ರು ಹೇಳ್ದಂಗೆ ನೀವು ಹೇಳ್ಬಿಡಿ, ಒಬ್ಬೊಬ್ರು ಒಂದೊಂದು ಥರ ಹೇಳಿ. ಗೌರವ ಜಾಸ್ತಿ. ಎಲ್ಲರೂ ಬರೀತಾರೆ. 60 ಜನಕ್ಕೂ ನೋಟ್ಸ್ ಕೊಟ್ಬಿಡೋದು ಮೇಡಮ್, ಎಲ್ಲರೂ ಬರೀತಾರೆ. ಮಜಾ ನೋಡಿ, ಆ ಕ್ಲಾಸಲ್ಲಿ ಎಲ್ರಿಗೂ ಒಂದೇ ಮಾರ್ಕ್ಸ್. ಏನು ಬರೀಬೇಕು ನೀನು ಅಂತ ನಾನೇ ಹೇಳೋದು, ಹಿಂಗೆ ಬರೆದ್ರೆ ನಿಂಗೆ ಮಾರ್ಕ್ಸು ಅಂತ ಹೇಳ್ಬಿಡೋದು, ಅವನು ಹಂಗೆ ಬರೆಯೋದು, ನೀವು ಮಾರ್ಕ್ಸ್ ಕೊಡೋದು. ಇದು ಶಿಕ್ಷಣವೇ? ಹಿಂಗೆ 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 ಹಂಗೆ, ಹಂಗಾದ್ರೆ ಹೆಂಗೆ, ನಿನಗೇನು ಅನಿಸುತ್ತೆ ಹಂಗೆ ಬರಿ ಅಂದರೆ ಅವನು ಬರೀತಾನೆ. ಅದು ಶಿಕ್ಷಣ. ಜ್ಞಾನ ಅಲ್ರಿ, ಜ್ಞಾನ ಅಲ್ರಿ ಕೊಡಬೇಕಾಗಿರೋದು. ನಮ್ಮ ಇವರು ಬನ್ನಂಜೆ ಗೋವಿಂದಾಚಾರ್ಯ ಯಾವಾಗಲೂ ಹೇಳೋರು, ಏನು ಮುಖ್ಯ ಮನುಷ್ಯನಿಗೆ? ಅರಿವು ಗೊತ್ತಿರಬೇಕು. ಆಮೇಲೆ ಅವರೇ ತಕ್ಷಣ ಹೇಳ್ಬಿಡೋದು, ನಾನು ಇದನ್ನು ಕೇಳಿದ್ದು 40 ವರ್ಷಗಳ ಹಿಂದೆ, ನಾನು PUC ಇದ್ದಾಗ. ಆಮೇಲೆ ಆಮೇಲೆ ಅಲ್ಲ 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 ಅಲ್ಲ, ಅರಿವು ಮುಖ್ಯ ಅಲ್ಲ. ಅರಿವು ಮುಖ್ಯ, ಆದರೆ ಅರಿವು ಇದ್ದರೆ ಮುಖ್ಯ. ಅರಿವು ಇವ್ರ ಹತ್ರ ಇದ್ರೆ ನನಗೇನ್ರಿ ಬಂತು, ನನ್ನ ಹತ್ರ ಇರ್ಬೇಕಲ್ರಿ. ಅದಕ್ಕೆ ನೆಕ್ಸ್ಟ್ ವಾಕ್ಯ, ಅರಿವಲ್ಲ ಮುಖ್ಯ, ಅರಿವಿನ ಇರವು ನನ್ನ ಹತ್ರ ಇರಬೇಕು. ನನಗೆ ಗೊತ್ತಿರಬೇಕು, ಪಕ್ಕದವನಿಗೆ ಗೊತ್ತಿರೋ ಅವ್ನು ಬರೀತಾನೆ, ನನಗೆ ಗೊತ್ತಿರ್ತಾನೆ ನಾನು ಬರೆಯೋದು. ಅರಿವಿನ ಇರವು. ಆಮೇಲೆ ತಕ್ಷಣ ಹೇಳೋರು, ಅರಿವಿನ ಇರವಿದ್ರೆ ಏನು ಪ್ರಯೋಜನ, ಅದು ಮುಖ್ಯ ಅಲ್ಲ. ಯಾಕೆ? ಹನುಮಂತ ಹಾರದ್ನಲ್ಲ, ಹಾರಕ್ಕೆ ಮುಂಚೆನೂ ಅವ್ನಿಗೆ ಹಾರೋದು ಅನ್ನೋದು ಗೊತ್ತಿರುತ್ತೆ ನ್ಯಾಚುರಲಿ. ಮತ್ತು ಇವಾಗ ಯಾಕೆ ಪ್ರಕಟ ಆಯಿತು ಅಂದರೆ, ಅವನಿಗೆ ಆವಾಗ ಗೊತ್ತಾಯ್ತು ಹಾರದ ನನ್ನ ಹತ್ರ ಇದೆ, ಹಾರಬೇಕು ಅಂತ ಅರಿವು ಅವನಿಗೆ ಬಂತು. ಅಂದರೆ ಅರಿವಿನ ಇರವಿನ ಅರಿವು ಮುಖ್ಯ. ಐ ಶುಡ್ ನೋ ದಟ್ ಐ ಹ್ಯಾವ್ ಇಟ್ ಆ್ಯಂಡ್ ಐ ನೋ ಇಟ್. ಅರ್ಥ ಆಗ್ತಿದೆಯಾ? ಆಮೇಲೆ ಹೇಳೋರು, ಥೋ ಇದು ತಗೊಂಡು ಏನು ಮಾಡ್ತೀಯಾ, ನನ್ನ ಹತ್ರ ಇದೆ ನಂಗೆ ಗೊತ್ತಾದರೂ ಏನು ಪ್ರಯೋಜನ, ನನಗೆ ಗೊತ್ತಿರೋದನ್ನು ನಿಮಗೆ ಕೊಡಬೇಕು. ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ. ಅರಿವಿನ ಇರವಿನ ಅರಿವಿನ ಅರಿವು ಮುಖ್ಯ. ಇದೇ ಶಿಕ್ಷಕ. ಟೀಚರ್ ಅಂದರೆ ಯಾರು? ಇಟ್ಟೆ ಹರಿಸೋನು, ಹೊಳೆ ಆದಂಗೆ ಹರಿತಿರ್ಬೇಕು, ಕೆರೆ ಥರ ನಿಂತು ಬಿಡಬಾರ್ದು ಬಗ್ಗಡ. ಹೊಳೆ ಟೀಚರ್ ಅಂದರೆ ಹೊಳೆ. ಗುರು ಅಂತಾರೆ, ಭಾರತ ಒಂದೇ ಗುರು ಅನ್ನೋದು. ಗುರು ಅಂದ್ರೆ ಏನು ಅಂದ್ಕೊಂಡ್ರಿ? ಗುರು ಸಂಸ್ಕೃತ ತಿಳ್ಕೊಳ್ಳಿ. ಗುರು ಅಂದ್ರೆ = ರಾಮ, = ಆನಂದ. ರಾಮ 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 ಅಂತ ಹನುಮಂತ ಹೇಳ್ದಂಗೆ ಏನು ದೇಹ ಬೆಳೆದ್ಬಿಡ್ತು ಹಾರ್ಬಿಟ್ಟು ಆನಂದದ ಉಪಕ್ರಮಗಳು, ಆನಂದದ ಲಕ್ಷಣಗಳು, ಆನಂದದ ಲಾಭಗಳು, ಜಯ ವಿಜಯ ಪರಮೋಚ್ಚ ಸ್ಥಿತಿ. ಇದು ಆನಂದ. ಗುರುನು ಆನಂದ. ಗುರು ಪಾಠ ಮಾಡಿದ್ರೆ ಮಕ್ಕಳು ಹೇಗೆ ಕೇಳಬೇಕು ಗೊತ್ತಾ? ಹೇಳಿ ಮೇಡಮ್. ನಿಮ್ಮ ಹುಡುಗರು ಹಂಗೆ ಮಾಡ್ತಾವ, ನಿಮ್ಮ ಹುಡುಗರು ಏನಾಗಿರು ಬಾರ ಚುಕ್ಕೆ ಅಣ್ಣ. ನೋಡಿದ್ರೆ ಖುಷಿ ಆಗ್ಬೇಕ್ರಿ. ಅಯ್ಯಯ್ಯೋ ಟೀಚರ್, ನಮ್ಮ ಟೀಚರ್, ಇವರ ಟೀಚರು ಅಂದರೆ ಇವರೇ ಟೀಚರು. ಶಾಲೆಗೆ ಯಾಕೆ ಹೋಗ್ಬೇಕು? ಅವರು ಟೀಚರು, ಅವ್ರದ್ದು ಇವತ್ತು ಕ್ಲಾಸ್ ಇದೆ, ಬಿಟ್ಬಿಡ್ತೀನ. ನಾಳೆ ಬೆಳಗ್ಗೆ 10 ಗಂಟೆಗೆ ದೇವ್ರು ಇಲ್ಲಿ ಬರ್ತಾನೆ ಸರ್, ನೀವು 9 ಗಂಟೆಗೆ ಬಂದು ಕೂತಿರೋದು, ಹೋಗೋದೇ ಇಲ್ಲ, ಇಲ್ಲೇ ಕೂತ್ಬಿಡ್ತೀರಿ ಇವತ್ತಿಂದ ಅಲ್ಲ. ಹೌದು, ಯಾಕೆ? ದೇವ್ರು ನೋಡಬೇಕು, ಗುರು ನೋಡಬೇಕು ಅನ್ನೋ ಆಸಕ್ತಿ ಬಂದರೆ ಬೈಕೆ ಬರಬೇಕು. ಬೈಕೆನೇ ಇಲ್ಲ ಮಕ್ಕಳಿಗೆ. ಸತ್ತ ಹಾಗೆ, ಸೋತ ಹಾಗೆ. ಯಾಕೆ ಅಂತ ಗೊತ್ತಿಲ್ಲ, ನಂಗೆ ಗೊತ್ತು ಯಾಕೆ ಅಂತ. ಯಾಕೆ ಹೇಳಿ? ನೀವು ಹಾಗಿದ್ದೀರಿ. ಬೇಜಾರು ಮಾಡ್ಕೊಬೇಡಿ. ಒಂದು ಪೀರಿಯಡ್ ಆದಮೇಲೆ ಸರ್, ಈ ಕ್ಲಾಸಿಂದ ಆ ಕ್ಲಾಸ್ಗೆ ಹೋಗ್ತಾರಲ್ಲ ಇವರು, ಸುಮ್ಮನೆ ನೀವು ಒಂದು ವೀಡಿಯೋ ಮಾಡಿ ನೋಡ್ಬೇಕು. ನೀವು ಇವ್ರು ಹೋಗೋದು ನೋಡಿಬಿಟ್ರೆ, ತಾಯಿ ಮನ್ಗೋಗ್ಬಿಡಿ, ಯಾಕೋ ಹುಷಾರಿಲ್ಲ ಅಂತ ಕಾಣುತ್ತೆ ಅಂತ ನಾವೇ ನಿಮ್ಗೆ ಹೇಳ್ಬೇಕು, ಮ್ಯಾನೇಜ್ಮೆಂಟ್ನವರು. ಇರಲಿ, ಆಮೇಲೆ ಮಾತಾಡೋಣ, ತುಂಬ ಇದೆ. ಖುಷಿಯಾಗಿರ್ರಿ. ಹೆಂಗಿರ್ಬೇಕು? ಕ್ಲಾಸ್ ಒಳಗೆ ಬಂದರೆ ಕಾವ್ಯ ರಸ ಪ್ರವಾಹ ಹರಿಬೇಕು. ಹೆಂಗೆ ಓಡಾಡ್ತಿರ್ಬೇಕು. ಕೆಲವರು ಅಟೆನ್ಷನ್ ಟೀಚರ್ಸು
ಈ ಮ್ಯಾಥಮೆಟಿಕ್ಸ್ ಟೀಚರ್ ಮಜಾ, ಅವರು ಹುಡುಗರು ನೋಡಲ್ಲ. ಅಯ್ಯೋ, ಮಹಾದ್ವೇಷಿಗಳು ಹುಡುಗರು ಕಂಡ್ರೆ. ಮ್ಯಾಥಮೆಟಿಕ್ಸ್ ಟೀಚರು ಅವ್ರಿಗೊಂದು ಅಹಂಕಾರ, ಏನು ಹೇಳಿ, ನಾನು ಮ್ಯಾಥ್ಸ್ ಟೀಚರು ಅಂತ. ಯಾಕೆ, ಜಗತ್ತಿನಲ್ಲಿ ಯಾರಿಗೂ ಹೆಚ್ಚಿನ ಜನಕ್ಕೆ ಅರ್ಥ ಆಗದೆ ಇರೋದನ್ನು ಮಾಡೋನು ನಾನು ಒಬ್ಬನೇ ಅಂತ. ಆಯ್ತಾ, ಕನ್ನಡ ಏನು ಯಾವನು ಬೇಕಾದ್ರೆ ಕಲಿತಾನೆ, ಮ್ಯಾಥ್ಸು. ಅವರು ಸೀದಾ ಬರ್ತಾರೆ, ಹುಡುಗರು ಈಡೇ ನೋಡಲ್ಲ, ಸೀದಾ ಬರ್ತಾರೆ. ಬೋರ್ಡು ಟೊಯ್ 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 ಟೊಯ್, ಮತ್ತೆ ಡಸ್ಟ್ರು ಟೊಯ್ 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 ಟೊಯ್, ಮತ್ತೆ ಟೊಯ್ 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 ಟೊಯ್. ಬೆಲ್ಲಾಯ್ತು, ಅಣ್ಣ ಟೊಯ್ ಟೊಯ್ ಟೊಯ್. ಹೌದೌದು ಹೌದು. ನಾನು ನಿಮ್ಮ ವಿಷಯ ಎಲ್ಲಿ ಮಾತಾಡಿದೆ? ನಾವು ಯಾವುದೋ ದೇಶದ ಯಾವುದೋ ಜಮಾನದ ಯಾವುದೋ ಕಥೆನ ಹೇಳಕ್ಕೆ ಬಂದಿದ್ದೀನಿ. ನಾನೊಬ್ಬ ಕತೆಗಾರ. ಬೇಜಾರು ಮಾಡ್ತೀನಿ. ಬೇಜಾರು ಅನ್ನೋದರಲ್ಲಿ ಬೇ ಬಿಟ್ಟರೆ ಜಾರು ಅನ್ನೋದು ಒಂದಿದೆ. ಸ್ವಲ್ಪ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ. ಬರ್ತಿದ್ದಂಗೆ ಶುರು, ಕೆಲವರು ಏನು ಶುರು, ರನ್ನ ಗದಾ ಯುದ್ಧ, ತೆಗಿರೋ, ಗದಾ ಯುದ್ಧ ಟೈಪಲ್ಲೇ ಪಾಠ ಮಾಡ್ಬೇಕಾ? ಏನು ಗದೆ ಅಳ್ಳಾಡಿಸ್ಬೇಕಾ? ಸರಿ, ಕೇಳಿಸ್ಕೊಳ್ಳಿ ದಯವಿಟ್ಟು. 1 ನಿಮಿಷ 2 ನಿಮಿಷ ಪಾಠ ದಯವಿಟ್ಟು. ಇದಕ್ಕೆ ಐಸ್ ಬ್ರೇಕರ್ ಅಂತಾರೆ ನಾವು ಟ್ರೈನರ್ಸ್ ಎಲ್ಲ. ಐಸ್ ಬ್ರೇಕರ್ಸ್ ಅಂತ. ಐಸ್ ಅಂದರೆ ಚಳಿ, ಹಾಗೆ ಕೂತ್ಕೊಂಡು ಅದನ್ನು ಹೊಡಿಬೇಕು. ಹಿಂದಿನ ಕ್ಲಾಸಲ್ಲಿ ಏನೋ ಆಗಿರುತ್ತೆ ರೀ. ಹಿಂದಿನ ಕ್ಲಾಸಲ್ಲಿ ಅವರು ಹಿಂದಿನ ಜನ್ಮದಲ್ಲೂ ಡ್ರಾಮಾ ಮೇಸ್ಟರ್ ಆಗಿದ್ದರು, ಈ ಜನ್ಮದಲ್ಲಿ ಸೋಷಿಯಲ್ ಟೀಚರ್ ಆದರೂ ಡ್ರಾಮಾನೇ ಅವರು. ಮಹಾಪ್ರಚಂಡ ಪಾಠ. ಏನು ಹೇಳಿ, ಸೆಕೆಂಡ್ ವರ್ಲ್ಡ್ ವಾರ್, 2ನೇ ಮಹಾಯುದ್ಧ. ಏನು ಅಣ್ಣಂಗೆ ಫುಲ್ಲು ಮೂಡ್ ಬಂದ್ಬಿಟ್ಟಿದೆ. ಡ್ರಾಮಾ ಕತೆ ಬೇರೆ. 40 ನಿಮಿಷದಲ್ಲಿ ಅವನು ಹಿಂದಿಂದ ಹೇಳ್ಕೊಂಬಂದಿದ್ದ, ಇವತ್ತು ಬಾಂಬ್ ಹಾಕಬೇಕು, ಈಗ ಬಾಂಬ್ ಹಾಕಬೇಕು. ಏನು ಫುಲ್ ಪವರ್ಫುಲ್ ಆಗ್ಬಿಟ್ಟಿಯಾನೆ ಅಣ್ಣ. ಸೋಷಿಯಲ್ ಮ್ಯಾಟ್ರು ಏನು ಕತೆ ಕಟ್ಟಿ ಹೇಳ್ತಾ ಇದ್ದಾನೆ. ಚಿಕ್ಕ ಮಕ್ಕಳು ಮುಡ್ಯಾವು, 7ನೇ ಕ್ಲಾಸ್ 8ನೇ ಕ್ಲಾಸು. ಅವಕ್ಕೆ ರಕ್ತ ಕಂಡ್ರೆ ಆಗಲ್ಲ, ಸಾವೇ ನೋಡಿಲ್ಲ. ಹೆದರಿಕೆ ಅಂದರೆ ಹೆದರಿಕೆ, ದೆವ್ವ ಕಂಡ್ರು ಹೆದರಿಕೆ, ಮನುಷ್ಯನ ಕಂಡ್ರೆ ಮೊದಲು ಏನೂ ನೋಡಿಲ್ಲ ಅವು. ಇವನು ತಗೊಂಬಂದು ಅಮೆರಿಕದವರು ಅಷ್ಟು ಜೋರಾಗಿ ಹಾಕಿಲ್ಲ. ಇವನು ಹಿರೋಶಿಮಾ ಮೇಲೊಂದು, ನಾಗಸಾಕಿ 2 ಬಾಂಬ್ ಹಾಕಿ 1,00,000 ಜನನ ಸಾಯಿಸಿ, ಕಾಲಿಲ್ಲದ ದೇಹ, ತಲೆಯಿಲ್ಲದ, ರುಂಡವಿಲ್ಲದ ಮುಂಡ, ಆಯ್ತೆ ಲಕ್ಷಾಂತರ ಜನ ಸಾವು. ಹೆಂಡತಿ ಇಲ್ದಿದ್ದ ಗಂಡ, ಗಂಡ ಇಲ್ದಿದ್ದ ಹೆಂಡತಿ, ಅಪ್ಪ ಅಮ್ಮ ಇಲ್ದಿದ್ದ ಮಕ್ಕಳು, ಮಕ್ಕಳು ಇಲ್ದಿದ್ದಪ್ಪ, ಎಲ್ಲೆಲ್ಲೂ ರಕ್ತ, ಹಿಂಸೆ, ಯಾತನೆ. ಮಕ್ಕಳು ಗೋಳು, ಹಿಂಗೂ ಉಂಟೆ. ಬೆಲ್ಲಾಯಿತು, ಅಣ್ಣ ಹೋಗ್ಬಿಟ್ಟ, ಇವು ಹೋಗ್ಬಿಟ್ಟ. ಇವು ಇನ್ನೂ ಅಳ್ತಾ ಇವೆ. ನೆಕ್ಸ್ಟು ಅಣ್ಣ ಮ್ಯಾಥಮೆಟಿಕ್ಸು. ಅವಂಗೆ ಇವೆಲ್ಲ ಸಂಬಂಧ ಇಲ್ಲ. ಮಕ್ಕಳ ಮನಸ್ಸು, ಸತ್ತೋಗಿರೋದು 1,00,000 ಜನ, ಇವೆಲ್ಲ ಅವನಿಗೂ ಇವನಿಗೂ ಸಂಬಂಧ ಇಲ್ಲ. ಅವ್ನು ಸೀದಾ ಬಂದ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂದ. ಅವು ಎಲ್ಲಿ ಕ್ವಾಡ್ರಾಟಿಕ್ಕು, ಎಲ್ಲ ಎಕ್ಸೆಂಟ್ರಿಕ್ಕು. 1 ನಿಮಿಷ 2 ನಿಮಿಷ ಏನಾರು ಮಾಡಿರಿ, ಸಣ್ಣದು ನಿಲ್ಲಿ, ಕೂರಿಸ್ರಿ ಸಾಕು, ಕೈ ಹಚ್ಚಿ ಕೂರಿಸ್ರಿ ಸಾಕು, ಜೋರ ನಗಿಸ್ರಿ, ಲಾಫಿಂಗ್ ಕ್ಲಬ್ಬು ನಗ್ರಿ, ಏನೋ ಒಂದು ಮಾಡಿರಿ. ನಮ್ಮ ಮೇಷ್ಟ್ರೊಬ್ರು ಇದ್ದಾರೆ, ಫೇಲ್ ಆದವರು. ಅವ್ರು ನೀವೆಲ್ಲ ಫೇಲ್ ಮಾಡಿಸಿರ್ತಿರಲ್ಲ, ಇವೆಲ್ಲ ಫೇಲ್ ಮಾಡಿಸ್ತಿಲ್ಲ. 30 ದಿವಸದಲ್ಲಿ ಎಕ್ಸಾಮಲ್ಲಿ ಪಾಸ್ ಮಾಡಿಸ್ತಾರೆ. ಎಷ್ಟು ಪರ್ಸೆಂಟು? 100%. ಒಂದು ಫೇಲ್ ಇಲ್ಲ ಸರ್. 20 ವರ್ಷ ಆಯಿತು ಮೈಸೂರಿನಲ್ಲಿ ಬಾ ಕೆಮಿಸ್ಟ್ರಿ PUC ಅವನಿಗೊಂದು ಭಾರತ ರತ್ನ ಕೊಡಬೇಕು, ಶಿಕ್ಷಣ ರತ್ನ ಕೊಡಿ ಅಂಥ. ನಿಜ ತಮಾಷೆ ಮಾಡ್ತಾರೆ, ಐ ಆಮ್ ವೆರಿ ಸೀರಿಯಸ್. ಅಂಥ ಮೇಟ್ರು ಅವನು ಬಯಾಲಜಿ ಮಾಡ್ತಾನೆ, ಕೆಮಿಸ್ಟ್ರಿನೂ ಮಾಡ್ತಾನೆ. PUC ಬಂದು ನಿಂತ್ಕೊಂಡ್ರೆ, ಸಿಟ್ ಸ್ಟ್ರೈಟ್, ಕ್ಲೋಸ್ ಯುವರ್ ಐಸ್, ಸ್ಟಾರ್ಟ್. ಓಂ ಅಂದರೆ ಆ ಉ 3. ಹಾಗೆ ಕಣ್ಣು ಮುಚ್ಕೊಂಡಿರಿ, ದೀರ್ಘವಾಗಿ ಉಸಿರು ತಗೊಳ್ಳಿ, ದೀರ್ಘವಾಗಿ ಉಸಿರು ಹೊರಗೆ ಬಿಡಿ, ಕೂತ್ಕೊಳ್ಳಿ. 2 ನಿಮಿಷ ಹಾಗೇ ಇರಿ. 1 ನಿಮಿಷ, 1-1.5 ನಿಮಿಷ ಅಷ್ಟೇ. ಬಯಾಲಜಿ ಶುರು ಮಾಡ್ತಾನೆ. ಏನು ಅದ್ಭುತ. ಒಂದು ಸಣ್ಣ ಐಸ್ ಬ್ರೇಕರ್ ಮಾಡಿರಿ, ಹಿಂದಿನಿಂದ ಇಲ್ಲಿ ಕರ್ಕೊಂಬರೋದು ಮುಖ್ಯ ರೀ. ಮನೆಗೆ ಹೋಗ್ತಿದ್ದಂಗೆ ಗಂಡಸರು ಕಾಫಿ ಕೊಡು, ಅಥವಾ ಅವಳೆ ಕಾಫಿ ಕೊಡೋದು, ಹೆಂಗಿದೆಯಾ, ಎಂಟ್ರಿ ಆಗ್ಬೇಕಾರೆ ಹೆಂಗಿದೆಯಾ, ನೀ ಹೆಂಗಾರು ಇರು ನಂಗೆ ಕಾಪಿ ಕೊಡು ಅಂದರೆ ಒದಿತಾಳೆ. ಅದಕ್ಕೆ ಒದಿತಿರೋದು. ಇಲ್ಲಿ ಕೇರು, ಕನ್ಸರ್ನು, ಪ್ರೀತಿ, ವಿಶ್ವಾಸ
ಎಲ್ಲ ಹೊಟ್ಟೋಯ್ತು, ಎಲ್ಲ ಯಾಕೊಟ್ಟೋಗಿದೆ. ಎಲ್ಲರೂ ನಾನೆಂಬುದೆದ್ದು ನಿಲೆ. ಮಗ ಕೇಳ್ತಾನೆ, ದುರ್ಗದಲ್ಲಿ ಇನ್ನೊಂದು ಕೇಸು, ಮಗ ಕೇಳದಂತೆ 8ನೇ ಕ್ಲಾಸ್ ಹುಡುಗ, ನಾನೇ ನಿಂಗೆ ಹುಟ್ಸೊಂದಿದ್ದ ಅಂತಾನಂತೆ ಅಪ್ಪಂಗೆ, ರಾಸ್ಕಲ್. ಆಮೇಲೆ ನಾನಂದೆ, ಕೈ ಮುಗಿದ್ಬಿಟ್ಟು ಹೇಳಿ, ನೀನೇನು ಅರ್ಜಿ ಹಾಕಿರ್ಲಿಲ್ಲಪ್ಪ, ನಮ್ಮ ಮನೆ ಬರ, ದಯವಿಟ್ಟು ನಮ್ಮದು ಬಿಟ್ಬಿಡು, ಓಲಿ ಕ್ಷಮಿಸ್ಬಿಡು ಅನ್ನಿ ಹಿಂದೆ. ಏನು ಮಾತ್ರಿ, ಏನು ಬೇಕಾದ್ರೆ ಮಾತಾಡ್ಬೋದಾ? ಎಲ್ಲಿ ಕತೆ? ನೀವು ದಯವಿಟ್ಟು ಪಾಠ ನಿಲ್ಲಿಸಿ. ಗೂಗಲಲ್ಲಿ ಸಿಗುತ್ತೆ, 100 ವೆಬ್ಸೈಟ್ ಇದೆ ಫ್ರೀಯಾಗಿ ಪಾಠ ಮಾಡೋರು. ನೀವೇನು ಪಾಠ ಮಾಡೋದು? ನಿಲ್ಲಿಸಿ ಫಸ್ಟು. ಕೊನೆ 5 ನಿಮಿಷ ಇನ್ಮೇಲೆ ಇವತ್ತಿಂದ ಪಾಠ ಮುಗಿದು 5 ನಿಮಿಷ ನನಗೆ ಕೊಡಿ, ಬಿಟ್ಬಿಡಿ. ಪಾಠ ಆಗದೆ ಇದ್ರೆ 1 ಚಾಪ್ಟರ್ 2 ಚಾಪ್ಟ್ರು ಹೆಡ್ ಮಾಸ್ಟ್ರು, ಮ್ಯಾನೇಜ್ಮೆಂಟು, BEO, DDP ಕೇಳಿದ್ರೆ ನನ್ನ ಕಡೆ ಕೈ ತೋರಿಸಿ, ನೋಡ್ತೀನಿ ಯಾರು ಏನು ಮಾಡ್ತಾರೆ ಅಂತ. 5 ನಿಮಿಷ ಹೊರಡಕ್ಕೆ ಮುಂಚೆ ಪ್ರತಿ ಕ್ಲಾಸಲ್ಲಿ 7 ಪೀರಿಯಡ್ ಇದ್ರೆ 7 ಪೀರಿಯಡು 5 ನಿಮಿಷ ಕೇಳಿಸ್ಕೊಳ್ಳಿ. ಒಂದು ಕತೆ ಹೇಳಬೇಕು, ನೀವು ಕತೆ ಹೇಳಬೇಕು ಇನ್ಮೇಲೆ ಶಾಲೆಗಳಲ್ಲಿ. 5 ನಿಮಿಷ, ಕೊನೆ 3 ನಿಮಿಷ 4 ನಿಮಿಷ ಒಂದು ಕತೆ. ಒಂದು ಕಥೆ, ಒಂದು ಪ್ರಶ್ನೆ, ಒಂದು ಸಂವಾದ, ಒಂದು ಉತ್ತರ, ಒಂದು ಮಾತು, ಒಂದು ಘಟನೆ, ಒಂದು ಸ್ಪಂದನೆ. ಒಂದು ಮಗುವನ್ನು ಮೋಹನದಾಸನಿಂದ ಗಾಂಧೀಜಿ, ಮಹಾತ್ಮ ಗಾಂಧೀಜಿ ಆಗ್ತಾನೆ. ಒಬ್ಬ ಸಿದ್ಧಾರ್ಥ ಬುದ್ಧನಾಗ್ತಾನೆ. ಒಬ್ಬ ಮಂಡೇಲ ಮಹಾನ್ ನೆಲ್ಸನ್ ಮಂಡೇಲ ಆಗ್ತಾನೆ. ಒಬ್ಬ ಸಾಮಾನ್ಯ ಅಸಾಮಾನ್ಯನಾಗ್ತಾನೆ ಒಂದು ಮಾತಿನಿಂದ. ನೀವು ಹೋಗಿ ನಿದ್ದೆ ಮಾಡ್ತಿದ್ದ, ಏನೋ ತರಲೆ ಮಾಡ್ತಾನೆ, ಕ್ಲಾಸಲ್ಲಿ ಸರಿ ಇಲ್ಲ, ಕ್ಲಾಸ್ ರೂಮಲ್ಲಿ ಏನು ಮಾಡಬೇಡಿ, ಕರ್ಕೊಳ್ಳಿ ಅವನ್ನ, ಬಾಯಲ್ಲಿ ಕ್ಲಾಸ್ ಮುಗೀತು, ಕರ್ಕೊಳ್ಳಿ ಅವನ್ನ. ಅವ್ನಿಗೆ ಹೆಗಲ ಮೇಲೆ ಕೈ ಹಾಕಿ, ಇಲ್ಲಿಂದ ಸ್ಟಾಫ್ ರೂಮ್ವರೆಗೆ ನೀವು ಹೋಗ್ತಿರಲ್ಲ, ಯಾಕೆ ಹಿಂಗಿದೆಯಲ್ಲ, ಹಂಗೆಲ್ಲ ಕಣ, ನೀವು ಅಪ್ಪ ಅಮ್ಮ ಎಷ್ಟು ಕಾಟ ಪಡ್ತಾರೆ, ಯಾಕೆ ಚೆನ್ನಾಗಿ ಕೇಳಿಸ್ಕೊಬೇಕಣ, ನೀನು ಮುಂದ್ಗಡೆ ಕೂತ್ಕೊಳ್ಳ, ಆಯಿತಾ, ಮುಖ ತೊಳ್ಕೊಂಬಾರ, ಪ್ರತಿ ಪೀರಿಯಡ್ ಆರಾಮಾಗಿರೋ. ನನ್ನ ಪೀರಿಯಡ್ ಅಂತೂ ಮಲ್ಕೊಂಡ್ರೆ ನಂಗೆ ಇಷ್ಟ ಆಗಲ್ಲ ಕಣಲ್ಲ. ಏನೋ ನೀನು ಓದಕ್ಕೆ ಬಂದಿರೋದು, ಚೆನ್ನಾಗಿರ್ಬೇಕಣ, ನೋಡೋಕೆ ಎಷ್ಟು ಚೆನ್ನಾಗಿದೆ ನೋಡು, ಬುದ್ಧಿನ ಹಂಗೆ ಬೆಳೆಸ್ಕೋಬೇಕಣ, ನಾಳೆಯಿಂದ ಸರಿಯಾಗಿರ್ಬೇಕು ಅಂದ್ಬಿಟ್ಟು ಕಳಿಸ್ಬಿಟ್ಟು. ನೋಡಿ ಸರ್, ಮ್ಯಾಜಿಕ್ ನೋಡ್ಬೇಕು ಸರ್. ನೀವು ದಡ್ಡ, ಅಯೋಗ್ಯ, ಏನು ಅನ್ಕೊಂಡಿದ್ಯಾ ನನ್ನ ಕ್ಲಾಸು ಅಂದರೆ, ನಾನು ಯಾರು ಗೊತ್ತೇನೋ? ನೀವು ಯಾರಾದ್ರೆ ನನಗೇನ್ರಿ? ಯಾರನ್ನೂ ಕೇಳಬೇಡ ಅಂತ ನಾನು ತೀರ್ಮಾನ ತಗೊಂಡಿದ್ದಾಗ ನೀವು ಯಾರಾದ್ರೆ ಏನ್ರಿ ನನಗೆ? ಈಗ PUC ಮಕ್ಕಳು ಟೀಚರ್ಸ್ ನೋಡಬೇಕು, ಅವ್ರು ಯಾರು ಒಬ್ಬರು ಇನ್ಯಾರಿಗಾರ ಬೈಬೇಕಲ್ಲನ್ರಿ. ನೀವು ನಿಮ್ಮ ಹೆಂಡ್ತಿಗೆ ಬೈಬೇಕು ಅಂದರೆ ನಿಮ್ಮ ಅಪ್ಪ ಅಮ್ಮ ಇದನ್ನೇ ಕಲ್ಸಿರೋದ ಅಂತೀರಲ್ವಾ, ಹಂಗೆ ಯಾರನ್ನಾರು ಅನ್ಬೇಕು. PUC ಟೀಚರ್ಸು, ಯಾವ ಹೈಸ್ಕೂಲ್ ಓದಿದ್ದು ನೀನು? ಯಾವುದು ಹೈಸ್ಕೂಲು? ಹೈಸ್ಕೂಲ್ ಟೀಚರ್ಸ್ ನೋಡಬೇಕು. ತಾವು ಅಮೋಘವಾಗಿ ಮಿಡ್ಲ್ ಸ್ಕೂಲು ಓದಿದ್ದೆಲ್ಲ, ಮಿಡ್ಲ್ ಸ್ಕೂಲ್ ಮೆಟ್ರೋ, ತಾವು ಪ್ರೈಮರಿ ಸ್ಕೂಲ್ ಎಲ್ಲಿ? ನಾನು ಪ್ರೈಮರಿ ಸ್ಕೂಲ್ನವ್ರು ಅಲ್ಲೇ ಸೇರಿದ್ದಲ್ವೇ, ಅವ್ರು ಯಾರಿಗೆ ಹೇಳೋದು? ಅವನ ಮಧ್ಯೆ ಕೇಳಿ. ಯಾವೂರು? ಯಾರು ನಿಮ್ಮ ಅಪ್ಪ ಅಮ್ಮ? ಇಡೀ ಜಗತ್ತಿನಲ್ಲಿ ಒಂದೇ ಜಾಗದಲ್ಲಿ ಮೇಲ್ಗಡೆ ಒಂದು ಬೋರ್ಡ್ ಇದೆ, ದ ಬಕ್ ಸ್ಟಾಪ್ಸ್ ಹಿಯರ್ ಅಂತ. ಎಲ್ಲೂ ಇಲ್ಲ ಇಡೀ ಜಗತ್ತಿನಲ್ಲಿ. ನೀವು ದಯವಿಟ್ಟು ನಿಮ್ಮ ಸ್ಟಾಫ್ ರೂಮಲ್ಲಿ ಅಥವಾ ನಿಮ್ಮ ಶಾಲೆಯಲ್ಲಿ ನಿಮ್ಮ ಮುಂದೆ ಈ ಬೋರ್ಡ್ ಹಾಕೊಳ್ಳಿ. ಎಲ್ಲೂ ಇಲ್ಲ. ನನಗೆ ನರೇಂದ್ರ ಮೋದಿಗೆ ಇದನ್ನು ಕಳಿಸ್ಬೇಕು ಅಂತ, ಅವ್ರಾರು ಹಾಕೋಬೇಕು ಅಂತ, ಇಷ್ಟೆಲ್ಲ ಏನೇನು ಮಾಡ್ತೀಯಾರ, ಈ ಬೋರ್ಡ್ ಅವ್ರು ಹಾಕೋಬೇಕು. ದ ಬಕ್ ಸ್ಟಾಪ್ಸ್ ಹಿಯರ್. ನೀವು ತಾಲೂಕು ಆಫೀಸ್ಗೆ ಹೋಗಿ, ಯಾರ ಹತ್ರ ಹೋಗಿ, ಅವನ ಹತ್ರ ಕಳಿಸ್ತಾನೆ. ಆ ಟೇಬಲ್ ಕೊನೆಗೆ ಅವನು ಮಿನಿಸ್ಟ್ರು ಅಂತಾನೆ, ಕೊನೆಗೆ ಮೋದಿ ಅಂತಾನೆ. ಮೋದಿಗೆ ಹೇಳಿ ಬಿಟ್ಬಿಡೋದು. ಮೋದಿ ಹತ್ರ ನಾವು ಹೋಗಂಗಿಲ್ಲ, ಬಿಡಂಗಿಲ್ಲ. ಅಲ್ಲ, ಇದಕ್ಕೆ ಪಾಸಿಂಗ್ ದ ಬಕ್ ಅಂತಾರೆ. ದ ಬಕ್ ಸ್ಟಾಪ್ಸ್ ಹಿಯರ್. ಎಲ್ಲೋ ಹೋಗ್ಬೇಡ್ರಿ, ನನ್ನ ಹತ್ರ ಕೆಲಸ ಆಗುತ್ತೆ, ಬರ್ರಿ ಯಾರು ಬೇಕಾರು ಅಂತ ಹೇಳಿದವ್ರು ಒಬ್ಬರೇ ಒಂದೇ ಕಡೆ ಜಗತ್ತಿನಲ್ಲಿ, ಇಡೀ ಜಗತ್ತಿನಲ್ಲಿ. ಅಮೇರಿಕಾದ ಅಧ್ಯಕ್ಷರ ವೈಟ್ ಹೌಸ್ನಲ್ಲಿ ಆ ಅಧ್ಯಕ್ಷರ ಮೇಲೆ ಬರೆದಿದೆ, ದ ಬಕ್ ಸ್ಟಾಪ್ಸ್ ಹಿಯರ್, ಇಲ್ಲಿ ಕೆಲಸ ಆಗುತ್ತೆ, ಬನ್ನಿದ್ದೀವಿ. ಎಂಥ ಮಾತು. ಟೀಚರು ಅಷ್ಟೇ, ನನ್ನ ಹತ್ರ ಬಾರ, ಅರ್ಥ ಮಾಡಿಸ್ತೀನಿ ಅಂತ ನಿಮ್ಗೆ ಇರಬೇಕು ಅಲ್ವಾ? ನೀವು ಹುಡುಗರದ್ದು ಪಾತ್ರ ಇದೆ. ಮೇಟ್ರ್ ಎಂಟ್ರಿ ಆದರು, ಇಬ್ಬರು ಕೂತಿದ್ದಾರೆ, ಇವಳು ಅವಳಿಗೆ ಇವರ ಅಂದ್ಲು. ಅಲ್ಲಿಗೆ 50% ಕೇಳೋದು ಹೋಯ್ತು, ಗೊತ್ತಾ ಸರ್? ಅವರು ಶುರು ಮಾಡಿದ್ರು ಕ್ವಾಡ್ರಾಟಿಕ್ ಇಕ್ವೇಷನ್, ಅವಳು ಇವಳಿಗೆ ಇದೋ ಅಂದ್ಲು. ಅಲ್ಲಿಗೆ 50% ಹೋಯ್ತು. ಅಲ್ಲಿಗೆ ಶುರು ಮಾಡೋಕ್ಕೆ ಮುಂಚೆನೇ 100% ಔಟು ಲಿಸನಿಂಗ್. ನೋಡಿರಿ ಹೆಂಗಿದೆ ನೋಡಿ. ಇದನ್ನೇ ಟ್ವಿಸ್ಟ್ ಮಾಡಿ ಕಾಂಟ್ರಾ ಎಂಟ್ರಿ ತೋರಿಸ್ತೀನಿ. ಇವ್ರು ಎಂಟ್ರಾದ್ರು, ಅವಳಿಗೆ ಇವರು ಕಣೆ, ಅವಳು ಬರಿತಿದ್ದಂಗೆ ಇದು ಕಣೆ. ನೋಡಿ 100%. ಇಷ್ಟೇ ಆಟ. ಲೈಫ್ ಇಷ್ಟೇ. ನಗ್ತಾ ಸ್ವೀಕರಿಸಿ, ಜೀವನವನ್ನು ಸಂಭ್ರಮಿಸಿ, ಸೆಲೆಬ್ರೇಟ್ ಲೈಫ್ ಅಂತ ಪುಸ್ತಕನೇ ಇದೆ ಒಂದು, ಸೆಲೆಬ್ರೇಷನ್ ಕಾಲ್ಡ್ ಲೈಫ್ ಅಂತ. ನನ್ನ ಪ್ರೊಫೆಸರ್ ಅನಂತರಾಮಯ್ಯ ಬರೆದಿರೋದು. ಸೆಲೆಬ್ರೇಟ್ ಲೈಫ್. ಇಂಥ ಹೆಂಡತಿ ಸಿಕ್ಕಿದಾಳಲ್ರಿ, ಪುಣ್ಯ ಮಾಡಿದ್ದಾರೆ. ನಾನು ತುಂಬ ದಿನ ಮದುವೆ ಆದಮೇಲೂ 3-4 ವರ್ಷ ಅಳ್ತಾ ಇದ್ದೆ ಮೂಲೆಯಲ್ಲಿ ಕೂತ್ಕೊಂಡು, ಐಶ್ವರ್ಯ ರೈ ಸಿಗಲಿಲ್ಲ. ನಾನು ನಿಜವಾಗೂ ಸರ್, ನಮ್ಮ ಗುರುಗಳೊಬ್ಬರಿದ್ದರು, ನನಗೆ ಪಾಠ ಹೇಳ್ಕೊಟ್ರು.
ಸತ್ತೋಗ್ಬಿಟ್ರು. ನನಗೆ ಪಾಠ ಹೇಳ್ಕೊಟ್ಮೇಲೆ ಸತ್ತೋಗ್ಬಿಡ್ಬೇಕಲ್ಲ, ವಯಸ್ಸಾಗಿತ್ತು. ಅವರು ತುಂಬ ದಿನ ಯಾಕೆ ಚೇತನ್ ರಾಮ್ ಹಿಂಗೆ ಅಳ್ತೀರಿ, ಮದುವೆ ಆಗಿಲ್ಲ ಇದೆ ಎಂತ ನೀವು ಐಶ್ವರ್ಯ. ಈಗ ಅನ್ನಿಸ್ತಾ ಇದೆ ದೇವ್ರು ದೊಡ್ಡವನು, ಐಶ್ವರ್ಯ ನಾನು ಮದುವೆ ಆಗ್ಬಿಟ್ಟಿದ್ರೆ ಒಂದು ಲಿಪ್ಸ್ಟಿಕ್ಕಿಗೆ ನಾನು ದುಡ್ಡು ಸಾಕಾಗ್ತಿರಲಿಲ್ಲ. ನನ್ನ ಹೆಂಡ್ತಿ ಪಾಪ ಪುಣ್ಯಾತ್ಮಳು, ಲಿಪ್ಸ್ಟಿಕ್ಕೇ ಆಗಲ್ಲ, ಹೋಗಲ್ಲ. ಎಂತ ಹೆಂಡ್ತಿ. ನನಗೆ ಅವಳು ಸರಿ ಹೋಗ್ತಿಲ್ಲ ಅಂದರೆ ಅವಳಿಗೂ ನಾನು ಸರಿ ಹೋಗ್ತಿಲ್ಲ ಅಲ್ವಾ? ನನಗೆ ಅವಳು ಸರಿ ಇಲ್ಲ ಅಂದರೆ ಅವಳಿಗೆ ನಾನು ಸರಿ ಇಲ್ಲ ಅಲ್ವಾ? ಈ ಕಂಪ್ಯಾರಿಟಿವ್ ಬಿಟ್ಬಿಡಿ. ಎಲ್ಲರೂ ಅಷ್ಟೇ, ಗಂಡ ಹೆಂಡ್ತಿ ಮಕ್ಕಳು ಎಲ್ಲರೂ ಅಷ್ಟೇ, ಮಕ್ಕಳು ಅಷ್ಟೇ. ಅವ್ನು ನೋಡು, ಇವ್ನು ನೋಡು, ಇವ್ನಿಗೆ ಹೇಳೋದು ಮಗಂಗೆ ಕುಸುಮನ್ ನೋಡು 96%. ಅವನು ಹೇಳ್ದ ಕುಸುಮನ್ ನೋಡಿದ್ದಕ್ಕೆ ಹಿಂಗಾದ್ದು ಅಂತ. ಅಂಬಾಸಿಡರ್ ರಾಧಾಕೃಷ್ಣನ್ ಮೈಸೂರು ಮಹಾರಾಜ ಕಾಲೇಜಲ್ಲಿದ್ದರು. ಅವ್ರನ್ನ ವಾಪಸ್ ಕಳಿಸಿದ್ದು ಹೆಂಗೆ ಗೊತ್ತಿದೆಯಾ? ರೈಲಲ್ಲಿ ಕೂರಿಸಿ ರೈಲೆಲ್ಲ ಸಿಂಗಾರ ಮಾಡಿ ರೈಲಿಗೆ ಕರ್ಕೊಂಡು ಹೋಗೋಕ್ಕೆ ಜಟ್ಕಾ ಗಾಡಿ, ಆಗಿನ ಕಾಲದಲ್ಲಿ ಸಾರೋಟು, ಅದನ್ನೆಲ್ಲ ಅಲಂಕಾರ ಮಾಡಿ ಮಕ್ಕಳು ಉಳಿದ ಟೀಚರ್ಸ್ ಎಲ್ಲ ಅದನ್ನು ಮೈಸೂರು ತುಂಬ ಮೆರವಣಿಗೆ ಮಾಡಿ ಟ್ರೈನಿಗೆ ಬಿಟ್ಟಿದ್ದು. ಅದು ಟೀಚರು, ನೀವು ಟೀಚರ್ಸ್ ಡೇ ಮಾಡ್ಕೊಳ್ಳೋದು ರಾಧಾಕೃಷ್ಣನ್ ಅವ್ರು ಇದರಲ್ಲಿ. ಅವರು ನಿಮ್ಗೆ ಗೊತ್ತಿದೆಯಾ 16 ಬಾರಿ ನೊಬೆಲ್ ಪ್ರಶಸ್ತಿಗೆ ನಾಮಿನೇಟ್ ಆಗಿರುವ ಏಕೈಕ ವ್ಯಕ್ತಿ. 16 ಬಾರಿ. ಅದರಲ್ಲಿ 11 ಫಿಲಾಸಫಿಗೆ, 6-7 ಎಜುಕೇಷನ್, ಇದಕ್ಕೆ ಪೀಸ್ಗೆ. 16 ಬಾರಿ ನಾಮಿನೇಟೆಡ್, ಸಿಗಲಿಲ್ಲ ಬೇರೆ ವಿಷಯ. ಅಷ್ಟೊಂದು ಸಲ ನಾಮಿನೇಟ್ ಆಗಿದ್ದಾರೆ. ಭಾಳ ಸಂತೋಷ. ಅವರು ಅಂಬಾಸಿಡರ್ ಆಗಿದ್ದರು. ಇಲ್ಲಿಂದ ಮೈಸೂರಿಂದ ಕಲ್ಕತ್ತಾಗೆ ಹೋಗಿ ವೈಸ್ ಚಾನ್ಸಲರ್ ಆಗಿ, ಕಲ್ಕತ್ತಾದಿಂದ ವೈಸ್ ಪ್ರೆಸಿಡೆಂಟ್ ಆಗಿ ಇದೆಲ್ಲ ಆಗಿದ್ದವರು. ಅವ್ರು ಅಂಬಾಸಿಡರ್ ಆಗಿದ್ದರು ವೈಸ್ ಪ್ರೆಸಿಡೆಂಟ್ ಆಗಿ ಮುಂಚೆ. ಅಂಬಾಸಿಡರ್ ಆದಾಗ ಫಸ್ಟು ರಷ್ಯಾಗೆ ಹಾಕಿದ್ರು. ರಷ್ಯಾದಲ್ಲಿ ಸ್ಟಾಲಿನ್ ಇದ್ದ, ಅಯೋಗ್ಯ, ರಾಸ್ಕಲ್, ಕ್ರಿಮಿನಲ್, ಲಕ್ಷಾಂತರ ಜನ ಸಾಯಿಸಿದವನು, ಮಿಲಿಯನ್ಸ್ ಆಫ್ ಪೀಪಲ್ ಈ ಕಿಲ್ಡ್. ಅಂಥವ್ರು ಇದು ಯಾವ ದೇಶದ ದೊಡ್ಡವ್ರು ಬಂದರು ಪ್ರೈಮ್ ಮಿನಿಸ್ಟ್ರು ಪ್ರೆಸಿಡೆಂಟು ಇವನು ಹೋಗಿ ಏರ್ಪೋರ್ಟಲ್ಲಿ ಸ್ವಾಗತಿಸೋದು, ಅವ್ರಿಗೆ ಬೇಗ ಟೈಮ್ ಕೊಡೋದು ಇಲ್ಲ, 2 ದಿನ 3 ದಿನ ಕಾಯಿಸೋದು. ದೊಡ್ಡ ಪ್ರೀಮಿಯರ್ಸ್ ಬಂದರು, ಅಂಥ ಪಾಪಿ ಅವನು. ಇವ್ರು ಹೋದರೆ ಇಡೀ ಸ್ಟಾಲಿನ್ನ ಜೀವನದಲ್ಲಿ ಏರ್ಪೋರ್ಟ್ ಹೋಗಿ ಸ್ವಾಗತಿಸಿದ ಪ್ರೈಮ್ ಮಿನಿಸ್ಟರ್ ಅಲ್ಲ, ಪ್ರೆಸಿಡೆಂಟ್ ಅಲ್ಲ, ಅಂಬಾಸಿಡರ್ ಇವರೊಬ್ಬರನ್ನೇ. ಯಾಕೆ ಅಂತ ಕೇಳ್ಕೊಂಡಿದ್ರು ಇವನು ಯಾರು ಅಂತ. ಇವನೊಬ್ಬ ಟೀಚರ್ ಅಂತೆ, ಇವನೊಬ್ಬ ಫಿಲಾಸಫರ್ ಅಂತೆ, ತತ್ವಜ್ಞಾನಿ ಅಂತ, ಜಾಣ ಅಂತೆ, ಭಾರತದ ಬಂದಿಯಾನಂತೆ. ಅಂಥವ್ರಿಗೂ ಅದಿರುತ್ತೆ, ಅರಿವು ಇರಲಿ. ಕರ್ಕೊಂಬಂದರು. ಮಾರನೇ ದಿನವೇ ಇವ್ರಿಗೆ ಟೈಮ್ ಕೊಟ್ಬಿಟ್ಟ. ಹೋದರು, ಕೂತಿದ್ರು, ಮಾತು ಸ್ಟಾಲಿನ್. ಉಳಿದವರೆಲ್ಲ ನಡುಗ್ತಾ ಇದ್ದಾರೆ. ಇವರಿಬ್ಬರು ಸಮಾನವಾಗಿ ಕೂತಿದ್ದಾರೆ ಕುರ್ಚಿಗಳು. ಅಂಬಾಸಿಡರ್ ರಾಧಾಕೃಷ್ಣನು, ಸ್ಟಾಲಿನ್ನು ಕೂತಿದ್ದಾರೆ. ಸುತ್ತಲಿರೋರಲ್ಲ ಏನಾಗ್ಬಿಡುತ್ತೋ ಈಗ ಮುಂದಿನ ಮಾತು, ಏನೇನು ಆಡ್ತಾರೋ. ಅವರು ಸ್ವಲ್ಪ ಬುದ್ಧಿವಂತರು. ಇವನಿಗೆ ಇನ್ನೇನು ಕೇಳಿ, ಅವ್ರು ಇನ್ನೇನು ಹೇಳಿ, ಅವರೆಲ್ಲ ಹೆದರ್ತಾ ಕೊಟ್ಟು ಥರ ನಡುಗ್ತಾ ಇದ್ದಾರೆ. ಅದು ಅದರ್ಸ್ ಓ ಸ್ಟ್ಯಾಂಡಿಂಗ್ ಹೋದೆ. ಸ್ಟಾಲಿನ್ ಕೇಳ್ದ, ತಾವು ಟೀಚರ್ ಆಗಿದ್ರಂತೆ? ಹಾಂ. ತಾವು ದೊಡ್ಡ ಫಿಲಾಸಫರ್ ಅಂತೆ? ಹೇಳ್ತಾರೆ ಹಾಗೆ. ತಾವು ತುಂಬ ಜ್ಞಾನಿಗಳಂತೆ? ಏನೋ ಹೇಳ್ತಾರೆ. ಟೀಚರ್ ಅಂತೀರಿ, ನಮಗೂ ಏನಾರು ಹೇಳಿ ಅಂದ್ಬಿಡೋದ? ನನಗೂ ಏನಾರು ಹೇಳಿ ಇಂದ. ಇತಿಹಾಸ ಗೊತ್ತಿತ್ತು ಸ್ಟಾಲಿನ್ದು. ಬೇರೆಯವರಾದರೆ ಏನು ಮಾಡ್ತಿದ್ರು? ರಾಧಾಕೃಷ್ಣನ್ ಅಂದರೆ ಅದು, ಟೀಚರ್ ಅಂದರೆ ಅದು. ಒಂದು ಮಾತು ಹೇಳಿದ್ರು, ನೀನೇನೋ ಹೇಳು ಅಂತ ಕೇಳ್ತಿದೀಯಾ, ಆದರೆ ನಮ್ಮ ದೇಶದಲ್ಲಿ ಒಂದು ಪದ್ಧತಿ ಇದೆ. ಏನು? ಹೇಳೋನು ಗುರು ಮೇಲೆ ಕೂತಿರ್ಬೇಕು, ಕೇಳೋನು ಶಿಷ್ಯ ಕೆಳಗೆ ಕೂತ್ಕೋಬೇಕು. ಈಗ ಹೇಳಪ್ಪ ಏನು ಮಾಡೋಣ ಅಂತ. ಟಕ್ಕಂತ ಕೆಳಗೆ ಅಣ್ಣ ಹೇಳಿಂದ ಹೇಳೇ ಬಿಟ್ರು. ಈ ಕ್ರೂರತ್ವ ಬಿಡು. ಬುದ್ಧನ ನಾಡಿನಿಂದ ಬಂದಿರೋನು ನಾನು. ನೀನು ಈ ಪಾಪಿ ಕೆಲಸ ಬಿಟ್ಟು, ಜನರನ್ನು ಕೊಲ್ಲೋದೆಲ್ಲ ಬಿಟ್ಟು ಗೌರವದಿಂದಿರು, ಮರ್ಯಾದೆಯಿಂದಿರು, ಬೇಡ ಇವೆಲ್ಲ, ಶಾಂತಿಯ ಪ್ರತಿಪಾದಕನಾಗು ಅಂತ ಹೇಳ್ಬೇಕು. ಒಬ್ಬ ಶಿಕ್ಷಕ ಮಾಡಬಹುದಾದಂಥ ಆತ್ಮವಿಶ್ವಾಸದ ಧೀಶಕ್ತಿಯ ಕೆಲಸ ಇದು. ಈ ಒಂದು 20 ವರ್ಷದಿಂದ 25 ವರ್ಷದಿಂದ ಇಂಗ್ಲೀಷು, ಸೈನ್ಸು, ಮ್ಯಾಥ್ಸು ಹಿಡ್ಕೊಂಡ್ರಿ, ಭಾಷೆ ಬಿಟ್ಟರೆ ಇವಾಗ ಬಂತು 20-25 ವರ್ಷದ ನಂತರ ಇಂಗ್ಲೀಷು ಕಲೀಲಿಲ್ಲ, ಸೈನ್ಸು ಮ್ಯಾಥ್ಸು ಮೊದಲೇ ಕಲೀಲಿಲ್ಲ. ಈ ಕಡೆ ಅವನಿಗೆ ಭಾಷೆ ಬಿಟ್ಟಿದ್ದಕ್ಕೆ ಭಾವ ಬಿಟ್ಟರೆ, ಭಾವ ಬಿಟ್ಟಿದ್ದಕ್ಕೆ ಸ್ವಾರ್ಥ ಬಂತು. ಸೆಲ್ಫಿಶ್ ಅಲ್ಲ, ಸೆಲ್ಫ್ ಸೆಂಟರ್ಡ್. ಅಪ್ಪ ಅಮ್ಮ ನಾನು ನನ್ನ ಅಲ್ಲ, ನಾನು 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 ನನಗೆ ಕೊಡಿಸು, ನನಗೆ ಹೋಟ್ಲಿಗೆ ಕರ್ಕೊಂಡೋಗು, ನಾವೆಲ್ಲರೂ ಹೋಟ್ಲಿಗೆ ಕರ್ಕೊಂಡು ಅಲ್ಲ ನನಗೆ ಕೊಡಿಸ್ಬಿಡು.
ಎಂಥ ಸ್ವಾರ್ಥಿಗಳಾದ್ರಿ ನಮ್ಮ ಮಕ್ಕಳು ಅಪ್ಪ ಅಮ್ಮನ ವೃದ್ಧಾಶ್ರಮಕ್ಕೆ ಕಳಿಸಿದ್ರಲ್ರಿ, ನಮ್ಮ ಮಕ್ಕಳು ಏನು ಪಾಪಿತನ ತುಂಬ್ಕೊಂಡ್ರಿ ಈ ಸಮಾಜದಲ್ಲಿ. ಸುಜ್ಞಾನವೇ ಇಲ್ವಲ್ರಿ. ದಯವಿಟ್ಟು ನೀವು ಟೀಚರ್ ಆಗಿರೋ ತನಕ ಮತ್ತು ನಿಮ್ಮ ಮನೇಲಿ ತಾಯಿಯಾಗಿರೋ ತನಕ, ಅಥವಾ ನೀವೊಬ್ಬ ಹೆಣ್ಣಾದ್ರಿಂದ ಸುತ್ತಮುತ್ತಲವ್ರನ್ನೆಲ್ಲ ಇಟ್ಕೊಂಡು ಕಳ್ಕೊಂಡು ದಿನಕ್ಕೊಂದು ಕತೆ ಯಾರ್ಗಾರು ಹೇಳ್ಬೇಕು ಪ್ಲೀಸ್. ಕತೆ ಪುಸ್ತಕಗಳೇ ಸಿಗ್ತವೆ. ಷಡಕ್ಷರಿಯವ್ರದ್ದು ತುಂಬ ಕ್ಷಣ ಹೊತ್ತು ಆಣಿಮುತ್ತು, ನಮ್ಮ ಕರ್ಜ್ಗಿಯವ್ರದ್ದು. ನಾನೇ 3 ಪುಸ್ತಕ ಬರ್ತೀನಿ. ಈಗ ನಾನೊಂದು ಆ್ಯಪ್ ಮಾಡ್ತಾಯಿದ್ದೀನಿ ಕತೆ ಹೇಳೋಕ್ಕೆ. ಆ ಕತೆ ಓಕೆ ಎಲ್ಲ ಭಾಷೆಯಲ್ಲೂ ತರ್ತಾಯಿದ್ದೀನಿ, ಪ್ರಪಂಚಕ್ಕೆ ಎಲ್ಲ ಭಾಷೆಗೂ ಅದನ್ನು ಡಬ್ ಮಾಡಿ ಒಂದು ಆ್ಯಪ್ ತಂದು ದಿನಕ್ಕೊಂದು ಕತೆ ಕೊಡಬೇಕು ಮಕ್ಕಳಿಗೆ ಅಂತ ಹೊರಟಿದ್ದೀನಿ ನಾನು. ಅದನ್ನು ಕೇಳಿ ನೀವು ಹೇಳಿ, ಕತೆ ಕೊಡಿ, ಸುಜ್ಞಾನದ ವಿಷಯ ಹೇಳಿ, ಹೇಳಿ. ಎಲ್ಲದಕ್ಕಿಂತ ದೊಡ್ಡದು ಮೋಟಿವೇಶನ್, ಉತ್ಸಾಹ. ಯಾಕೆ ಓದಬೇಕು ತುಂಬ ಜನಕ್ಕೆ. ತೇನ್ ಸಿಂಗು ಎವರೆಸ್ಟ್ ಹತ್ಬಿಟ್ಟ. ಆ್ಯಕ್ಚುಲಿ ತೇನ್ ಸಿಂಗ್ ಪರ್ವತಾರೋಹಿ ಅಲ್ಲ, ಎಡ್ಮಂಡ್ ಪರ್ವತಾರೋಹಿ. ಅವನ ಜೊತೆಗೆ ಸಹಾಯ ಮಾಡೋಕ್ಕೆ ಹೋದನು. ಬ್ಯಾಗ್ ತೊಗೊಂಡು ಹೋಗೋದು, ಆಹಾರ ತಂದು ಕೊಡೋದು, ಮೆಟ್ಲು ಮಾಡಿಕೊಡೋದು, ಹೀಗೆ ಹೆಲ್ಪರ್ ಆಗೋದವನು. ಅವನೇ ಹತ್ಬಿಟ್ಟ. ಎಂತೆಂಥವ್ರು ಬಂದಿಯಾರು ಭೂಮಿ ಮೇಲೆ. ಹತ್ತದ ಮೇಲೆ ಇಳ್ದ. ಸನ್ಮಾನ ಭೂತಾನ, ನೇಪಾಳ, ಇಂಡಿಯಾ ಎಲ್ಲ ಕಡೆ ಸನ್ಮಾನ. ಒಂದು ಕಡೆ ಸನ್ಮಾನ ಮುಗೀತು. ಈ ಥರ ಕಾರ್ಯಕ್ರಮ 100 ಜನ ಕೂತಿದ್ದಾರೆ. ಆರ್ಗನೈಸರ್ಸ್ ಹೇಳಿದ್ರು, ಜಗತ್ತಿನ ಅತಿ ಎತ್ತರದ ಪರ್ವತ ಹತ್ತಿರುವ ಮಹಾನ್ ವ್ಯಕ್ತಿ ಯಾರು ಪ್ರಶ್ನೆ ಕೇಳಿದಾರೆ ಕೇಳಿ. ಯಾರೋ ಒಬ್ಬ ಕೇಳ್ದ, ತಾವು ಎವರೆಸ್ಟ್ ಹತ್ತಿದ್ರಿ ಹೇಳಿದ್ರಿ, ಸಂತೋಷ. ನಂದೊಂದು ಪ್ರಶ್ನೆ, ಏನು ತಾವು ಎವರೆಟ್ನ ಯಾಕೆ ಹತ್ತದ್ರಿ? ಬೇಕಿತ್ತ? ನಿಮ್ಮ ಮಗ ರ್ಯಾಂಕ್ ಬಂದರೆ ಮೈಕ್ ಹಿಡಿದು ಯಾಕೆ ರ್ಯಾಂಕ್ ಬಂದೆ ಅಂದರೆ ಸಿಟ್ಟು ಬರಲ್ವ ಅವನಿಗೆ? ತೇನ್ ಸಿಂಗ್ ಸಿಟ್ಟೆ ಮಾಡ್ಕೊಳ್ಳಿಲ್ಲ. ತತ್ಕ್ಷಣ ಒಂದು ಉತ್ತರ ಕೊಟ್ಬಿಟ್ಟು ತತ್ಕ್ಷಣ ಉತ್ತರ ಕೊಟ್ಟ 5 ಉತ್ತರಗಳಿದೆ ಜಗತ್ತಿನಲ್ಲಿ. ಒಂದು ಎಡ್ಮಂಡ್ ಹಿಲೇರಿ, ಒಂದು ತೇನ್ ಸಿಂಗು, ಒಂದು ಥಾಮಸ್ ಆಲ್ವಾ ಎಡಿಸನ್, ಒಂದು ವಿವೇಕಾನಂದರು. ಇನ್ನೆರಡು ನಿಮಗೆ ಮೇಷ್ಟ್ರ ಅಲ್ವಾ ನೀವು? ಹೋಮ್ವರ್ಕ್ ಕೊಟ್ಟಿದ್ದೀನಿ ನಿಮಗೇನೆ, ನೀವು ಅವ್ರಿಗೆ ಕೊಡ್ತಿರಲ್ಲ, ನಾನು ನಿಮಗೆ ಕೊಡ್ತಾಯಿದ್ದೀನಿ. ಇನ್ನಿಬ್ಬರು ಯಾರು ಅಂತ ಕಂಡಿದ್ದೀರಿ. ತತ್ಕ್ಷಣ ಉತ್ತರ ಕೊಟ್ಟ ಮಹಾನ್ ವ್ಯಕ್ತಿಗಳು. ಬಿಡಿ, ಈ 2 ಏನು, ಎಡಿಸನ್ನು ಮತ್ತು ವಿವೇಕಾನಂದ್ರದ್ದು ಏನು, ಇನ್ನಿಬ್ಬರು ಯಾರು ಏನು ಅದನ್ನು ಕಂಡಿದ್ದೀರಿ. ಇದು ಮಾತ್ರ ಹೇಳ್ತೀನಿ. ತಕ್ಷಣ ಹೇಳ್ದ, ಏನು ಕೇಳಿದ್ರಿ ನೀವು ವಾಟ್ ಡಿಡ್ ಯು ಆಸ್ಕ್? ನಾನು ಎವರೆಸ್ಟ್ನ ಯಾಕೆ ಹತ್ತಿದೆ ನಾನು ಎವರೆಸ್ಟ್ನ ಯಾಕೆ ಹತ್ತಿದೆ ಅಂದರೆ ಅದು ಎವರೆಸ್ಟು ಅಲ್ಲಿತ್ತು, ಅದಕ್ಕೆ ಹತ್ತಿದೆ. ಐ ಕ್ಲೈಮ್ ದ ಎವರೆಸ್ಟ್ ಬಿಕಾಸ್ ಇಟ್ ವಾಸ್ ದೇರ್. ನೀವು ಎಲ್ಲಿವರೆಗೆ ಸಂಬಳಕ್ಕಾಗಿ ಕೆಲಸ ಮಾಡ್ತೀರೋ, ಸಂಬಳ ಕೊಡಬೇಕು. ನಿಮಗೆ ಸಂಬಳ, ನೀವೆಲ್ಲ ತುಂಬ ಜನ ಒಂದು ತಪ್ಪು ತಿಳ್ಕೊಂಡಿದ್ದೀರಿ. ನಿಮಗೆ ಸಂಬಳ ಕೊಡ್ತೀರಲ್ಲ, ಇದು ಕಮ್ಮಿ ಅಂತ ನಿಮ್ಮ ಭಾವ. ನ್ಯಾಚುರಲಿ ಸತ್ಯನೂ ಕೂಡ. ಆದರೆ ನಂದೊಂದು ಮಾತಿದೆ, ಯಾವ ಶಿಕ್ಷಕನಿಗೂ ಇಡೀ ಜಗತ್ತಿನಲ್ಲಿ, ಇಡೀ ಭಾರತದಲ್ಲಿ, ಇಡೀ ಕರ್ನಾಟಕದಲ್ಲಿ ಸರ್ಕಾರ ಆಗಲಿ ಮ್ಯಾನೇಜ್ಮೆಂಟ್ಗಳಾಗಲಿ ನಿಮಗೆ ಸಂಬಳ ಕೊಡೋ ತಾಕತ್ತು ಯಾರಿಗೂ ಇಲ್ಲ. ನಿಮಗೆ ಕೊಡ್ತಿರೋದು ಗೌರವಧನ, ಆನರರಿ. ದಯವಿಟ್ಟು ಗೌರವ ನಿಮಗೆ. ನೀವು ಸುಮ್ಮನೆ ಒಂದು ಕೆಲಸ ಮಾಡಿರಿ, ರಸ್ತೆಗೆ ಹೋಗ್ರಿ ಅಥವಾ ಬಸ್ ಸ್ಟ್ಯಾಂಡ್ಗೆ ಹೋಗ್ರಿ, ನಾನು ಮಾತಾಡ್ತೀನಿ ಬನ್ನಿ ಅನ್ರಿ. ಒಬ್ಬ ಬಂದರೆ ನನಗೆ ಹೇಳಿ, ನಿಮ್ಮ ಯಜಮಾನ್ರೇ ಕೇಳಲ್ಲ. ನೋಡಿ ಹೆಂಗೆ. ಇಲ್ಲಿ ನೋಡಿ 60 ಜನ, 100 ಜನ, 1000 ಜನ. ಹೇಳಿ ಮೇಡಮ್, ಹೆಂಗೆ ಕೂತಿರ್ತವೆ. ಪುಣ್ಯ ಮಾಡಿದ್ರಿ ಅಲ್ಲನ್ರಿ. ಅವು ಕೇಳ್ತಾವಲ್ಲಂತ ನೀವು ಹೇಳಲ್ಲ. ಬೇಡ ಹೇಳ್ಬಿಡಿ, ಕೊಟ್ಬಿಡಿ, ಮಾಡಿಬಿಡಿ, ಆಗ್ಬಿಡ್ಲಿ. ಬೇಡ, ಎಷ್ಟಾಗುತ್ತೋ ಅಷ್ಟು. ಆಮೇಲೆ ಕಲೀಲಿಲ್ಲ ಎದು ಎಲ್ಲಿಂದ ಬರ್ತೀರ ಅನ್ಬೇಡಿ. ನಂದು ಸ್ಟೇಟ್ಮೆಂಟ್ 25 ವರ್ಷದಿಂದ ಹೇಳಿದ್ದು, ಲಕ್ಷ ಜನ ಕೇಳಿದ್ದೀನಿ. ದಡ್ಡ ವಿದ್ಯಾರ್ಥಿ ಎನ್ನುವವನು ಹುಟ್ಟೇ ಇಲ್ಲ. ಅವ್ರು ಏನು ಹೇಳ್ಕೊಂಬಂದ್ರು ಗೊತ್ತಾಯ್ತಾ? 10 ನಿಮಿಷ. ಏರಿದವನು ಇಳಿಯುವುದಿಲ್ಲವೇ? ಶುರು ಮಾಡಿದವನು ನಿಲ್ಲಿಸುವುದಿಲ್ಲವೇ? ಸೂರ್ಯನಿಗೆ ಹೇಳಬೇಕೆ ಹೋಗು ಎಂದು, ಅವನೇ ಹೋಗುತ್ತಾನೆ. ಆಯಿತು, ನಮ್ಗೆ ಗೊತ್ತಿಲ್ವೇ? ಹಲೋ, 80s ಕೆ ಎಸ್ ಶ್ರೀನಿವಾಸ್ ಅಂತ ಒಬ್ಬರು ಯೂತ್ ಸರ್ವಿಸ್ ಮಿನಿಸ್ಟರ್ ಆಗಿದ್ದರು, ಶಿವಮೊಗ್ಗದವ್ರು, MLA.
ದೇವರಾಜ ಅರಸು ಕಾಲದಲ್ಲಿ. ಅವ್ರ ಮಾವ ಒಬ್ಬರಿದ್ದರು ಭದ್ರಾವತಿಯಲ್ಲಿ, ಕೃಷ್ಣ ಭಟ್ ಅಂತ. ಅವರು ದೊಡ್ಡ ಅಡ್ವೊಕೇಟು. ಅವ್ರ ಮಾತು 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 ಎಲ್ಲರೂ ಅತಿಥಿಯ ಕರೆದುಬಿಟ್ರೆ ಸಿಕ್ಕಾಪಟ್ಟೆ ಮಾತು. ಅವ್ರು ನಿಲ್ಲಿಸೋಕ್ಕಾಗ್ತಿಲ್ಲ. ಒಂದು ಕಾರ್ಯಕ್ರಮ ಕರೆದುಬಿಟ್ಟಿದ್ವಿ ನಾವು ಹುಡುಗರಲ್ವಾ. ನಾನು ಹೋಗಿದ್ದೆ ಒಂದು ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ. ಒಂದು 30 ಜನ ಬಂದಿದ್ದರು ಸಂಜೆ. ಹೌದು, 30 ಜನ. ನಾವು 1.5 ಗಂಟೆ ಚಚ್ಚಿಬಿಟ್ರು ಅವರೇ ಅತಿಥಿಗಳು. ಯಾರು ನಿಲ್ಲ, ಒಬ್ಬೊಬ್ಬರಾಗಿ ಎದ್ದೋಗಿ 5 ಜನ ಉಳ್ಕೊಂಡ್ರು. 5ನೇವನು ಇನ್ನೂ ಹೊಡಿತಾ ಇದ್ದಾರೆ ಇವರು. ಆಯಿತಾ, ರಾತ್ರಿ 8:40 ಆಗಿದೆ. ಅವನು 5ನೇವನು ಏನು ಮಾಡ್ದ, ಅವನು ಹೊರಗಡೆ ಹೋಗ್ಬೇಕಲ್ಲ, ಸುಮ್ಮನೆ ಹೋಗ್ಬೇಕಾ ಬೇಡ, ಚೀಟಿ ಬರೆದ್ಬಿಟ್ಟ, ಸಮಯವಾಗಿದೆ ದಯವಿಟ್ಟು ನಿಲ್ಲಿಸಿ ಅಂತ ಬರೆದ್ಬಿಟ್ಟು. ಏನು ಮಾಡ್ದ ಅಯೋಗ್ಯ, ಇವ್ರ ಮುಂದೆ ತಂದು ಇಲ್ಲಿ ಇಟ್ಬಿಟ್ಟು ಹೊಟ್ಟೋಗ್ಬಿಟ್ಟ. ಇವರು ಯಾವಾಗ ನೋಡಿರಲಿಲ್ಲ, ಒಂದು 5 ನಿಮಿಷ ಆದಮೇಲೆ ಹಿಂಗೆ ನೋಡಿದ್ರು ಚೀಟಿ. ನನಗೆ ನಿಲ್ಲಿಸಿ, 4 ಜನ ಉಳಿದಿರೋದು, ನನಗೆ ನಿಲ್ಲಿಸಿ ಎಂದು ಚೀಟಿ. ನಾನು ನಿಲ್ಲಿಸಬೇಕೆ? ಏಕೆ ನಿಲ್ಲಿಸಬೇಕು? ಚೀಟಿ ಮೇಲೆ 30 ನಿಮಿಷ ಚಚ್ಚಿಬಿಟ್ಟು. ಸುಮ್ಮನಿದ್ದಿದ್ರು ಒಂದು 10 ನಿಮಿಷ ನಿಲ್ಲಿಸೋರನ. ಹಿಂಗೆ ಬೇಕಿತ್ತೇನಪ್ಪ ರಾಜೇಶ? ನಿಲ್ಲಿಸ್ತೀನಿ. ಏನೇನೋ ಪಟ್ಟಿ ಮಾಡ್ಕೊಂಬಂದಿದ್ದೆ, ಅದು ಯಾವುದೋ ಹೇಳಿ, ಅದೆಲ್ಲ ಹೋತು. ಅಲ್ಲಿದೆ. ನನಗನ್ಸೋದು ಈ ಕಾಲದಲ್ಲಿ ನೀವು ರಿವರ್ಸಲ್ ಬರಬೇಕು. ಜ್ಞಾನ ಕೌಶಲ ಮನೋಭಾವ ಇದೆಯಲ್ಲ, ಇದು ರಿವರ್ಸಲ್ ಬರಬೇಕು. ಮನೋಭಾವ ಫಸ್ಟು, ಆತ್ಮವಿಶ್ವಾಸ, ಧೀಶಕ್ತಿ, ಏಕೆ ಓದಬೇಕು, ಏಕೆ ಮಾಡಬೇಕು, ಆತ್ಮಬಲ, ಬಲಂ ಬಲಂ ಆತ್ಮಬಲಂ. ಹೇಳ್ರೋ, ಎದಾಡ್ರೋ, ಕೇಳೋ, ನೀನು ಕೇಳೋ, ಸ್ವಲ್ಪ ಹೊರಟಾಟ ಆಡಿಬೇಕಾರೆ ಕೇಳು, ಸರಿ ಕೂತ್ಕೋ, ಇಲ್ಲಿ ಕೂತ್ಕೋ ನನ್ನ ಮುಂದೆ ಕೇಳು, ಬರ್ಕೋ. ಅವ್ರು ಕೇಳಿದ್ದೆಲ್ಲ ಬರ್ಕೋಬೇಕು. ಒಂದು ರೂಲ್ ತಂದುಬಿಡ್ರಿ, ನೋಡ್ರಿ ಅವ್ರು ಕೇಳ್ತಾರೆ. ಏನೇ ಕೇಳೋ, ನಾನು ಮಾತಾಡಿದ್ದು ಬೋರ್ಡಲ್ಲಿ ಬರೆದಿದ್ದು ಎಲ್ಲ ಬರ್ಕೋಬೇಕು, ಒಂದು ರೂಲ್ ಮಾಡಿಬಿಡಿ ನಿಮ್ಮ ಕ್ಲಾಸಲ್ಲಿ. ನೋಡಿ ಹೆಂಗೆ ಕೇಳ್ತಾರೆ, ಹೆಂಗೆ ಬರ್ಕೋತಾರೆ. ಒಂದು ನೋಟ್ಸ್ ಅಲ್ವಾ ಅದು. ಅದೇ ಫಸ್ಟ್ ಟೈಮ್ ಕೇಳ್ತಿರೋದು ಆ ವಿಷಯನ. ಮಕ್ಕಳಿಗೆಲ್ಲ ಅದೊಂದು ದಾಖಲೆ ಇರುತ್ತೆ. ಅದರಿಂದ ನೋಟ್ಸ್ ಅವ್ರು ತಯಾರು ಮಾಡಬೇಕು, ಅದನ್ನ ಇಟ್ಕೊಂಡು ನೀವು ಕೊಡೋದಲ್ಲ. ಫಸ್ಟು ಮನೋಭಾವ, ಆತ್ಮಬಲ. ಎಸ್, ಈ ಆತ್ಮಬಲ ಜಾಸ್ತಿ ಮಾಡಬೇಕಾದ್ರೆ 2 ಗುಟ್ಟು ಗೊತ್ತಿರಬೇಕು. ಒಂದು, ಲೈಫನ್ನು ಅಥವಾ ಏನು ನಡೆಯುತ್ತೋ ಅದನ್ನು, ವರ್ತಮಾನವನ್ನು ಖುಷಿಯಾಗಿ ಸ್ವೀಕರಿಸ್ಬೇಕು, ಸಂಭ್ರಮಿಸ್ಬೇಕು. ನನ್ನ ಹೆಂಡ್ತಿಯವಳು, ನನ್ನ ಹೆಂಡ್ತಿ ಒಳ್ಳೆಯವಳು, ಚೆನ್ನ, ಗುಡ್, ಐ ಲವ್ ಯು ಅಂತ ಹೇಳೋಕ್ಕೆ ಸಾಧ್ಯ ಇರೋದು ನನಗೆ. ಇಡೀ ಪ್ರಪಂಚದಲ್ಲಿ 300 ಕೋಟಿ ಹೆಣ್ಮಕ್ಳಿದ್ದಾರೆ, ಬಟ್ ಹೇಳೋಕ್ಕೆ ಸಾಧ್ಯ ಇರೋದು ಅವಳ ಹೇಗೆ? ಏನು 100 ಜನ ಇದ್ದರೆ ಹೇಳೋಕ್ಕಾಗಲಿಲ್ಲ ಪಾಪ. ಇಲ್ಲ ರೌಂಡ್ ಹೊಡ್ಕೊಂಬರೋ ತನಕ ಲೇಟ್ ಆಯಿತು, ರಾತ್ರಿ 12 ಆಯಿತು. ಇರೋಳ ಒಬ್ಳು, ಅವಳಿಗೂ ಹೇಳಲ್ಲ ಅಂದ್ರೆ ನೀವು ತಪ್ಪಾಗುತ್ತೆ ರೀ. ಪಾಪ ನಿಮ್ದು ವಿಷಯ ಅಲ್ಲ, ಬೇರೆ. ಅದನ್ನು ಜೀವನವನ್ನು ಸಂಭ್ರಮಿಸ್ರಿ. ಏನು ಮಾಡ್ತೀರಿ? ಬಂದಿದ್ದು ಆಕಸ್ಮಿಕ, ಹೋಗುವುದು ಅನಿವಾರ್ಯ. 3 ದಿನದ ಬದುಕು, 3 ದಿನ ಅಂತ ಹೇಳ್ತಾರೆ. 30 ವರ್ಷ ಆದರೂ ಹೋಗಿಲ್ಲ, 60ಕ್ಕೂ ಹೋಗಿಲ್ಲ. ನಮ್ಮಲ್ಲೊಬ್ಬರು ಕವಿಗಳಿದ್ದಾರೆ ಶಿವಮೊಗ್ಗ, ಮೈಸೂರಿನಲ್ಲಿ, ನಮ್ಮ ಪಕ್ಕದಲ್ಲಿ. ವಾರಕ್ಕೊಂದು 3 ಗಂಟೆ ಅವ್ರ ಜೊತೆಲಿ ನಾನು. ಅವ್ರಿಗೆ 86 ವರ್ಷ. ನನ್ನ ಜೀವನದಲ್ಲಿರುವ ಒಬ್ಬರೇ ಮಿತ್ರರು ಅವ್ರಿಗೆ 86, ನಂಗೆ 61. ಅವರು ದಿನಕ್ಕೆ 100 ಕವನ ಬರೀತಾರೆ. 86, 30,000 ಚೌಪದಿಗಳು ಬರೆದಿದ್ದಾರೆ. ಅವ್ರದ್ದೇ ಅದು, ತಾವು ಓದ್ರಲ್ಲ, ಮುದ್ದುರಾಮ ಅವ್ರದ್ದು, KC ಶಿವಪ್ಪ ಅಂತ. ಟಿ ವಿನಲ್ಲಿ ಸಿದ್ದೇಶ್ವರ ಸ್ವಾಮೀಜಿಗಳು ಹೋದಾಗ ಸಂತನೆಂದರೆ ಯಾರು ಬಂತಲ್ಲ, 2 ದಿನ ಚಚ್ಚಿದ್ರಲ್ಲ, ಅವ್ರದ್ದೇ ಅದು. ಮೊನ್ನೆ 10 ಪುಸ್ತಕ ರಿಲೀಸ್ ಮಾಡಿದ್ವಿ ಅವ್ರದ್ದು, ಬೆಂಗಳೂರಿನಲ್ಲೇ ಭಾರತೀಯ ವಿದ್ಯಾಭವನದಲ್ಲಿ. 10 ಅಂದರೆ 1,000 ಒಂದೊಂದರಲ್ಲಿ ಚೌಪದಿಗಳು. 4 ಸಾಲಿನ ಒಂದು ಚೌಪದಿ 1,000, ಆ ಥರದ್ದು 10 ಪುಸ್ತಕ 10,000 ರೂಪಾಯಿ. ಇನ್ನೂ 20,000 ಇದೆ, ಮುಂದಿನ ವರ್ಷ ತರ್ತೀವಿ. 86 ವರ್ಷ, ಬೆಳಗ್ಗೆ 4 ಗಂಟೆಗೆ ಎದ್ದು 100 ಕವನ ಬರೀತಾರೆ ಮಿನಿಮಮ್. ಎಂತೆಂಥವ್ರಿದೆ. ನಿಮಗೆ ಊರು ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ. ಕಾಡೆಲ್ಲಿದೆ ಬಾ ಅನ್ನಕ್ಕೆ? ಕಡ್ದು ಬಿಟ್ರಿ. ಕಾಡು ಇಲ್ಲ ಬಾ ಅನ್ನಕ್ಕೆ. ಈಗ ಇವ್ರಿಗೆ ಎಲ್ಲೂ ಜಾಗವಿಲ್ಲ. ಇಲ್ಲಿ ಹೋಗು ಅಂತ ಇದೆ, ಹೋಗಕ್ಕೆ ಜಾಗ ಇಲ್ಲ. ಎಂಥ ಸ್ಥಿತಿ ತನ್ಕೊಂಬಿಟ್ರಿ ಅಲ್ವಾ? ಇರುವನ್ನಕ್ಕೆ ಒಬ್ಬ ಮಗ, 5 ಜನ ಇದ್ದಾರೆ, 4 ಜನ ಇದ್ದಾರೆ, 3 ಜನ ಇದ್ದಾರೆ. ಇಲ್ಲೆಲ್ಲಿದ್ದಾರೆ ಇರುವನ್ನಕ್ಕೆ? ಅವರೆಲ್ಲೋ, ನೀವೆಲ್ಲೋ. ಮೊದಲು ನಿಮಗೆಲ್ಲ ಒಂದು ವಾಕ್ಯ ಹೇಳಬೇಕು. ಮೊದಲು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ನೀವೆಲ್ಲ 30, 40, 50 ಹತ್ತತ್ರ ಹೋಗ್ತಾ ಇದ್ದೀರಿ. ಬೇಡ, ಈ ಗಂಡ ಚೇಂಜ್ ಆಗಲ್ಲ. ಗಂಡಸ್ರಿಗೆ ಮಾತಾಡ್ತಾ ಇಲ್ಲ. ತಾವು ಚೆನ್ನಾಗಿರಿ, ಹೆಂಗೆ ಬೇಕೋ ಹಂಗಿರಿ. ನಿಮ್ಮನ್ನು ಬದಲು ಮಾಡೋಕ್ಕಾಯ್ತದ?
ಹೆಂಗಸ್ರೆ ಜಾಸ್ತಿ ಜನ ಇದೆ, ಟೀಚರ್ಸ್ ಎಲ್ಲ ಹೆಂಗಸ್ರೆ. ಮೊದಲು ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ. ಅದು ಯಾವಾಗ ಶುರುವಾಯಿತು ಏನಪ್ಪ, 85 ಮೇಲೆ ಅಂತ ಕಾಣುತ್ತೆ. ಈ ಗಂಡಸರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಗೊತ್ತಾಯ್ತು. ಆಮೇಲೆ ಈ ಟೀಚರ್ಸ್ ಇದಾರಲ್ಲ, ಈ ಲೇಡಿ ಟೀಚರ್ಸು, ಇವ್ರು ಪಾಠ ಮಾಡ್ತಾರೋ ಇಲ್ಲೋ, ಅಕ್ಕಂದ್ರು ಅಮ್ಮಂದ್ರು ಸುಮ್ಮನೆ ನಗ್ತಾ ಇರ್ತಾರೆ. ಮಕ್ಕಳು ನಗ್ತಾ ಇರೋರ ಹತ್ರ ಬೇಕು ಕಲಿತಾರೆ. ಅದಕ್ಕೆ ಹೆಣ್ಣನ್ನು ಇಟ್ಟರು ಟೀಚರ್ಸ್ ಆಗಿ. ಹೆಂಗೆ ನಗ್ತಾ ಇರಿ, ಸಂಭ್ರಮಿಸು, ಖುಷಿಯಾಗಿರಿ, ಆರಾಮಾಗಿ. ಈ ಗಂಡ ಚೇಂಜ್ ಆಗಲ್ಲ. ಈ ಅತ್ತೆ ನಮ್ಮ ಅಪ್ಪನೇ ಚೇಂಜ್ ಆಗಲ್ಲ. ಅವ್ರ ಅತ್ತೆ ಹೆಸರೇ ಅತ್ತೆ, ದಯವಿಟ್ಟು ಚೇಂಜ್ ಮಾಡ. ಆಮೇಲೆ ನೀವು ಯಾರನ್ನೂ ಚೇಂಜ್ ಮಾಡಬೇಕು ಅಂತ ಹೋಗ್ಬಿಡಿ. ಕೆಲವ್ರು ನೋಡ್ಬೇಕು, ಸರ್ ಈ ಹೆಡ್ ಮಾಸ್ಟರ್ ಇರೋ ತನಕ ನಾನು ಪಾಠ ಮಾಡಲ್ಲ ಸರ್. ಅವನು ಹೋಗಂಗಿಲ್ಲ, ಇವ್ರು ಪಾಠ ಮಾಡಂಗಿಲ್ಲ. ಅವನು ರಿಟೈರ್ ಆಗಕ್ಕೆ 1 ವರ್ಷ ಅಂತ ಪಾಪ ಪ್ರಿನ್ಸಿಪಾಲ್ ಆಗವನೆ, HM ಆಗ್ಯಾನೆ. ಅವನ ಜೀವನದಲ್ಲಿ ಇದ್ದಿದ್ದು ಒಂದೇ ಆಸೆ, ಮದುವೆ ಆಗ್ಬೇಕಾದ್ರೂ ಹೆಣ್ಣು ಬೇಕು ಅಂತಿಲ್ಲ. ಈಗ ಒಂದೇ ಆಸೆ, ಏನು ಹೇಳಿ, ಹೆಡ್ ಮಾಸ್ಟ್ರಾಗಿ ಸತ್ತೋಗ್ಬಿಡ್ಬೇಕು ಅಂತ ಆಗ್ಬಿಟ್ಟ. ಅವನಿಗೆ ಒಂದೇ ಆಸೆ, ಆದಮೇಲೆ ಒಂದೇ ಆಸೆ, 6 ತಿಂಗಳ 8 ತಿಂಗಳ ಒಂದೇ ಆಸೆ. ಏನು ಹೇಳಿ, ಇವರೆಲ್ಲ ಟೀಚರ್ಸ್ ಇದ್ದಾರಲ್ಲ, ಬೆಳಗ್ಗೆ ಬರ್ತಿದ್ದಂಗೆ ಗುಡ್ ಮಾರ್ನಿಂಗ್ ಸರ್, ಸಂಜೆ ಹೋಗ್ಬೇಕಾರೆ ಗುಡ್ ನೈಟ್ ಸರ್, ಬರೋದ ಸರ್ ಅಂತ ಹೇಳಿ ಇಂತ. ಇವರು ಅದೊಂದು ಮಾಡಲ್ಲ. ಆ ಪಾಪಿಗೆ, ಆ ಪ್ರಾಣಿಗೆ ಪಾಪ ಒಂದು ಸಣ್ಣ ಸಂತೋಷನೂ ಕೊಡಲ್ವಲ್ರಿ ಇವರು. ಸಂಜೆ ಹೆಂಗೆ ಓಡ್ತಾರೆ ನೋಡ್ಬೇಕು ಇವ್ರು ಲೇಡಿ ಟೀಚರ್ಸು. ಅಯ್ಯೋ, 2 ಬಸ್ ಬೇರೆ ಅಲ್ವಾ, ಇಬ್ಬರು ಹುಡುಗರು ನಿಲ್ಲಿಸಿರ್ತಾರೆ. ಒಬ್ಬನ ರಸ್ತೆಯಲ್ಲಿ ಭೀಮಾ, ಸೋಮನ್ನ ಅಲ್ಲಿ ಅವನಿಗೆ ಅರ್ಧಕ್ಕೆ, ಇವರಿಲ್ಲಿ ಬ್ಯಾಗ್ ಹಿಡ್ಕೊಂಡು PT ಉಷನ್ ಥರ ರೆಡಿಯಾಗಿ ನಿಂತಿರ್ತಾರೆ. ಅವನಲ್ಲಿ ಮಹಾದೇವ ಬಸ್ ಬರ್ತಿದ್ದಂಗೆ 1 ವಿಜಲ್ ಹೊಡಿತಾನೆ, ರಸ್ತೆಲಿರೋನು. ಇವನು 2ನೇ ವಿಜಲ್ ಹೊಡಿತಾನೆ. ಅಮ್ಮ ಒಂದು ಬ್ಯಾಗ್ ಹಿಡ್ಕೊಂಡು ಓಡೋದನ್ನು ಫೋಟೋ ತೆಗಿಬೇಕು. ಲಾಸ್ಟ್ ಪೀರಿಯಡ್ ಎಲ್ಲ ನಡೆಯುತ್ತೆ ಕರ್ನಾಟಕದಲ್ಲಿ, ಓಡೋದೆ. ನೀವು ಬೇರೆಯವ್ರನ್ನ ಚೇಂಜ್ ಆಗಬೇಕು, ಹೆಡ್ ಮಾಸ್ಟರ್ ಚೇಂಜ್ ಆಗಬೇಕು, ಗಂಡ ಚೇಂಜ್ ಆಗಬೇಕು, ಅತ್ತೆ ಚೇಂಜ್ ಆಗಬೇಕು, ಅವ್ರು ಚೇಂಜ್ ಆಗು ಅಂತಂದರೆ ಅವ್ರ ಕಡೆಗೆ 1 ಬೆರಳು, ನಮ್ಮ ಕಡೆಗೆ 3 ಬೆರಳು. ಮೊದಲು ನಾ ಚೇಂಜ್ ಆಗಬೇಕು. ಇದೇನು ಗೊತ್ತಾ, ಇದು ಇಬ್ಬರಲ್ಲಿ ಯಾರು ಚೇಂಜ್ ಆಗ್ತಾರೋ ದೇವ್ರೊಬ್ಬನಿಗೆ ಗೊತ್ತು ಅಂತ. ಕೊನೆಗೆ ಯಾವನು ಚೇಂಜ್ ಆಗಲ್ಲ. ಆತ್ಮವಿಶ್ವಾಸ ಮೊದಲ ದೇಶ. ಅರ್ಜುನ ನೋಡಿ, ಅಣ್ಣ, ತಮ್ಮ, ದೊಡ್ಡಪ್ಪನ ಮಗ, ಅಜ್ಜ, ಗುರುಗಳು, ನಾನು ಯುದ್ಧ ಮಾಡಲ್ಲ. ಅವ್ರನ್ನ ಸಾಯಿಸೋದು ನೀನ? ಮರ್ಯಾದೆಯಿಂದ ಬಾಣ ಬಿಡು, ಚುಚ್ಚಿ ತಿರುಗಿಸಿ ಸಾಯಿಸಿ, ಇದು ನನ್ನ ಕೆಲಸ. ಕೃಷ್ಣಂದು ಮಾತು, SM ಕೃಷ್ಣ ಅಲ್ಲ, ಅವರು ಹೋದ್ರು ಆ ಕೃಷ್ಣನ ಹತ್ರ. ಹಲೋ, ನನ್ನ ಕೆಲಸ, ನಿಂದೇನಿದ್ರು ಕರೆಕ್ಟಾಗಿ ಬಾಣ ಬಿಡೋದು, ಅದು ನಿನ್ನ ಕೆಲಸ ಮಾಡು. ಕರ್ಮಣ್ಯ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಆತ್ಮವಿಶ್ವಾಸ. ನನ್ನದೇ ಒಂದು ಸ್ಟೇಟ್ಮೆಂಟ್ ಇದೆ, ನನ್ನ 25% ನೀವೆಲ್ಲ ಕೊಡ್ತಾ ಇದ್ದಲ್ಲ, ಪುಸ್ತಕದ ಹೆಸರೇ ಸಾಧ್ಯವೆಂದರೆ ಸಾಧ್ಯ. ಅದನ್ನು ಸ್ಟೇಟ್ಮೆಂಟ್ ಇದೆ. ಸಾಧ್ಯ ಕೇಳಿಸ್ಕೊಳ್ಳಿ ಚೆನ್ನಾಗಿದೆ. ಸಾಧ್ಯವೆಂದರೆ ಸಾಧ್ಯ, ಅಸಾಧ್ಯವೆಂದರೆ ಅಸಾಧ್ಯ. ಅಸಾಧ್ಯವೆಂದರೆ ಅಸಾಧ್ಯವಾದ್ದರಿಂದ ಪ್ರಯತ್ನವನ್ನೇ ಪಡುವುದಿಲ್ಲ. ಆಗಲ್ಲ ಬಿಡೋದು ಅಂದ್ಬಿಟ್ಬಿಡ್ತೀವಿ. ಸಾಧ್ಯವೆಂದರೆ ಸಾಧ್ಯ, ಸಾಧ್ಯವೆಂದರೆ ಅಸಾಧ್ಯ. ಎಕ್ಸಾಮ್ ಕಟ್ಟಿದ್ರೆ ಪಾಸ್ ಆಗ್ಬೋದು, ಫೇಲ್ ಆಗ್ಬೋದು. ಅಸಾಧ್ಯವೆಂದರೆ ಬರೀ ಸಾಧ್ಯವಾದ್ದರಿಂದ, ಸಾಧ್ಯವೆಂದರೆ ಸಾಧ್ಯವೂ ಆಗಿರುವುದರಿಂದ ಬನ್ನಿ ಎಲ್ಲವನ್ನೂ ಸಾಧ್ಯವೆಂದೇ ತಿಳಿಯೋಣ. ನಥಿಂಗ್ ಈಸ್ ಇಂಪಾಸಿಬಲ್, ನಥಿಂಗ್ ಈಸ್ ಇಂಪಾಸಿಬಲ್. ಹೋದ ವರ್ಷ 10th ಸ್ಟ್ಯಾಂಡರ್ಡ್ 8,53,616 ಜನ, 8.5 ಲಕ್ಷ ವೆಬ್ ಕ್ಯಾಮ್ರಾ ಹಾಕ್ಬಿಟ್ರು. ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನೋಡಿದ್ದು ಕ್ಯಾಮ್ರಾ. ಇನ್ವಿಜಿಲೇಷನ್ ಯಾರು ಗೊತ್ತಾ? ಪ್ರೈಮರಿ ಸ್ಕೂಲ್ ಟೀಚರು. ಅಣ್ಣ 7 ಕಡೆಗೆ ಆಗಬಾರ್ದು, 10th ಸ್ಟ್ಯಾಂಡರ್ಡ್ದು. ಅವನ್ನ ಇನ್ವಿಜಿಲೇಟರ್ ಮಾಡಿದ್ರು, ಕ್ಯಾಮ್ರಾ ಹಾಕ್ಬಿಟ್ರು. ಕಾಪಿಯಲ್ಲಿ ಇಡೀ ರಾಜ್ಯ ಕಾಪಿ ನಿಂತಾಯ್ತು. ಮೊದಲ ಬಾರಿಗೆ ಸರ್, ಯಾವನೋ ಪುಣ್ಯಾತ್ಮ IAS ಆಫೀಸರ್ ಯಾವನೋ ಯೋಚನೆ ಮಾಡಿದ್ದಾನೆ, ಅವ್ನು ಸಿಕ್ಕಿಲ್ಲ ನನಗಿನ್ನೂ. ಅವ್ನಿಗೊಂದು ಕಾಯಿ ನೀವಾಳಿಸಿ ಒಂದು ಹೊಡೆದು ಬೇಡ ಅಂತ ಅವನು ಮುಂದೆ ಒಳ್ಳೆ ಕೆಲಸ ಮಾಡಿದ್ದ. ಮಜಾ ನೋಡಿ. ಅಷ್ಟಾದರೂ 8.5 ಲಕ್ಷದಲ್ಲಿ. ಆದರೂ ಹೋದ ವರ್ಷ 60 ಜನ, ಆದರೂ ಹೋದ ವರ್ಷ ಕರೋನಾ ಮುಂಜೆ 177 ಜನ, 625ಕ್ಕೆ 625 ತಗೊಂಡಿದ್ದು. ಈ ವರ್ಷ, ಹೋದ ವರ್ಷ ಬಾಗಲಕೋಟೆ ಒಬ್ಬಳೇ ಹುಡುಗಿ 625ಕ್ಕೆ ಒಬ್ಬಳೇ 8.5 ಲಕ್ಷ ಇದ್ದಾರೆ. ಆತ್ಮವಿಶ್ವಾಸ. ಅವಳ ಮನೆಗೆ ಹೋಗಿದ್ದೆ, ಅವಳು ನಂಗೆ ನಮಸ್ಕಾರ ಮಾಡೋಕ್ಕೆ ಬಂದ್ಲು. ಆಯ್ತೆ, ನಾನಂದೆ ನೀನು ನಮಸ್ಕಾರ ಮಾಡ, ನಾನು ನಿಂಗೆ ನಮಸ್ಕಾರ ಮಾಡಿ. 625ಕ್ಕೆ 625 ಅಂದ್ರೆ ಯಾರು ಅಂದ್ಕೊಂಡ್ರಿ? ದೇವರು. ದೇವರು ದೇವರು ಅಂದರೆ ಯಾರು ಹೇಳಿ? ಪರಿಪೂರ್ಣ. ಪರಿಪೂರ್ಣ ತೆಗೊಳ್ಳೋರಲ್ಲ, 100ಕ್ಕೆ 100 ತೆಗಿಯೋರಲ್ಲ ದೊಡ್ಡ ಮನುಷ್ಯ. ದೇವರೇ ಅವರು. ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ್ದೀವಿ, ಪ್ರಾಣಿಗಳಾಗಿದ್ದೀವಿ. ಆದ್ರೆ ಪ್ರಾಣಿಗಳು
ಆದರೆ ವ್ಯಕ್ತಿತ್ವ, ದೈಹಿಕ ಭೌತಿಕ ನಡವಳಿಕೆ ವ್ಯಕ್ತಿತ್ವ ಬೆಳೆಸ್ಕೊಂಡು ಗುರಿ ಇಟ್ಕೊಂಡು ದೊಡ್ಡ ಮನುಷ್ಯನಾಗ್ತಾ ಯಶಸ್ಸು ಗಳಿಸ್ತಾ, ಯಶಸ್ಸು ಎಲ್ಲಿವರೆಗೆ ಗಳಿಸ್ಬೇಕು? 100ಕ್ಕೆ 100. ನಾನು ಗಳಿಸೋದ್ಮೇಲೆ ಇನ್ನೊಬ್ಬರನ್ನ ನಾಯಕನ ಮಾಡಬೇಕು, ಅವ್ನಿಗೆ ಹೇಳ್ಕೊಡ್ಬೇಕು, ಅವನು 100ಕ್ಕೆ 100 ಗಳಿಸ್ಬಿಡ್ಬೇಕು. ಹೀಗೆಲ್ಲರೂ ನಾಯಕರನ್ನಾಗಿ ಮಾಡಿ ಎಲ್ಲರೂ ಯಶಸ್ಸಿನ ಪರಿಪೂರ್ಣತೆಯನ್ನು ಪಡೆಯುವಂತಾಗಿ ನಾನು ಲಕ್ಷಾಂತರ ಜನಕ್ಕೆ ಮಾಡಿಬಿಟ್ರೆ ನಾನೇ ದೇವರು. ಸಾಯೋದ್ರೊಳಗೆ ದೇವರಾಗಿ ನಿರ್ಗಮಿಸ್ಬೋದು ನಾವೆಲ್ಲ. ನೀವೊಂದು ನಿರ್ಧಾರ ತೊಗೊಳ್ಳಿ. ಇನ್ನೂ 4 ತಿಂಗಳಿದೆ, 3 ತಿಂಗಳಿದೆ, 100 ದಿನ ಇದೆ, 70 ದಿನ ಇದೆ. ನನ್ನ ಶಾಲೆನಲ್ಲಿ, ನನ್ನ ಕ್ಲಾಸ್ ರೂಮಲ್ಲಿ 60 ಕೆಳಗೆ ಒಬ್ಬನು ತಗೊಳ್ಳಲ್ಲ, 70 ಕೆಳಗೆ ಒಬ್ಬನು ತಗೊಳ್ಳಲ್ಲ. ಒಂದು ನಿರ್ಧಾರ ತಗೊಳ್ಳಿ ಒಂದು ನೋಡಿ, ಅದಕ್ಕೆ ಟ್ರೈ ಮಾಡಿ ನೋಡಿ. ಆಗುತ್ತೆ ಅನ್ಕೋಬೇಕಲ್ಲ, ಆಗಕ್ಕೆ ಅನ್ಕೋಬೇಕಲ್ಲ. ನೀವೇ ಅನ್ಕೋತೀರಿ ಯಾವ ವರ್ಷನೂ ಬಂದಿಲ್ಲ, ಈಗ ಬಂದ್ಬಿಡುತ್ತಾ? ಈ ಅಡ್ಮಾಟಿರೋ ತನಕ ಬೇರೆ ಅಲ್ಲ. ಮ್ಯಾಥಮೆಟಿಕ್ಸು ಪ್ರತಿ ವರ್ಷವೂ ಒಂಥರ ಚೇಂಜ್ ಮಾಡಿಬಿಡ್ತಾರೆ ಸರ್. ಆಮೇಲೆ ನಮ್ಮ ಹುಡುಗರು ಸಾರ್ ಪಾಪ ಎಲ್ಲ ಬೇರೆ ಎಲ್ಲೆಲ್ಲಿಂದ ಬರ್ತಾರೆ. ಸರ್ ನಿಮಗೆ ಗೊತ್ತಿಲ್ಲ. ಹೌದಪ್ಪ, ನಂಗೆ ಗೊತ್ತಿಲ್ಲ. 2ನೇದು ಕೌಶಲ. ನನ್ನ ಮಗ ಇಂಜಿನಿಯರಿಂಗ್ ಇಲ್ಲಿ ಮಾಡಿ ಯೂನಿವರ್ಸಿಟಿ ಆಫ್ ಸದರ್ನ್ ಕ್ಯಾಲಿಫೋರ್ನಿಯಾ ಲಾಸ್ ಏಂಜಲೀಸಲ್ಲಿ MS ಮಾಡಿ ಆಯ್ತೆ. 3 ತಿಂಗಳಿಗೆ ಕ್ವಶನ್ ಕೇಳಿದೆ, ಏನೋ ಹಿಂಗೆ ಸೀಟ್ ಹೆಂಗೆ ಸಿಕ್ತು ಅಲ್ಲಿ. ಅದು ನಂಬರ್ ರೋಬೋಟಿಕ್ಸ್ನಲ್ಲಿ ಫಸ್ಟ್ ಅದು ಪ್ರಪಂಚದಲ್ಲಿ ಆ ಯೂನಿವರ್ಸಿಟಿ. ಆಯಿತಾ, ಬೇರೆ ಕಡೆ ಸಿಕ್ಕಿತ್ತು, ಬಟ್ ಅಲ್ಲೂ ಸಿಕ್ತು. ಆಮೇಲೆ ಓದಲ್ಲಿ ಕೇಳಿದೆ ಹೆಂಗೆ ಸಿಕ್ತು. GREನಲ್ಲಿ ಭಾಳ ಒಳ್ಳೆ ಸ್ಕೋರ್ ಅವನಿಗೆ, ಎಂಟ್ರೆನ್ಸ್. ಪಾಪ ಅದಕ್ಕಲ್ಲ. ಟೋಫೆಲಲ್ಲಿ ಒಳ್ಳೆ ಸ್ಕೋರು, ಅದಕ್ಕಲ್ಲ. ನೀನು ದುಡ್ಡು ಕೊಟ್ಟಿದ್ಯಾ? ಅಲ್ಲ, ಅದಕ್ಕಲ್ಲ. ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ಚೆನ್ನಾಗಿ ಒಳ್ಳೆ ಸ್ಕೋರ್ಲಿ, ಅದಕ್ಕಲ್ಲ. ಮತ್ತು ಏನಕ್ಕೆ ಸಿಕ್ತು ಅಂದೆ. ಒಂದೇ ಹೇಳ್ದ, ಜಗತ್ತು ಬದಲಾಗಿರೋದನ್ನ ಅರ್ಥ ಮಾಡ್ಕೋಬೇಕು ಟೀಚರ್ಸ್. ಅವನು ಹೇಳ್ದ, 3ನೇ ಸೆಮಿಸ್ಟ್ರಿಗೆ ಬರ್ತಿದ್ದೆ, ಅವನೊಂದು ಸಪ್ರೇಟ್ ರೂಮು, ಸಪ್ರೇಟ್ ಇದು ಎಲ್ಲ ಕೊಟ್ಟಿದ್ದೆ, ಲ್ಯಾಪ್ಟಾಪ್. ರಾತ್ರಿ ಆಗ್ತಿದ್ದಂಗೆ ಅಮೆರಿಕ ಹಗಲು. ಇಲ್ಲಿ ಕೂತ್ಕೊಂಡು 3ನೇ ಸೆಮಿಸ್ಟ್ರಿಂದಲೇ ಈ ರೋಬೋಟ್ ವಿಷಯದಲ್ಲಿ ಮಾಡೋದನ್ನು ಅವ್ರ ಜೊತೆಗೆ ಲಿಂಕ್ ಇಟ್ಕೊಂಡು ಮಾಡ್ತಾನೆ ಇದ್ದ. ವಾರಕ್ಕೊಂದು ರೋಬೋಟ್ ತಯಾರಿಸೋನು ಇಲ್ಲೇ. ಅದನ್ನೆಲ್ಲ ಅಲ್ಲಿಗೆ ಪ್ರೆಸೆಂಟ್ ಮಾಡ್ದ. ಇವನಿಗೆ ಈಗಾಗಲೇ ಇದ್ರ ಬಗ್ಗೆ ಮಾಹಿತಿ ಇದೆ, ಇವನಿಗೊಂದು ಚೂರು ಮಾಡೋಕ್ಕೆ ಬರುತ್ತೆ, ಕೌಶಲ ಇದೆ, ಅಪ್ಲಿಕೇಶನ್ ಇದೆ ಅಂತ ಸೀಟ್ ಕೊಟ್ಟು. ಇವತ್ತು ಅವನಿಗೆ 1.5 2 ಕೋಟಿ ಸಂಬಳ, ಅಲ್ಲಿದ್ದಾನೆ, ಒಬ್ಬನೇ ಮಗ. ಹೀಗೆ ಅಂತ ಗೊತ್ತಾಗಿದ್ರೆ ಒಂದು 3 ಮಕ್ಕಳು ಮಾಡ್ತಿದ್ದೆ. ಆವಾಗ ಗೊತ್ತಿರಲ್ವಲ್ಲ, ಹೋಲಿ ಬಿಡಿ. ಅದು ರಿವರ್ಸ್ ಆಗಿದ್ದರೆ ಆಮೇಲೆ ಅದಕ್ಕೆ ಪರದಾಡಬೇಕಾಗಿತ್ತು. ಬಿಡಿ. ಕೌಶಲ ಏನು ಹೇಳಿದ್ರು ಇದನ್ನು ಮಾಡೋದು ಹೆಂಗೆ? ನನ್ನ ಮಗಂಗೆ ಅಲ್ಲಿ ತುಂಬ ಕಾಸ್ಟ್ಲಿಯೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ಇಸ್ ಲಾಸ್ ಏಂಜಲೀಸ್. ಹಾಲಿವುಡ್ ಇದೆಯಲ್ಲ ಆ ಜಾಗ. ಅವನಲ್ಲಿ ಊಟನೂ ಅಲ್ಲೇ ಮಾಡಿಬಿಟ್ಟಿದ್ದಿದ್ರೆ ಸತ್ತೋಗ್ಬಿಡುವೆ ನಾನು. ಅವನು ಇಲ್ಲಿಂದ ಕೊನೆ 3 ತಿಂಗಳು ಟೈಮ್ ಇತ್ತು. ನನ್ನ ಹೆಂಡ್ತಿ ಎಲ್ಲ ಹೇಳ್ಕೊಟ್ಟಿದ್ವಿ ಗಂಡು ಹುಡುಗನಿಗೆ. ಆಯಿತಾ, ಅಲ್ಲಿ ಹೋಗಿ ಅಲ್ಲೊಂದು ರೂಮ್ ಮಾಡ್ಕೊಂಡು ಇವನು ಅಡುಗೆ ಇವನೇ ಮಾಡ್ಕೊಂಡು, ಆ ಥರ 3 ಜನ ಮೈಸೂರಿನವರು ಸಿಗಾಕೊಂಡಿದ್ರು. ಎಲ್ಲರೂ ಸೇರ್ಕೊಂಡು ಅವ್ರವ್ರೇ ಅಡುಗೆ ಮಾಡ್ಕೊಳ್ಳೋರು. ಓಕೆ, ಲಕ್ಷಾಂತರ ಡಾಲರ್ಸ್ ಉಳಿಸ್ಬಿಟ್ಟ ಬರೀ ಅದೊಂದು ಕೇಸಿಂದ. ಕೌಶಲ್ಯಗಳಿಗೆ ಕಲಿಸ್ರಿ, ಕೌಶಲ್ಯ. ಹೆಣ್ಣು ಮಕ್ಕಳಿಗೀಗ ಈ ಗಂಡು ಹುಡುಕ್ತಾ ಇದ್ದಾರಲ್ಲ ಹೆಣ್ಮಕ್ಳಿಗೆಲ್ಲ, ಮೊನ್ನೆ ಒಂದು ಹುಡುಗಿ ಕೇಳಿ 2 ಕಂಡೀಷನ್ ಏನಮ್ಮ? 2 ನನಗಿಂತ 1 ಇಂಚಾರು ಎತ್ತರ ಜಾಸ್ತಿ ಇರಬೇಕು, ನನ್ನ ಸಂಬಳಕ್ಕಿಂತ ಅವಳಿಗೆ 22 ಲಕ್ಷ ಸಂಬಳ ಅಂತೆ, 1 ರೂಪಾಯಿ ಆದರೂ ಜಾಸ್ತಿ ಇರಬೇಕು. 2 ಸರ್. ನೋಡೋದು ಹೆಂಗಿರಬೇಕು, ಮನೆತನ, ಅವ್ರ ಅಪ್ಪ ಅಮ್ಮ, ಮಣ್ಣು ಮಸಿ ಏನು 2 ಆಗ್ಬಿಟ್ರೆ ಸರ್. ಆ ಒಳಗಡೆ ಅಹಂ ಬಂದಿದ್ದು ಯಾಕೆ? ನನಗಿಂತ 1 ರೂಪಾಯಿ ಅವ್ನು ಜಾಸ್ತಿ ತೆಗಿಬೇಕು ಅಂತ ಯಾಕೆ ಬಂತು ನಿನಗೆ? ನಿನಗೇ ಇಷ್ಟು ಬರ್ತಾ ಇದೆ. ಗೊತ್ತಿಲ್ಲ. ಹುಡುಗಿನ ಸ್ವಲ್ಪ ಮೇಲ್ನೋಟಕ್ಕೆ ಮ್ಯಾಚ್ ಆಯಿತು. ಅವರಿಬ್ಬರನ್ನೇ ಕಳಿಸಿದ್ವಿ ಒಂದು ಹೋಟ್ಲಿಗೆ, ಮಾತಾಡ್ಕೊಂಬನ್ನಿ. ವಾಪಸ್ ಬಂದ್ಲು ಹುಡುಗಿ, ಬೇಡ ಅಂದ್ಲು. ನಮಗೆಲ್ಲ ಸುಮಾರಾಗಿ ಚೆನ್ನಾಗಿತ್ತಲ್ಲ, ಏನಾಯ್ತು ಅಂದೆ. ಒಂದು ಪದ ಉಪಯೋಗಿಸಿದ್ಲು. ಹೆಣ್ಮಕ್ಳು ಹೆಂಗಾಗ್ಬಿಟ್ಟು ಅವ್ರೀಗ ಒಂದು ಪದ ಚೆನ್ನಾಗಿದೆ, ವೈಬ್ಸು ಮ್ಯಾಚ್ ಆಗ್ತಿಲ್ಲ. ನನಗೆ ಈ ವೈಬ್ಸ್ ಅನ್ನೋ ಪದ, ನಾನು ಇಂಗ್ಲೀಷ್ ಬಲ್ಲವನೇ, ಹಂಗಂದ್ರೆ ಏನು ಅಂದೆ. ಈ ವೈಬ್ರೇಷನ್ ಅನ್ನೋಕ್ಕೆ ವೈಬ್ಸ್ ಅಂತಾರೆ. ವೈಬ್ಸು ಮ್ಯಾಚ್ ಆಗಲಿಲ್ವಂತೆ. ಅರ್ಧ ಗಂಟೆ ಅವ್ರು ಕಾಪಿ ಕುಡಿದು ಬಂದಿದ್ದಕ್ಕೆ ಮ್ಯಾಚ್ ಆಗಿಲ್ಲ. ನಾನು ನನ್ನ ಹೆಂಡ್ತಿನ ನೋಡೇ ಇರಲಿಲ್ಲಪ್ಪ. ಏನು ಮ್ಯಾಚು? ನಮ್ಮ ಜೋಯಿಸ್ರು ಹೇಳಿದ್ರು ಜಾತಕ ನೋಡ್ಬಿಟ್ಟು 36 ಗುಣ ನನ್ನ ಲೈಫ್ಲೇ ನೋಡಿಲ್ಲ, ಈ ಹುಡುಗಂದು 36 ಗುಣ ಮ್ಯಾಚ್ ಆಗ್ಬಿಟ್ಟಿದೆ. ಆಮೇಲೆ ಸಿಗಲಿಲ್ಲ, ಅವರು ಸತ್ತೋಗ್ಬಿಟ್ರು. ಎಲ್ಲಿ ಮ್ಯಾಚ್ ಆಗಿದೆ ಅಂತ ಕೇಳ್ತಾ ಇದ್ದೆ. ಕ್ಯಾಚ್ ಆಗಿದೆ ಅಷ್ಟೇ ಮ್ಯಾಚಲ್ಲಿ. ಕೌಶಲ ಮಾಡೋದು, ಅಪ್ಲಿಕೇಶನ್ ಹೇಳ್ಕೊ. ಯಾಕೆ, ಹೇಗೆ ಕೇಳಿಸ್ಕೊಳ್ಳಿ. ಏನು ಅಂದರೆ ಜ್ಞಾನ. ಕೇಳಿಸ್ಕೊಳ್ಳಿ, ಚೆನ್ನಾಗಿದೆ ಇದು. ಏನು ಅಂದರೆ ಜ್ಞಾನ, ಏಕೆ ಅಂದರೆ ವಿಜ್ಞಾನ, ಹೇಗೆ ಅಂದರೆ ಸುಜ್ಞಾನ. ಯಾರು, ಎಲ್ಲಿ, ಯಾವಾಗ ಅಂದರೆ ತಂತ್ರಜ್ಞಾನ.
ಏನು ರಿಪೀಟ್ ಮಾಡೋದ್ರಿ? ಅವಾಗ ಹೇಳಿದ್ನಲ್ಲ ನಾನು ಹೆಂಡ್ತಿ ವಿಷಯ, ಅದನ್ನ ಹೇಳ ಮತ್ತೆ ಸುಮ್ಮನಿರಿ. ಮತ್ತೆ ನಾನು ವಾಸಿ ಇದೊಂದು ಟ್ರೈನರ್ ಆಗಿರೋದಕ್ಕೆ ಹಿಂಗೆ ಅಂತ ನಾನು ಹೆಂಡ್ತಿನ ಪ್ರತಿದಿನ ಒಂದು 10 ಸಲ ನೆನೆಸ್ಕೊತೀನಿ. ಪುಣ್ಯವಂತ ಅಲ್ವೇ? ಎಲ್ಲರೂ ಟ್ರೈನರ್ ಆಗಬೇಕು, ಹೆಂಡ್ತಿನ ಹಂಗಾರೆ ನೆನೆಸ್ಕೊಳ್ಳಿ. ಆಯ್ತು, ಮುಗೀತು. ಜಾಸ್ತಿ ತಗೊಂಬಿಟ್ಟೆ. ರಾಜೇಶ್ ಇಲ್ಲೇ ಇದ್ರಲ್ವ ಇನ್ನು? ಹೋಗ್ಲಿ, ಆಯ್ತು ಸಾಕು. ಒಂದು ಆ್ಯಕ್ಟಿವಿಟಿ 5 ಸೆಕೆಂಡು, ಒಂದು ಕತೆ 20 ಸೆಕೆಂಡು, ಇನ್ನು 25 ಸೆಕೆಂಡ್ಲಿ ಕ್ಲೋಸ್. ಆ್ಯಕ್ಟಿವಿಟಿ ಒಂದು ತಿಳ್ಕೊಳ್ಳಿ. ನೀವು ನಿಮ್ಮನ್ನು ಮಗು ನೋಡಿದಾಗೆಲ್ಲ, ನಿಮ್ಮಲ್ಲಿ ಮಕ್ಕಳಾಗಲಿ ನಿಮ್ಮಲ್ಲಾಗಲಿ ನೋಡಿದಾಗೆಲ್ಲ ನೀವು ಜ್ಞಾನದ ಆಧಾರದಲ್ಲೇ ಬದುಕಬೇಕು. ಒಂದು ಪುಸ್ತಕ ಇಟ್ಕೊಳ್ರಿ, ಸುಮ್ಮನೆ ಓದ್ತಾ ಇರ್ರಿ. ನಾನು ಯಾವಾಗಲೂ ತುಂಬ ಸಲ ಹೇಳ್ತೀನಿ, ಕರ್ನಾಟಕದಲ್ಲಿ ಕನ್ನಡ ನಾಡೆ ಉದ್ಧಾರ ಆಗಬೇಕಾದ್ರೆ ಒಂದೇ, ಸಂಜೆ 6:30 ಇಂದ 9 ಆ ದರಿದ್ರ ಟಿ ವಿನ ರಸ್ತೆಯಲ್ಲಿ ತಂದು ಹೊಡೆದು ಬಿಡ್ಬೇಕು. ಎಲ್ಲರ ಮನಲ್ಲೂ ಪುಸ್ತಕ ಇಟ್ಕೋಬೇಕು, ಎಲ್ಲರೂ ಓದಬೇಕು. ಆವಾಗ ಮಗ ಓದ್ತಾನೆ, ಮಗಳು ಓದ್ತಾಳೆ. ನೀವು ಸೀರಿಯಲ್ ನೋಡ್ತಾ ಮನೆಯೊಂದು 3 ಬಾಗಿಲು, ಇಲ್ಲಿ 4ನೇ ಬಾಗಿಲು ಅಣ್ಣ ಓಡೋಗ್ತಾ ಇದ್ದಾನೆ, ಅವನಿಗೆ ಓದ್ಕೋ ಹೋಗು. ಯಾಕೆ ಓದ್ತಾನ್ರಿ ಅವನು? ಹಂಗಂದ್ರೆ ಏನು ಅಂತ ಗೊತ್ತಿಲ್ಲ ಅವನಿಗೆ, ತೋರಿಸೇ ಇಲ್ಲ ನೀವು. ದಯವಿಟ್ಟು 6:30 ಇಂದ 9 ಎಲ್ಲರ ಮನಲ್ಲೂ ದರಿದ್ರ ಟಿ ವಿ ಸೀರಿಯಲ್ಗಳನ್ನೆಲ್ಲ ನಿಲ್ಲಿಸಿ ಓದೋದು ಕಲ್ತ್ಕೊಳ್ಳಿ. ತಿಂಗಳಿಗೆ 500ರಿಂದ 1000 ರೂಪಾಯಿಂದು ದುಡ್ಡು ಕೊಟ್ಟು ಪುಸ್ತಕ ತೊಗೊಂಬನ್ನಿ. ಮನೆಯಲ್ಲಿ ಒಂದು ದೊಡ್ಡ ಕಪಾಟಿ ಇರಲಿ, ಅಲ್ಲಿ ಪುಸ್ತಕಗಳು ಹಾಕಿ ಮಕ್ಕಳ ಮುಂದೆ ದುಡ್ಡು ಎಣಿಸ್ಬೇಡಿ. ಸರಸ್ವತಿಯೇ ಮುಖ್ಯ ಅನ್ನೋದನ್ನು ಮೊದಲು 25 ವರ್ಷ ಬದುಕಿನಲ್ಲಿ ತೋರಿಸಿಕೊಡಿ. ರೂಲ್ ನಂಬರ್ 1. ರಾತ್ರಿ ಒಟ್ಟಿಗೆ ಚಪ್ಪಾಳೆ ಹೊಡೆದ್ಬಿಡಿ. ರಾತ್ರಿ ಮಲ್ಕೋಬೇಕಾರೆ ಕೇಳಿಸ್ಕೊಳ್ಳಿ, 3 ಸೂತ್ರ ಇವತ್ತು ಹೇಳಿರೋದು, ಇನ್ನು ಉಳಿದೆಲ್ಲ ಮರ್ತುಬಿಡಿ. 1, 5 ನಿಮಿಷ ಕೊನೆಯಲ್ಲಿ ಕ್ಲಾಸಲ್ಲಿ ಒಂದು ಕತೆ ಹೇಳಬೇಕು, ಓದ್ಕೊಂಡು ಹೋಗಿರ್ಬೇಕು, ಕತೆ ಹೇಳಬೇಕು, ಯಾವ್ದಾರು ಕತೆ ಹೇಳಿ. 2ನೇದು 6:30 ಇಂದ 9 ನಿಮ್ಮ ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ಎಲ್ಲಿ ಫ್ರೀ ಆಗಿರ್ತೀರೋ ಆವಾಗ ಸ್ಟಾಫ್ ರೂಮ್ಲಿದ್ದರೆ ಯಾವಾಗಲೂ ಒಂದು ಪುಸ್ತಕ ಇಟ್ಕೊಳ್ಳೋದು, ಮನೇಲೂ ಪುಸ್ತಕ ಇಟ್ಕೊಳ್ಳೋದು. 2ನೇದು. 3ನೇದು ರಾತ್ರಿ ಮಲ್ಕೋಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಊಟ ಮಾಡಬೇಕು. ದಯವಿಟ್ಟು ಎಲ್ಲ ಟೇಬಲ್ ಮೇಲೆ ಇಡೋದು. ಇವನು 11:30 ಬರ್ತಾನೆ, ಅದೊಂದು ಅಜ್ಜಿ ಸೋಮ ಬನ್ನ 11:30, ಅವನೆಲ್ಲಿ ಬರ್ತಾನೆ? ಅವನು 12 ಗಂಟೆಗೆ ಬಂದು ಅಲ್ಲೆಲ್ಲ ಕೂತ್ಕೊಂಡು ಎಲ್ಲೆಲ್ಲ ತಿನ್ಕೊಂಡು, ಮನೇಲಿರೋರು ಹೆಂಗೆಂಗೋ ಕೂತ್ಕೊಂಡು ಎಲ್ಲೆಲ್ಲ ಕೂತ್ಕೊಂಡು ಹೆಂಗೆಂಗೋ ಬಿತ್ಕೊಂಡು, ಹೇಳೋರಿಲ್ಲ ಕೇಳೋರು. ಮನೇನ ಅದು? ಹೋಟ್ಲ ಅದು? ಲಾಡ್ಜಾ? ಮನೆ ರೀ ಅದು. ಇಟ್ ಇಸ್ ನಾಟ್ ಎ ಹೌಸ್, ಇಟ್ಸ್ ಎ ಹೋಮ್. ಟೀಮ್ ಅದು. ಟುಗೆದರ್, TEAM, ಟುಗೆದರ್ ಎವ್ರಿ ಒನ್ ಅಚೀವ್ಸ್ ಮೋರ್. ಕೂಡಿ ಬಾಳಿದರೆ ಸ್ವರ್ಗ ಸುಖ. ಎಲ್ಲರೂ ಒಟ್ಟಿಗೆ ಊಟ ಕೂತ್ಕೋಬೇಕು. ಬೆಳಗ್ಗೆ ನಿಂದೇನಾಯ್ತು, ನಂದೇ ನಮ್ಮ ಬೆಳಗಿಂದ ಅನುಭವ, ಒಂದೊಂದು ಪಾಸಿಟಿವ್ ವಿಚಾರಗಳು. ಅದೆಲ್ಲೋ ಸಿದ್ದರಾಮಯ್ಯ ಡ್ಯಾನ್ಸ್ ಮಾಡಿದ್ರೆ, ರೇಣುಕಾಚಾರ್ಯ ಕುಣಿದ್ರೆ ನಿಮ್ಗೇನು ರೀ ತಗೊಂಡು? ಆ ದರಿದ್ರ TV ಬಿಡ್ರಿ, ಬೇಡರಿ. ಎಲ್ಲ ಮೋಸ, ಎಲ್ಲ ದರಿದ್ರ, ಎಲ್ಲ ಅಯೋಗ್ಯರು, ಅನಾಗರಿಕರು ಬೆಳೆಸುವಂಥದ್ದು. ನೀವು ಪೇಪರ್ ನೋಡಿ, ಒಂದು ನಿಮ್ಮ ಮಗಂಗಾಗುವಂಥದ್ದು ಒಂದು ಲೈನ್ ತೋರಿಸ್ಬಿಟ್ರಿ, ನಾನು 1000 ರೂಪಾಯಿ ಕೊಡ್ತೀನಿ. ಒಂದು ನ್ಯೂಸ್, ಇಷ್ಟು ಚಾನಲ್ ಇದೆ, 1000 ಚಾನಲು. ಬೆಳಗ್ಗೆ ಒಂದು ಕತೆ ಹೇಳ್ಸೋಕ್ಕಾಗಲ್ಲೇನ್ರಿ ಪಾಪಿಗಳಿಗೆ? ನಾನೊಂದು ಚಾನಲಿಗೆ ಕೇಳ್ಕೊಂಡೋಗಿದ್ದೆ, ನಾನು 100 ಕಾರ್ಯಕ್ರಮ TV ವಿಲಿ ಮಾಡಿದ್ದೀನಿ. ಕೇಳಿದೆ, ಅಣ್ಣ ಬೆಳಗ್ಗೆ ಒಂದು ಕತೆ ಹೇಳ್ತೀನಿ ಕಣ, ಬಂದು ನೀನು ದುಡ್ಡು ಕೊಡಬೇಡ ಕಣ. ದುಡ್ಡು ಕೊಡೋದು ಇಲ್ಲ ಅವರು, ಆಯಿತಾ? ದುಡ್ಡು ಕೊಡಬೇಡ. ಸರ್ ಯಾರು ಸ್ಪಾನ್ಸರ್ ಮಾಡ್ತಾರೆ ಸರ್ ಅಂತಾನೆ ಪಾಪಿ. ನನಗೆ ನೀನು ಕೋಟ್ಯಾಂತರ ರೂಪಾಯಿ ದುಡ್ಡಿದ್ಯಾ, 5 ನಿಮಿಷ 3 ನಿಮಿಷದ ಒಂದು ಕತೆ ಹೇಳ್ಸಕ್ಕೆ ನಿಂಗೆ ಸ್ಪಾನ್ಸರ್ಶಿಪ್ ನಾನು ಹುಡ್ಕೊಂಬರ್ಬೇಕಾ? ಬೇಡ, ಎಲ್ಲ ಪಾಪಾತ್ಮರು, ಬೇಡ. ನಾವು ಅದರಲ್ಲಿ ಪಾರ್ಟಿ ಆಗಬಾರ್ದು, ಎಲ್ಲ ಒಟ್ಟಿಗೆ ಊಟ ಮಾಡಬೇಕು. ಬಹಳ ಮುಖ್ಯವಾಗಿ ಮತ್ತು 3 ಸೂತ್ರ. 1, ಸಂಭ್ರಮಿಸಿ ಜೀವನವನ್ನು, ನಗ್ತಾ ಇರಿ. ಎಲ್ರಿಗೂ ಅರ್ಥ ಆಯ್ತಾ? ಎಲ್ಲರೂ ಅರ್ಥನೇ ಆಗಲಿಲ್ಲ ಅಂತಾರೆ. ನಗ್ತಾ ಇರಿ. ನಿಮ್ಮ ಗಂಡ ನಗ್ತಾ ಇರಿ, ಅತ್ತೆ ನಗ್ತಾ, ಅವಳು ಹೋಗಿಲಿ ನೀವು ನಗ್ತಾ ಇರಿ, ಮಗ ಫೇಲು ನಗ್ತಾ, ಖುಷಿಯಾಗಿರ್ರಿ. ಯಾಕಂದರೆ ನೀವು ಅದನ್ನ ಅಲ್ಲದೆ ಇನ್ನೇನು ಮಾಡಿದ್ರು ನಿಮಗೇನು ಲಾಭ ಇಲ್ಲ, ದೇವರನ್ನೇ ಲಾಭ ಇಲ್ಲ. ನೀವಂತೂ ಇರೋದನ್ನು ನೋಡ್ಬಿಟ್ರೆ ಭೂಮಿನೇ ಬಾಯಿ ತೆಗ್ದಂಗೆ, ಆಕಾಶ ಬಿದ್ದಂಗೆ, ನಿಮ್ಮದು ಕೋಟಿ ರೂಪಾಯಿನ ಯಾರೋ ಒಡ್ಕೊಂಡು ಹೋದಂಗೆ, ಜಗತ್ತಿನ ಎಲ್ಲ ನರಕನು ನಿಮ್ಮ ಮೇಲೆ ಇದ್ದಂಗೆ ಹಂಗೆ ಆಡ್ತೀರಪ್ಪ. ನಿಮ್ಮ ಮೂತಿ ನೋಡ್ಬಿಟ್ರೆ ನನಗೆ ತೋ. ಟೀಚರ್ಸ್ ಮಾತ್ರ ಹಿಂಗೆ ಇರಬಾರ್ದು. ದಯವಿಟ್ಟು ಖುಷಿಯಾಗಿರಿ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗಿಸಿ ನಗುತ್ತ ನಗುವ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳ ಮಂಕುತ್ತೀನಿ. ಸ್ಮೈಲ್
ಕೇಳಿಸ್ಕೊಳ್ಳಿ, SMILE, ಸೆಲ್ ಮೋರ್ ಇನ್ಕರಿಂಗ್ ಲೆಸ್ ಎಕ್ಸ್ಪೆಂಡಿಚರ್. ಖರ್ಚೇ ಇಲ್ಲ ಬಡಿ ಮಗಂದು, 5 ಪೈಸೆ ಖರ್ಚಿಲ್ಲ. ಲವರ್ಸ್ ನೋಡಿ, ಇವನು ನಗ್ತಾನೆ, ಅವಳು ತಾಳಿ ಕಟ್ಟದ, ಮದುವೆ ಆಯಿತು, ಶುಭಂ. ನಾನು ಸುಖವಾಗಿದ್ದೆ, ಮದುವೆ ಆಯಿತು, ಫುಲ್ ಸ್ಟಾಪ್. ಕತೆ ಮುಗೀತಲ್ಲ. ಎಲ್ಲ ಒಂದು ಆಟ 5 ಸೆಕೆಂಡ್, ಭಾಳ ಚೆನ್ನಾಗಿದೆ. ಸರಿಯಾಗಿ ಕೂತ್ಕೊಳ್ಳಿ, ಇಲ್ಲ ಸಿಟ್ ಸ್ಟ್ರೈಟ್. ಎಲ್ಲರೂ ಮಾಡಬೇಕು. ಇನ್ಸ್ಟ್ರಕ್ಷನ್, ನಾ ಹೇಳಿದಂತೆ ಮಾಡಿ, ಡೂ ವಾಟ್ ಐ ಸೇ. ಹೇಳಿದಂತೆ ಮಾಡಿ, ಡೂ ವಾಟ್ ಐ ಸೇ. ಸ್ಟಾರ್ಟ್. ಎಲ್ಲ ನಿಮ್ಮ ಬಲಗೈಯನ್ನು ಮುಂದೆ ತನ್ನಿ, ಹಾಗೆ ಮೇಲೆ ತೊಗೊಂಡೋಗಿ ಎಲ್ಲ ಬೆರಳು ಕ್ಲೋಸ್ ಮಾಡಿ, ತೋರ್ ಬೆರಳು ಓಪನ್ ಮಾಡಿ, ಕ್ಲಾಕ್ ವೈಸ್ ತಿರುಗಿಸಿ, ಆಂಟಿ ಕ್ಲಾಕ್ ವೈಸ್ ತಿರುಗಿಸಿ, ಎಲ್ಲ ಬೆರಳು ಓಪನ್ ಮಾಡಿ, ಹಾಗೆ ಮುಂದೆ ತನ್ನಿ, ಹಾಗೆ ಮೇಲೆ ತೊಗೊಂಡೋಗಿ ಎಲ್ಲ ಬೆರಳು ಕ್ಲೋಸ್ ಮಾಡಿ, ತೋರ್ ಬೆರಳು ಓಪನ್ ಮಾಡಿ, ಕ್ಲಾಕ್ ವೈಸ್ ತಿರುಗಿಸಿ, ಆಂಟಿ ಕ್ಲಾಕ್ ವೈಸ್ ತಿರುಗಿಸಿ, ನಿಲ್ಲಿಸಿ, ಹಾಗೆ ಇರಿ. ರಪ್ಪಂತ ಫಾಸ್ಟಾಗಿ ಈ ತೋರ್ ಬೆರಳಿನ ತುದಿಯನ್ನು ನಿಮ್ಮ ಕೆನ್ನೆ ಮೇಲೆ ಇಟ್ಕೊಳ್ಳಿ. ಹಾಗೆ ಇರಿ. ಕೆನ್ನೆನ ನೋಡಿ, ಗದ್ದ, ಚಿನ್. ಒಂದು ನಿಮಿಷ ಇರಿ. ಇಲ್ಲಿ 3 ಥರ ಜನ ಇದ್ದರು. ನಾನು ಕೆನ್ನೆ ಅಂತೇಳಿ ಗದ್ದ ಇಟ್ಕೊಂಡಿದ್ದಕ್ಕೆ 90% ಗದ್ದದ ಮೇಲೆ ಇಟ್ಕೊಂಡ್ರು. ನಾನು ಕೆನ್ನೆ ಅಂದಿದ್ದಕ್ಕೆ ಕೆಲವರು ಕೆನ್ನೆ ಮೇಲೆ ಇಟ್ಕೊಂಡ್ರು. 3ನೇ ಕ್ಯಾಟಗರಿ ಇದ್ದಾರೆ. ನಾನು ಕೆನ್ನೆ ಅಂದ್ಬಿಟ್ಟು ಗದ್ದೆ ಇಟ್ಕೊಂಡಿದ್ದಕ್ಕೆ ಒದ್ದಾಡ್ತಾ ಇದ್ದಾರೆ ಎಲ್ಲಿ ಇಟ್ಕೊಳ್ಳೋದು ಅಂತ. ಒಂದು ನಿಮಿಷ ಇರಿ, ಮುಗೀತು. ವಾಟ್ ವಾಸ್ ಮೈ ಇನ್ಸ್ಟ್ರಕ್ಷನ್? ಹೇಳಿದಂತೆ ಮಾಡಿ. ಕೇಳಿಸ್ಕೊಳ್ಳಿ, ಹೇಳಿದಂತೆ ಮಾಡಿದ್ರ? ಈ ಜಗತ್ತಿನಲ್ಲಿ ಹೇಳಿದಂತೆ ಯಾರೂ ಮಾಡುವುದಿಲ್ಲ, ಮಾಡಿದಂತೆಯೇ ಮಾಡುವುದು. ನೀವು ಮಾಡಿ, ಮಕ್ಕಳು ಮಾಡುತ್ತಾರೆ. ಬಿ ಎ ರೋಲ್ ಮಾಡೆಲ್, ಬಿ ಎನ್ ಎಕ್ಸಾಂಪಲ್. ಅಪ್ಪ, ನಾನೇನೋ ಕಲ್ತ್ಬಿಟ್ಟೆ ಕಣೋ, ಸಿಗರೇಟ್ ಮಾತ್ರ ಸೇದ್ಬೇಡ, ಡೋಂಟ್ ಸ್ಮೋಕ್ ಅಂದರೆ ಬಿಡ್ತಾನ ಅಲ್ವಾ? ಆಯ್ತಾ? ನೀವು ಓದ್ಕೊಂಬರಲ್ಲ ಹಿಂದಿನ ದಿನ. ನೀವು ಮಕ್ಕಳಿಗೆ ಓದು ಅಂದರೆ ಯಾಕೆ ಓದ್ತಾನೆ? ಆಯ್ತಾ? ಆದ್ದರಿಂದ ಇನ್ನೂ ತುಂಬ ವಿಷಯ ಇತ್ತು. ಒಬ್ಬ ಟೀಚರ್ ಆಗಿ ಕ್ಲಾಸ್ ರೂಮಲ್ಲಿ ಹೇಗೆ ನಡ್ಕೋಬೇಕು, ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಅಂತಲೇ ಭಾಳ ದೊಡ್ಡ ಟಾಪಿಕ್ ಇದೆ. ಟೀಚರ್ಗೆ ಮಾಡೋದು ನಂದು 1 ದಿನದ ಪ್ರೋಗ್ರಾಮು, 2 ದಿನದ ಪ್ರೋಗ್ರಾಮ್ ಇದೆ. ಇನ್ಯಾವ ಥರ ನೋಡೋಣ. ಬಂದಿದ್ದಕ್ಕೆ ತುಂಬ ಸಂತೋಷ ಆಗಿದೆ. ಒಂದು ಕತೆ ಹೇಳಿ ಕ್ಲೋಸ್ ಮಾಡ್ತೀನಿ, 15 ಸೆಕೆಂಡು. ಒಬ್ಬರು ಗುರುಗಳಿದ್ದರು, ಸ್ವಾಮೀಜಿಗಳು. ಇಲ್ಲಿ ಕೂತ್ಕೊಂಡು ಎಲ್ಲೋ ನಡೆಯೋದನ್ನು ನ್ಯೂಯಾರ್ಕು, ಡೆಲ್ಲಿ, ಬಾಂಬೆ, ಕಲ್ಕಟ್ಟ, ವಾಷಿಂಗ್ಟನ್ನು, ಬೀಜಿಂಗ್ ನಡಿ, ಜಪಾನ್, ಟೋಕಿಯೋ ಅಲ್ಲಿ ನಡೆಯೋದನ್ನು ಇಲ್ಲಿ ಕೂತ್ಕೊಂಡು ಹೇಳ್ಬಿಡೋರು. ಅಂಥ ದಿವ್ಯ ಶಕ್ತಿ ಇತ್ತು. ಓಡಾಡ್ತಾ ಇದ್ರು, ತಿರುಗ್ತಾಯಿದ್ರು. ಒಂದು ಹಳ್ಳಿಗಳ ಸಮೂಹ, ಅಲ್ಲೊಂದು ಹಳ್ಳಿ ಹೊರಗಡೆ ಒಂದು ಹಳ್ಳಿ ಕಟ್ಟೆ ಓಡಾಡ್ತಾ ಇದ್ದಾರೆ. ಅಲ್ಲಿ ಬಂದು ಕೂತ್ಕೊಂಡ್ರು. ದೊಡ್ಡ ಮನುಷ್ಯರು ಅಂತ ಊರಿನವ್ರಿಗೆಲ್ಲ ಗೊತ್ತಿತ್ತು. ಸುತ್ತಮುತ್ತಲಿಂದೆಲ್ಲ ಜನ ಬರೋರು, ಇವ್ರಿಗೇನೋ ಪ್ರಶ್ನೆ ಕೇಳೋದು, ಅವರೇನೋ ಉತ್ತರ ಹೇಳೋದು, ಹಿಂಗೆ ನಡೀತಿತ್ತು. ಪಕ್ಕದ ಹಳ್ಳಿಯಿಂದ ಒಬ್ಬ ತರಲೆ ಹುಡುಗ ಇದೆ, 7ನೇ ಕ್ಲಾಸು, ತಿಮ್ಮ ಅಂತ. ಅವ್ನಿಗೆ ಈ ಸ್ವಾಮೀಜಿಗಳನ್ನ ಸೋಲಿಸಬೇಕು ಅಂತ ಆಸೆ. ವಾಟ್ ಟು ಡಿಫೀಟ್ ದಿ ಸ್ವಾಮೀಜಿ. ಬಂದ, ಗುರುಗಳೇ ನೀವು ಇಲ್ಲಿ ಕೂತ್ಕೊಂಡು ಎಲ್ಲ ನಡೆಯೋದು ಹೇಳ್ತೀರಂತೆ. ಅವೆಲ್ಲ ಬೇಡ, ಇಲ್ಲ ಏನೋ ನಡೀತಾ ಇದೆ, ಸಮಥಿಂಗ್ ಇಸ್ ಹ್ಯಾಪನಿಂಗ್ ಹಿಯರ್ ಓನ್ಲಿ. ಏನು ಅಂತ ಹೇಳಿಬಿಟ್ರೆ ನೀವು ದೊಡ್ಡ ಮನಸ್ಸು ಕಾಣಿಸಲ್ಲ ನಿಮಗೆ, ಬಟ್ ಹೇಳಬೇಕು ನೀವು. ಹೌದಾ? ಕೇಳು ಪ್ರಶ್ನೆ ಕೇಳು. ಏನೇ ನೋಡಿ, ಕೈ ಮುಚ್ಚಿಟ್ಕೊಂಡಿದ್ವಿ, ಮೈ ಹ್ಯಾಂಡ್ ಈಸ್ ಕ್ಲೋಸ್ಡ್. ಒಳಗಡೆ ಏನಿದೆ ಹೇಳಿ, ನಿಮ್ಗೆ ಗೊತ್ತಿಲ್ಲ ಏನಿದೆ ಅಂತ ಹೇಳಿದ್ರೆ ನೀವು ದೊಡ್ಡ ಮನುಷ್ಯ ಅಂತ ಒಪ್ಕೋತೀನಿ. ಸ್ವಾಮೀಜಿ ಕಣ್ಣು ಮುಚ್ಚಿದ್ರು, ಕಣ್ ತೆಗೆದ್ರು. ತುಂಬ ದೊಡ್ಡ ಸ್ವಾಮೀಜಿ ಅವರು, ದಿವ್ಯ ಶಕ್ತಿ ಉಳ್ಳರು. ಹೇಳಿದ್ರು, ಮಗು ನಿನ್ನ ಕೈನಲ್ಲಿ ಒಂದು ಸುಂದರವಾದ ಪುಟ್ಟದಾದ ಪಕ್ಷಿ ಇದೆ. ಯು ಗಾಟ್ ಅ ಸ್ಮಾಲ್ ಬ್ಯೂಟಿಫುಲ್ ಬರ್ಡ್ ಇನ್ ಹ್ಯಾಂಡ್. ಬೈ ಗಾಟ್ ಶಾಕ್. ಹುಡುಗನ ಶಾಕ್ ಆಗೋದು. ನಿಜವಾಗ್ಲೂ ಒಂದು ಪಕ್ಷಿ ಹಿಡ್ಕೊಂಡ್ಬಂದಿದ್ದು ಸಣ್ಣದು. ಹೆಂಗೆ ಗೊತ್ತಾಗೋಯ್ತು ಇವ್ರಿಗೆ? ಸೋಲಕ್ಕೆ ರೆಡಿ ಇಲ್ಲ ಅವ್ನು ಸೋಲ್ಸಕ್ಕೆ ಬಂದಿರೋದು. ಅವ್ನು ಹೇಳಿದ ಗುರುಗಳಿಗೆ, ಯು ರೈಟ್, ನೀವು ಹೇಳಿದ ಕರೆಕ್ಟ್. ಈಗ ಕೊನೆ ಪ್ರಶ್ನೆ, 2ನೇ ಪ್ರಶ್ನೆ, ಕೊನೆಯದು. ಇದಕ್ಕೆ ಉತ್ತರ ಹೇಳಿದ್ರೆ ನೀವು ದೊಡ್ಡ ಮನುಷ್ಯರು. ಕೇಳ್ತೀನಿ, ಕೇಳು. ಪಕ್ಷಿ ಇದೆ ಅಂದ್ರಿ, ಕರೆಕ್ಟ್. ಈಗ ಹೇಳಿ, ಇದು ಬದುಕಿದೆಯೋ ಸತ್ತಿದೆಯೋ? ಟೆಲ್ ಮಿ ವೆದರ್ ಇಟ್ ಇಸ್ ಡೆಡ್ ಆರ್ ಅಲೈವ್. ಸ್ವಾಮೀಜಿ ಕಣ್ಮುಚ್ಚಿದ್ರು, ಕಣ್ ತೆಗೆದ್ರು. ಉತ್ತರ ಹೇಳೋಕ್ಕಾಗಲಿಲ್ಲ. ಯಾಕೆ? ಹುಡುಗ ತರಲೆ. ಬದುಕಿದೆ ಅಂದರೆ ಅಲ್ಲೇ ಈಚೆಗೆ ಸಾಯಿಸ್ಬಿಡ್ತಾನೆ, ಸತ್ತಿದೆ ಅಂದರೆ ಹಾರ್ಬಿಟ್ಬಿಡ್ತಾನೆ. ಏನು ಹೇಳಿದ್ರು? ರಿವರ್ಸ್ ಗೇರ್. ಸ್ವಾಮೀಜಿ ಸೋಲೋ ಟೈಮು ಸೋಲ್ತಾರಾ? ಸ್ವಾಮೀಜಿಗಳವರು ಸೋಲಲ್ಲ. ಅವ್ರು ಹೇಳಿದ್ರು, ಮಗು, ಈ ಪಕ್ಷಿಯ ಭವಿಷ್ಯ ನಿನ್ನ ಕೈನಲ್ಲಿದೆ. ನೀನು ಸಾಯಿಸಲೂಬಹುದು, ಬದುಕಿಸ್ಲೂಬಹುದು. ನಿಮ್ಮ ಮಕ್ಕಳ ಭವಿಷ್ಯ ಅವ್ರ ಕೈನಲ್ಲೇ ಇದೆ. ನಿಮ್ಮ ಭವಿಷ್ಯ ನಿಮ್ಮ ಕೈನಲ್ಲೇ ಇದೆ. ಯಾರಿಗೂ ಭವಿಷ್ಯ ಕೊಡಲ್ಲ, ನಾವೆಲ್ಲ ಸಹಾಯಕರು. ಹೀಗೆ ಇಟ್ಸ್ ಕಾಲ್ಡ್ ಎನ್ವಿರಾನ್ಮೆಂಟಲ್ ಸಪೋರ್ಟ್. ನಾವು ಸಪೋರ್ಟ್ನ ಕೊಡ್ತಾ ಹೋಗೋಣ. ಗುಡ್ ಇದ್ದಿದ್ದು ಬೆಟರ್ ಆಗಲಿ, ಬೆಟರ್ ಇದ್ದಿದ್ದು ಬೆಸ್ಟ್ ಆಗಲಿ, ಬೆಸ್ಟ್ ಇದ್ದಿದ್ದು ಔಟ್ಸ್ಟ್ಯಾಂಡಿಂಗ್ ಆಗಲಿ. ಹೀಗೆ ಹೋಗ್ತಾ ಎಲ್ಲಿಗೆ ಹೋಗ್ಬೇಕು ಹೇಳಿ? ದೇವರಾಗಬೇಕಲ್ಲ. ಅಷ್ಟಕ್ಕೆ ದೇವರಾಗ್ಬೋದು. ನೀವು ಪಾಠ ಅಷ್ಟು ಜನಕ್ಕೂ ಅರ್ಥ ಮಾಡಿಸ್ಬಿಟ್ರೆ ತಕ್ಷಣ ದೇವರಾಗ್ಬಿಟ್ರಿ. ಎಷ್ಟೆಷ್ಟು ಜನಕ್ಕೆ ಅರ್ಥ ಆಯಿತು ಅಷ್ಟಷ್ಟು ದೇವರು. ಯಾರಿಗೂ ಅರ್ಥ ಆಗಿದ್ದಾರೆ ದೆವ್ವ. ಆಯ್ತು. ಸೊ ಅದರಿಂದ ನೀವು ಎಲ್ರಿಗೂ ಅರ್ಥ ಮಾಡಿಸ್ಬಿಟ್ರೆ ದೇವರು. ಹಾಗಾದ್ರೆ ಎಲ್ರಿಗೂ ಅರ್ಥ ಮಾಡಿಸ್ಬೇಕಾದ್ರೆ ಈ ಕೆಲಸ ಯಾವ ಪ್ರಮಾಣದಲ್ಲಿ ನಡೀಬೇಕು? ಗುಡ್ ಬೆಟರ್ ಬೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಎಲ್ಲಿವರೆಗೂ ಹೋಗಬೇಕು? ಕೇಳಿಸ್ಕೊಳ್ಳಿ, ಒಂದೇ ಮಾತು. ಇದೇ ನಮ್ಮ ಕಾಯಕದ ಗುರಿ. ಏನು ಹೇಳಿ? 0 ಎರರ್. ತಪ್ಪಿಲ್ಲದ ಗಂಡ, ತಪ್ಪಿಲ್ಲದ ಹೆಂಡತಿ, ತಪ್ಪೇ ಇಲ್ಲದ ಮಗ, ತಪ್ಪಿಲ್ಲದ ಶಿಕ್ಷಕ, ತಪ್ಪಿಲ್ಲದೆ ಬರೆಯುವ ವಿದ್ಯಾರ್ಥಿ, ತಪ್ಪಿಲ್ಲದೆ ಕೇಳು, ಎಲ್ಲದರಲ್ಲೂ 0 ಎರರ್ ಯಾರು ಮೇಂಟೈನ್ ಮಾಡ್ತಾನೋ ಅವನೇ ದೊಡ್ಡ ಮನುಷ್ಯ. ಆವಾಗ 0 ಎರರ್ ಮೇಂಟೈನ್ ಮಾಡಿಬಿಟ್ರೆ ದೇವರು, ಲೀಡರ್, ನಾಯಕ. ಬನ್ನಿ, ಉತ್ತಮ ಮನುಷ್ಯರಾಗೋಣ.
ಬನ್ನಿ ನಾಯಕರಾಗೋಣ, ಬನ್ನಿ ದೇವರಾಗೋಣ. ಇದು ಮೂರೂ ಆಗೋದಕ್ಕೆ ದೇವರು ನಿಮ್ಮನ್ನು ಶಿಕ್ಷಕರನ್ನಾಗಿ ಮಾಡಿ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಬಿಡಬೇಡಿ. ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ನನ್ನ ಹೋಗೋಕ್ಕೆ ಮುಂಚೆ ನನ್ನ ಪುಸ್ತಕ ಕೊಡ್ತಾರೆ, ದಯವಿಟ್ಟು ಓದಿ. ಸ್ಟಡಿ ಸ್ಕಿಲ್ಸ್ದು ಒಂದು ಪರೀಕ್ಷೆ ಒಂದು ಹಬ್ಬ ಕೊಡ್ತಾರೆ, ಅದನ್ನು ಇಟ್ಕೊಳ್ಳಿ. ಎರಡೂ ನೀವು ಇಟ್ಕೊಳ್ಳಿ. ಅವ್ರು ಕೊಡ್ತಾ ಇದ್ದಾರೆ ಇವತ್ತು, ಓಕೆ, ಉಚಿತವಾಗಿ. ದಯವಿಟ್ಟು ಅದನ್ನು ಇಟ್ಕೊಂಡು ಓದಬೇಕು, ಆಯಿತಾ? ಇನ್ನೂ ಎರಡು ನಿಮ್ಮ ಸ್ನೇಹಿತರಿಗೆ ಬೇಕು ಅಂದರೆ ನನ್ನ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಇನ್ನೊಂದು ವಿಷಯ, ಸಮ್ಮರ್ನಲ್ಲಿ ಇದು 30ನೇ ವರ್ಷ. ಕೇಳಿಸ್ಕೊಳ್ಳಿ ಕೊನೆ ವಾಕ್ಯ. 30ನೇ ವರ್ಷ ಹೀಗೆ ಮಾಡ್ತಿರೋದು. ನಾನು ತುಂಬ ಫೇಮಸ್ಸು ಈ ವಿಚಾರದಲ್ಲಿ. ಸಮ್ಮರ್ ಕ್ಯಾಂಪ್ ಮಾಡೋದ್ರಲ್ಲಿ ಸಾವಿರಾರು ಜನ ಬಂದು ಹೋಗಿದ್ದಾರೆ. ಎಲ್ಲರೂ ದೊಡ್ಡ ದೊಡ್ಡ ಮನುಷ್ಯರಾಗಿದ್ದಾರೆ, ಆಯ್ತೆ. 9ನೇ ಕ್ಲಾಸ್ ಮುಗಿಸ್ತಾರಲ್ಲ, ಸ್ಟೇಟು CBSE ICSE 10ನೇ ಕ್ಲಾಸ್ಗೆ ಹೋಗ್ತಾರಲ್ಲ, ಹೋಗಕ್ಕೆ ಮುಂಚೆ 36 ದಿನ ನನ್ನ ಜೊತೆಲಿರಬೇಕು. 36 ದಿನ. 10th ಹೋಗೋಕ್ಕೆ ಮುಂಚೆನೇ ಮುಂದಿನ ವರ್ಷದ್ದು ಈಗಲೇ ಪಾಠ ಮುಗಿಸಿ, ಸಿಲೆಬಸ್ ಮುಗಿಸಿ, ಟೆಸ್ಟ್ ಮಾಡಿ, ಎಕ್ಸಾಮ್ ಮಾಡಿ, ಫೈನಲ್ ಎಕ್ಸಾಮ್ ಮುಗಿಸಿ, ನೋಟ್ಸ್ ಕೊಟ್ಟು, ಊಟ ತಿಂಡಿ ಕೊಟ್ಟು, ಸ್ಟಡಿ ಸ್ಕಿಲ್ಸು, ಪರ್ಸನಲ್ ಬಿಟ್ಟು, ಕೌನ್ಸಿಲಿಂಗು, ಮೋಟಿವೇಶನು, ಕೆರಿಯರ್ ಕಡೆ ಅವ್ರ ಲೈಫು ಬದಲಾಗಿ ಹೋಗೋಕ್ಕೆ ಮುಂಚೆನೇ SLC ಮುಗಿಸ್ಬಿಟ್ಟು ಫೈನಲ್ ಎಕ್ಸಾಮ್ ಬರೋದು ಹೊಟ್ಟಾಗ್ತದೆ. 36 ದಿವಸ. ಇಂಥದ್ದೊಂದನ್ನು 30 ವರ್ಷದಿಂದ ಮಾಡ್ತಾಯಿದ್ದೀವಿ. ಸಾವಿರಾರು ಜನ ಬದುಕು ಬದಲಾಗಿದೆ. ದಯವಿಟ್ಟು ಅವ್ರಿಗೆ ಒಂದ್ಸಲಿ ಎಕ್ಸಾಮ್ ಜೂನ್ 1ಕ್ಕೆ ಹೋಗಕ್ಕೆ ಮುಂಚೆನೇ ಈ ಇದೇ ರೀತಿ 6ನೇ ಕ್ಲಾಸಿಂದ 12ನೇ ಕ್ಲಾಸ್ನವ್ರಿಗೆಲ್ಲ ಆ ಮುಂದಿನ ಕ್ಲಾಸ್ಗೆ ಹೋಗಿ ಯೋಗ್ಯತೆಯನ್ನು ಕೊಡುವ 8 ದಿನದ್ದು, 15 ದಿನದ್ದು, 30 ದಿನದ್ದು, 42 ದಿನದ್ದು, 36 ದಿನದ್ದು ಹೀಗೆಲ್ಲ ನಡೆಯುತ್ತೆ. 100 ಜನ ಬರ್ತಾರೆ. ಅದು ತುಂಬ ಪಾಪ್ಯುಲರ್ ಪ್ರೋಗ್ರಾಮು. ಅದರದ್ದೊಂದು ಬ್ರೋಷರ್ ಕೊಡ್ತೀನಿ. ಇವ್ರ ನಂಬರ್ಗಳಿದೆಯಾ, ಕಳಿಸ್ಬೋದು? ಅದನ್ನು ಕಳಿಸ್ಕೊಡ್ತೀನಿ ನಿಮಗೆ. ಅದ್ರಲ್ಲಿ ಗೂಗಲ್ ಫಾರಮ್ ಇರುತ್ತೆ, ಫಿಲ್ ಮಾಡಿ. ನೀವು ಮಾಡಬೇಕಾದ ಒಂದೇ, ನಿಮಗೆ ಪರಿಚಯ ಇರೋ ಎಲ್ಲ ಮಕ್ಕಳಿಗೂ ಈ ಅವಕಾಶವನ್ನು ಅವ್ರಿಗೆ ತಿಳಿಸ್ಕೊಡಿ. ಅವ್ರಿಗೆ ಗೊತ್ತಾಗಲಿ. ಬರೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ನನಗೆ ಕಾಲ್ ಮಾಡ್ತಾರೆ, ಬಟ್ ದಯವಿಟ್ಟು ಅವ್ರಿಗೆ ಗೊತ್ತಿರೋ ಇಂಥದ್ದೊಂದು ಗೊತ್ತಿಲ್ಲ. ಬರೀ 8 ದಿನದಲ್ಲಿದೆ. 8 ದಿವಸದಲ್ಲಿ ಸ್ಟಡಿ ಸ್ಕಿಲ್ಸಿನ 20 ಪ್ರಾಬ್ಲಮ್ಮು ಸಾಲ್ವ್ ಮಾಡಿ ಅವ್ರು ಎಲ್ಲೋದ್ರೂ 100ಕ್ಕೆ 100 ತೆಗಿಬೇಕು. ಹಂಗೆ ಮಾಡಿ ಕಳಿಸ್ಬಿಡ್ತೀನಿ. ಅಂಥದ್ದೊಂದು ದಿವ್ಯವಾದ ಕಾರ್ಯಕ್ರಮ. ಓಕೆ, ಇದೆಲ್ಲದರ ಬ್ರೋಷರ್ ಈಗ ಕೊಟ್ಟೋಗಿರ್ತೀನಿ. ಅದರಲ್ಲೂ ನಂಬರ್ ಇದೆ. ಸಾಫ್ಟ್ ಕಾಪಿನೂ ಕಳಿಸ್ಕೊಡ್ತೀನಿ. ಓಕೆ, ಕರೆದಿದ್ದಕ್ಕೆ, ಕೇಳಿದ್ದಕ್ಕೆ, ಕೂತಿದ್ದಕ್ಕೆ ನಮಸ್ಕಾರ.